ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅದ್ವೈತ ಮಕರಂದ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸಂಧ್ಯಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಸದ್ಗುರು ಶ್ರೀ ನರಸಿಂಹ ಪ್ರಭುವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿಃ ಪೂಜಾಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರ್ಕೃಪಾಂ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಂ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಾ. ನಾರಾಯಣ ಸಮಾರಂಭಂ ಶಂಕರಾಚಾರ್ಯಮಧ್ಯಮಂ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಾ. ಧನ್ಯವಾದಗಳು ಸಂಧ್ಯಾ ಅವರೇ. ಇವತ್ತು ನಾವು ಅದ್ವೈತ ಮಕರಂದದ 2ನೇ ವಿಡಿಯೋ ಅದರ ಒಂದು ಮನನವನ್ನ ಮಾಡೋಣ. ಕಳೆದ ತರಗತಿಯಲ್ಲಿ ಅದ್ವೈತ ಮಕರಂದದ ಒಂದು ಕವಿ ಪರಿಚಯ ಮಾಡ್ಕೊಂಡ್ವಿ ನಾವು. ಆಮೇಲೆ ಅದ್ವೈತ ಮಕರಂದ ಅಂದ್ರೆ ಏನು, ಮಕರಂದ ಅಂದ್ರೆ ಏನು, ಅದನ್ನೆಲ್ಲ ತಿಳ್ಕೊಂಡ್ವಿ. ಅಂಥ ಸಿಹಿಯಾದ ಜೇನನ್ನ ಲಕ್ಷ್ಮೀಧರ ಕವಿ ನಮಗೆಲ್ಲ ಉಣಬಡಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಉತ್ಸಾಹದಿಂದ ನಾವು ಕೂಡ ಆ ಒಂದು ಮಕರಂದವನ್ನ ಸವಿತಾ ಇದ್ದೀವಿ ಸದ್ಯಕ್ಕೆ. ಈಗ 2ನೇ ವಿಡಿಯೋವನ್ನ ಸವಿಯೋಣ. ಈಗ ಮೊದಲನೇ ಪ್ರಶ್ನೆ ಸಂಧ್ಯಾ ಅವರಿಗೆ, 3 ರೀತಿಯ ನಾನುಗಳು ಯಾವುವು? ಲಕ್ಷ್ಮೀಧರ ಕವಿಗಳು ಬರೆದಂತ ಈ ಇದರಲ್ಲಿ ಅದ್ವೈತ ಗ್ರಂಥದಲ್ಲಿ ಅಂದ್ರೆ ನಮ್ಗೆ ಅಜ್ಞಾನದಿಂದಾಗಿ ನಾನು ಯಾರು ಅನ್ನೋದನ್ನ ಮರ್ತು ಬಿಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ದ್ವೈತ ಇರಬಾರ್ದು, ಅದ್ವೈತ ಇರಬೇಕು ಅನ್ನೋದೇ ಇಲ್ಲಿ ಲಕ್ಷ್ಮೀಧರ ಕವಿಗಳ ಒಂದು ವಿಷಯ ಆಗಿದೆ, ಪ್ರಮುಖ ವಿಷಯವಾಗಿದೆ. ಅದರಲ್ಲಿ ನಾನು ಯಾರು ಅನ್ನೋದನ್ನ ಅರ್ತ್ಕೋಬೇಕು ಅಂತ ಹೋದಾಗ ನಮ್ಗೆ ಈ ಪ್ರಪಂಚದಲ್ಲಿ 3 ರೀತಿ ನಾನುಗಳನ್ನ ನಾವು ನೋಡ್ತೀವಿ. ಅಂದ್ರೆ ಈ ಪ್ರಪಂಚದಲ್ಲಿ ನಾವೀಗ ಬಂದಾಗ ಇಲ್ಲಿ ಏನ್ ಮಾಡ್ಕೊತೀವಿ, ನಮ್ಮದೇ ಆದ ಪಾತ್ರಗಳನ್ನ ನಿರ್ವಹಿಸಕ್ಕೆ ಶುರು ಮಾಡ್ಬಿಡ್ತೀವಿ. ಏನು, ಒಂದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಆ ಹೆಣ್ಣಾಗಿದ್ದಾಗ ಅವಳು ಮಗಳಾಗಿರ್ತಾಳೆ, ಹೆಂಡತಿ ಆಗ್ತಾಳೆ, ತಾಯಿ ಆಗ್ತಾಳೆ. ಆಮೇಲೆ ಅಲ್ಲಿ ಮುಂದೆ ಬೆಳೆದು ಬರ್ತಾ ಬರ್ತಾ ತನ್ನದೇ ಆದ ಒಂದು ಉದ್ಯೋಗಗಳನ್ನು ಏನನ್ನೋ ಕಂಡ್ಕೊಂಡು ಒಬ್ರು ಡಾಕ್ಟ್ರು, ಇಂಜಿನಿಯರು, ಏನೋ ಅವ್ರದ್ದು ಒಂದು ಡೆಸಿಗ್ನೇಷನ್ ಅಲ್ಲಿ ಅವ್ರನ್ನ ಗುರ್ಸಕ್ ಶುರು ಮಾಡ್ತಾರೆ. ಹಾಗಾಗಿ ಅದು ಪ್ರಪಂಚದ ದೃಷ್ಟಿಯಲ್ಲಿ ಕಾಣುವ ನಾನು ಇರ್ಬೋದು. ಇನ್ನು 2ನೇ ನಾನು ಅಂದ್ರೆ ನಾನೇ ಅನ್ಕೊಂಡ್ಬಿಟ್ಟಿರ್ತೀನಿ. ಈಗ ನಾನು ಸಂಧ್ಯಾ, ನಾನು ಈಗ ನಾನು ಈಗ ಓದಿದ್ದೀನಿ, ನಾನು ಹಿಂಗ್ ಬರ್ದೆ, ನಾನ್ ಕಷ್ಟಪಟ್ಟೆ, ನಾನ್ ಸುಖ ಪಟ್ಟೆ, ಇದು ನಂದು, ನನ್ ಮನೆ, ನನ್ ಗಂಡ, ನನ್ ಹೆಂಡತಿ ಅಂತ ನಾನೇ ಅನ್ಕೋತೀವಲ್ಲ, ಭ್ರಮಿಸ್ಕೋತೀವಲ್ಲ. ನಾನ್ ಯಾವ್ದು ಅಂತ, ಈ ದೇಹನೇ ನಂದು ಅಂತ ಅನ್ಕೊಂಡ್ಬಿಟ್ಟಿದೀವಲ್ಲ ಅಜ್ಞಾನದಿಂದ. ಈ ಒಂದು ನಾನು ಅಂತ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಅರಿವೇ ಇಲ್ಲದೇನೆ ನಮ್ಮ ಹಿಂದೆ ಒಂದು ನಾನು ಇದೆಯಲ್ಲ, ಅದನ್ನ ನಾವು ಯಾವಾಗ ಈ ಒಂದು ಆತ್ಮಜ್ಞಾನದ ತರಗತಿಗಳು, ವೇದಾಂತದ ತರಗತಿಗಳಲ್ಲಿ, ಸತ್ಸಂಗಗಳಲ್ಲಿ ಗುರುವಿನ ಕೃಪೆಗೆ ಪಾತ್ರರಾಗಿ ಗುರುವಿನ ಒಂದು ಶ್ರವಣ, ಅವರು ಹೇಳಿದ್ದ ವಿಷಯಗಳನ್ನ ಕೇಳ್ತಾ ಬಂದಾಗ ನಮ್ಗೆ ಅರಿವಾಗುತ್ತೆ, ಈ ದೇಹ
ಅಜ್ಞಾನದಲ್ಲಿ ನಾವ್ ಏನ್ ತಿಳ್ಕೊಂಡ್ಬಿಟ್ಟಿದೀವಿ, ದೇಹ ಮನ ಬುದ್ಧಿ ಇವೆಲ್ಲ ನಾವಲ್ಲ ಅಂತ. ಅವಾಗ ಇವುಗಳ ಹಿಂದೆ ಒಂದಿದೆ, ಯಾವ ಅವಿನಾಶಿಯಾದಂತ ಒಂದು ಆತ್ಮ ಇದೆ, ಆ ಶುದ್ಧವಾದ ಆತ್ಮನೇ ನಾನು ಅಂತ ಏನ್ ನಮ್ಗೆ ಗೊತ್ತಾಗಕ್ಕೆ ಅಂತ ತಿಳ್ಕೊಳಕ್ ಬಂದಿದೀವಿ, ಆ ಒಂದು ನಾನು ಸಾಕ್ಷಿ ರೂಪದಲ್ಲಿರ್ತಕ್ಕಂಥ ಆತ್ಮ ಒಂದು. ಹೀಗೆ ಮೂರು ನಾನುಗಳು ಈಗ ನಮ್ಗಿಲ್ಲಿ ಕಂಡು ಬರುತ್ತೆ. ಸರಿಯಾಗಿ ಹೇಳಿದ್ರಿ. ಎರಡನೇ ಪ್ರಶ್ನೆ, ಸಾವಿತ್ರಿ ಅವ್ರಿಗೆ, ನಿಜವಾದ ನಾನುವಿನ ಬಗ್ಗೆ ಏಕೆ ಅಜ್ಞಾನವಿದೆ? ಇದನ್ನು ಹೋಗಲಾಡಿಸಿಕೊಳ್ಳುವುದು ಹೇಗೆ? ನಿಜವಾದ ನಾನು ಬಗ್ಗೆ ಅವನು ಹುಟ್ಟಿದಾಗ್ಲಿಂದಾನೇ ಬಂದಿರತ್ತೆ ಅಜ್ಞಾನ ಅನ್ನೋದು. ಸಣ್ಣ ಮಗುವಿದ್ದಾಗ್ಲಿಂದಾನು ಅಜ್ಞಾನ ಅದು ಬೆಳೀತಾ ಬೆಳೀತಾ ಕ್ರಮವಾಗಿ ಒಂದೊಂದೇ ತಿಳ್ಕೊಂತ ಹೋಗ್ತಾನೆ. ತಾಯಿ ಹೇಳ್ಕೊಡ್ತಾ ನೋಡ್ತಾ ಅದನ್ನೆಲ್ಲ ತಿಳಿತಾ ಹೋಗ್ತಾನೆ. ಅದೇ ತರ ಅವನ್ಗೆ ಇವಾಗ ಒಂದು ಕನ್ನಡ ಬರಲ್ಲ ಅಂತಂದ್ರೆ ಕನ್ನಡದ ಬಗ್ಗೆ ಪಠ್ಯ ಪುಸ್ತಕಗಳೆಲ್ಲ ಇರತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಚಾರ್ಯರು ಇರ್ತಾರೆ. ಅದ್ರ ಮೂಲಕ ಅವನು ಕಲ್ತ್ಕೊಂಡಾಗ ಆ ಕನ್ನಡ ಜ್ಞಾನ ಅನ್ನೋದು ಬರುತ್ತೆ. ಅದೇ ತರ ಇಂಗ್ಲಿಷು ಸೈನ್ಸು ಈ ತರ ಎಲ್ಲ ಕಲ್ತ್ಕೊಂಡು ಹೋಗ್ತಾನೆ. ಆದ್ರೆ ಅವನಿಗೆ ಆ ಬ್ರಹ್ಮಸ್ವರೂಪಿ ಅನ್ನೋದು ಅವನಿಗೆ ಗೊತ್ತಿರಲ್ಲ. ನೀನೇನಪ್ಪ ತತ್ವಮಸಿ ನೀನೆ, ಬ್ರಹ್ಮಸ್ವರೂಪಿ ನೀನೆ ಅಂತಂದ್ರೆ ಅದನ್ನ ಯಾರು ಹೇಳ್ಕೊಡೋದು ಇಲ್ಲ, ಅವನಿಗೆ ಅದು ಗೊತ್ತಾಗೋದೇ ಇಲ್ಲ. ಹಾಗಾಗಿ ಅವನಿಗೆ ಅಜ್ಞಾನ ಅನ್ನೋದು ಇರತ್ತೆ. ಇದನ್ನ ನಾವು ಸದ್ಗುರುಗಳು ಮುಖೇನ ನಾವು ಇದನ್ನ ಹೋಗಲಾಡಿಸ್ಕೋಬಹುದು. ಅವನು ಈ ಕರ್ಮಯೋಗ ಭಕ್ತಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಅವನ್ಗೆ ಆ ಗುರು ಪ್ರಾಪ್ತಿ ಕೂಡ ಆಗತ್ತೆ. ಆವಾಗ ಅವನು ಒಬ್ಬ ಸ್ತೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಆ ಗುರುವಿನ ಮೂಲಕ ಅವನು ಈ ಬ್ರಹ್ಮಜ್ಞಾನವನ್ನು ಹೋಗಲಾಡಿಸ್ಕೋಬಹುದು. ಬ್ರಹ್ಮಜ್ಞಾನವನ್ನು ಹೋಗಲಾಡಿಸ್ಕೊಳ್ಳೋದಲ್ಲ, ಅಜ್ಞಾನವನ್ನು ಅವನು ಹೋಗಲಾಡಿಸ್ಕೋಬಹುದು ಅಂತ. ಯಾಕೆ ಅಂತಂದ್ರೆ ಸ್ತೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಗುರುಗಳಿಗೆ ಅವರು ಆ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಆ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ಬೇರೆಯವ್ರಿಗೂ ಹೇಳ್ಕೊಡ್ಬೇಕು, ಅರ್ಥ ಆಗೋ ತರ ಹೇಳ್ಕೊಡುವಂತ ಒಂದು ಪಡ್ಕೊಂಡಿರ್ತಾರೆ. ಸ್ತೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಗುರುಗಳು ಪಾಠ ಹೇಳ್ಕೊಡಕ್ಕೂ ಬರಬೇಕು, ಆ ಜ್ಞಾನವನ್ನು ಚೆನ್ನಾಗಿ ಕಲ್ತಿರ್ತಾರೆ. ಅಂತ ಒಂದು ಸದ್ಗುರುಗಳಿಂದ ಅವರ ಬ್ರಹ್ಮನಿಷ್ಠೆನಲ್ಲೂ ಕೂಡ ಇರ್ತಾರೆ. ಅದಕ್ಕೆ ಅವ್ರಿಗೆ ಸ್ತೋತ್ರೀಯ ಬ್ರಹ್ಮನಿಷ್ಠ ಗುರುಗಳು ಅಂತ ಹೇಳ್ತಾರೆ. ಬರೀ ಆಚಾರ್ಯರು ಅಂತಂದ್ರೆ ಆ ಸ್ತೋತ್ರ ಮಾತ್ರ ಕಲ್ತಿರ್ತಾರೆ, ಅರ್ಥವನ್ನು ಕಲ್ತಿರ್ತಾರೆ, ಅಷ್ಟು ಮಾತ್ರ ಹೇಳ್ತಾರೆ. ಹಾಗಾಗಿ ಇದು ನಮ್ಗೆ ಈ ಜ್ಞಾನ ಅಂತಂದ್ರೆ ಇದು ತರ್ಕದ ಮೂಲಕ ನಮ್ಗೆ ವಿವರಿಸಬೇಕಾಗಿರೋದ್ರಿಂದ, ಹಾಗಾಗಿ ಸ್ತೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಒಂದು ಗುರುಗಳ ಮೂಲಕ ಅವನು ಆ ಜ್ಞಾನವನ್ನು ಪಡ್ಕೊಂಡಾಗ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ, ಅರ್ಥೈಸ್ಕೊತಾನೆ. ಹಾಗಾಗಿ ಈ ಅಜ್ಞಾನವನ್ನು ಅಂತ ಗುರುಗಳಿಂದ ಅವನು ಕಳ್ಕೊಂತಾನೆ. ಚೆನ್ನಾಗಿ ಹೇಳಿದ್ರು. ಪದ್ಮಾ ಅವ್ರಿಗೆ, ಶ್ರವಣ ಮನನ ನಿಧಿಧ್ಯಾಸಗಳು 3 ಹಂತಗಳೇ? ಜ್ಞಾನ ಮಾರ್ಗದಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಮತ್ತು ಸೇವೆ ಅನ್ನೋದು ಮುಖ್ಯವಾಗಿರುತ್ತೆ. ಆದ್ರೆ ಶ್ರವಣ ಮನನ ನಿಧಿಧ್ಯಾಸ ಅನ್ನೋದು ಒಂದೇ ಪ್ರಕಾರವಾಗಿ ನಡಿಬೇಕು. ಜ್ಞಾನವನ್ನ ಪೂರ್ತಿಯಾಗಿ ನಾವು ಏನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂತಂದ್ರೆ ಇವು 3 ಮುಖ್ಯವೇ ಆಗಿರುತ್ತೆ. ಅದು ಹಂತ ಹಂತವಾಗಿ ಬರುವಂತಹದ್ದು ಏನಲ್ಲ. ಶ್ರವಣದಿಂದ ನಾವು ಏನು ಈ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಷಯಗಳನ್ನ ಸದ್ಗುರುಗಳ ಮುಖೇನ ನಾವು ಕೇಳಿ ತಿಳಿದುಕೊಳ್ತೀವಿ. ಅದನ್ನ ಶ್ರವಣ ಮುಖೇನವೇ ತಿಳಿದುಕೊಳ್ಬೇಕು. ಅದರಲ್ಲಿ ಅನೇಕ ರೀತಿಯ ಸಂಶಯಗಳು ಹೊರಗಿನಿಂದ ಹುಟ್ಟು ಹಾಕುವಂತಹದ್ದು ಇರುತ್ತೆ, ಮತ್ತೆ ನಮ್ಮಲ್ಲಿಯೇ ಸಂಶಯಗಳು ಅನ್ನೋದು ಹುಟ್ಕೊಳ್ಳುತ್ತವೆ. ಅವುಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಅದನ್ನೆಲ್ಲ ಗುರುವಿನ ಬಳಿ ಕುಳಿತು
ಅದನ್ನ ಪ್ರತಿಯೊಂದನ್ನು ಕೇಳಿ ತಿಳ್ಕೊಂಡು ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬೇಕು. ಅದು ಹೇಗಿರುತ್ತೆ ಅಂದ್ರೆ ಅವನಲ್ಲಿ ಶ್ರದ್ಧೆಯೂ ಇರಬೇಕು. ನಾನು ನನಗೆ ಸಂಶಯ ಬಂದಿರೋದು ನನಗೆ ಅಷ್ಟೇ, ಆದ್ರೆ ಶಾಸ್ತ್ರದಲ್ಲಿ ಹೇಳಿರೋದು ಯಾವತ್ತೂ ತಪ್ಪಾಗಿರಲ್ಲ, ಗುರುಗಳು ಸಹ ಹೇಳಿರೋದು ತಪ್ಪಾಗಿರಲ್ಲ. ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನುವ ಆ, ಮ್, ಒಂದು ಮನೋವೃತ್ತಿ ಅವನಲ್ಲಿ ಇದ್ದು ಮುಂದುವರಿಬೇಕು. ಆಗಷ್ಟೇ ಅವನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಚಿಂತನೆಯನ್ನ ಮಾಡ್ತಾ 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 ಅವನು ಪೂರ್ತಿಯಾಗಿ ಸಂಶಯಗಳನ್ನ ಪರಿಹರಿಸ್ಕೊಳ್ತಾನೆ. ಈ ರೀತಿ ಮನನದಲ್ಲಿ ಸಂಶಯಗಳನ್ನ ಪರಿಹಾರ ಮಾಡಿಕೊಂಡ ಮೇಲೆ ಅದು ಆಳವಾಗಿ ಅಂದ್ರೆ ನಮ್ಮ ಸುಪ್ತ ಮನಸ್ಸಿಗೆ ಇಳಿಬೇಕು. ಹೇಗೆ ನಾನು ಹೆಂಗಸು ಗಂಡಸು ಅನ್ನೋದು ನನಗೆ ಎಲ್ಲ ಸಮಯದಲ್ಲೂ ನನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅಥವಾ ನನ್ನ ಹೆಸರನ್ನ ನಾನು ಮಲಗಿರುವ ಕಾಲದಲ್ಲಿ ಬೇಕಾದ್ರೂ ಯಾರಾದ್ರೂ ಕರೆದ್ರು ತಟ್ಟಂತ ಎದ್ದು ಓ ನಾನೇ ಅಂತ ಹೇಗೆ ಹೇಳ್ತೀನೋ ಆ ರೀತಿಯಲ್ಲಿ ಆತ್ಮಜ್ಞಾನ ಅಂದ್ರೆ ನಾನು ಬ್ರಹ್ಮಸ್ವರೂಪಿ ಅನ್ನೋದು ಅದು ಬರೀ ಪುಸ್ತಕದ ಜ್ಞಾನ ಆಗದೆ ಮನದ ಆಳಕ್ಕೆ ಅದು ನಾಟಿ ನಿಲ್ಲಬೇಕಾದ್ರೆ ಅದು ನಿಧಿಧ್ಯಾಸ ಮಾಡ್ಬೇಕು. ಅದನ್ನ ಕೆಲವರು ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ವಿಧದಲ್ಲಿ ಆಗತ್ತೆ. ಇದನ್ನ ಚಿಂತನೆ ಮಾಡಬೇಕಾದ್ರೆ ಉತ್ತಮ ಅಧಿಕಾರಿ ಆದ್ರೆ ಶ್ರವಣ ಮಾತ್ರೇಣ ಮುಕ್ತಿ, ಶ್ರವಣದಲ್ಲೇ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ. ಮನನದಲ್ಲಿ ಅಷ್ಟೊಂದು ಕಳೆ ಇರೋದೇ ಇಲ್ಲ ರಮಣ ಮಹರ್ಷಿಗಳು ಅಂತವ್ರಿಗೆ. ಆದ್ರೆ ಸಾಧಾರಣ ಅಧಿಕಾರಿಗೆ ಈ ನಿಧಿಧ್ಯಾಸದ ಅಗತ್ಯ ಇರುತ್ತೆ. ಒಂದ್ ಕಡೆ ಕೂತ್ಕೊಂಡು ಅದನ್ನ ಏನು ಜ್ಞಾನಪೂರ್ವಕವಾಗಿ ನಾನು ಬ್ರಹ್ಮಸ್ವರೂಪಿ ಅನ್ನೋದನ್ನ ಮನದಾಳಕ್ಕೆ ಇಳಿಸ್ಬೇಕಾಗತ್ತೆ. ಅದು ಈ ನಿರ್ವಿಕಲ್ಪ ಸಮಾಧಿ ಅಂದ್ರೆ ಜ್ಞಾನ ಸಮಾಧಿ, ಆ ರೀತಿ ಎಲ್ಲಾದ್ರೂ ಮಾಡಬಹುದು. ಇನ್ನು ಅನೇಕ ಧ್ಯಾನ ಮೆಥಡ್ಸ್ ಇರುತ್ತೆ, ಅದನ್ನ ಬೇಕಾದ್ರೂ ಉಪಯೋಗಿಸ್ಕೊಂಡು ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಮಾಡಿದ್ರೂ ತನ್ನ ಸುಪ್ತ ಮನಸ್ಸಿಗೆ ಇಳಿಸ್ಕೊಳ್ಳುವುದೇ ನಿಧಿಧ್ಯಾಸ ಆಗುತ್ತೆ. ಆದ್ರೆ ಮತ್ತೆ ಮತ್ತೆ ಅದಷ್ಟೇ ಒಂದೇ ಸರ್ತಿಗೆ ಅದಾಗೋಗ್ಬಿಡಲ್ಲ. ಒಂದ್ಸತಿ ಶ್ರವಣ ಮಾಡ್ಬಿಟ್ಟು ಮನನ ಮಾಡ್ಬಿಟ್ಟು ನಿಧಿಧ್ಯಾಸ ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಅದ್ ಮತ್ತೆ ಮತ್ತೆ ಶ್ರವಣ ಇರುತ್ತೆ. ಯಾತಕ್ಕೆ ಅಂದ್ರೆ ಎಲ್ಲವನ್ನೂ ಒಂದೇ ಸರ್ತಿ ನಾವು ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ ಸಾಮಾನ್ಯ ಮನುಷ್ಯರಿಗೆ. ಹಾಗಾಗಿ ಶ್ರವಣ ಮಾಡ್ತಾ ಇರ್ಬೇಕು, ಮನನ ಮಾಡ್ತಾ ಇರ್ಬೇಕು, ನಿಧಿಧ್ಯಾಸ ಮಾಡ್ತಾ ಇರ್ಬೇಕು. ಇದನ್ನ ಒಂದು ಸಾಂಕೇತಿಕವಾಗಿ ನಮ್ಮ ಗುರುಗಳು ಹೇಳಿದ್ದಾರೆ. ಹೇಗೆ ಅಂತಂದ್ರೆ ಒಂದು ಗಿಡವನ್ನ ಬೆಳಿಬೇಕು ಅಂತಂದ್ರೆ ಬೀಜವನ್ನ ಬಿತ್ತದು. ಆ ಬೀಜವನ್ನು ಬಿತ್ತದು ಅಂದ್ರೆ ಗುರುಗಳು ಈ ಜ್ಞಾನ ಬೀಜವನ್ನ ಬಿತ್ತುತ್ತಾರೆ ಅಂತಂದ್ಬಿಟ್ಟು ಅದು ಚೆನ್ನಾಗಿ ಬೆಳೆದು ಹುಲ್ಸಾಗಿ ಅದು ಬೆಳೆ ಬಂದು ಹೂವುಗಳನ್ನ ಬಿಡಬೇಕು. ಅದಕ್ಕೆ ಈ ಕಳೆ ಅನ್ನೋದು ಬರುತ್ತೆ. ಆ ಕಳೆಗಳನ್ನೆಲ್ಲ ಕ್ಲೀನಾಗಿ ಕಿತ್ತು ಎಲ್ಲ ಮಾಡಬೇಕು. ಆ ಕಳೆ ಕೀಳೋದು ಅಂತಂದ್ರೆ ಹೇಗೆ ನಮ್ಮ ಮನಸ್ಸಿನಲ್ಲಿರುವಂತಹ ವಾಸನೆಗಳನ್ನ ತೆಗಿಬೇಕು. ಅದಕ್ಕೆ ಕರ್ಮಯೋಗ ಮೊದಲು ಮಾಡಿ ಅಂತಂದ್ಬಿಟ್ಟು ಎಲ್ರಿಗೂ ಹೇಳೋದು. ಆ ವಾಸನಾ ಬೀಜಗಳು ಅನ್ನೋದು ಕ್ಷಯವಾಗ್ಲಿ, ಆವಾಗ ಮನಸ್ಸು ಒಂದ್ ಕಡೆ ಸರಿಯಾಗಿ ಸ್ಥಿರವಾಗಿ ನಿಲ್ಲುತ್ತೆ. ಆಗ ಧ್ಯಾನಕ್ಕೆ ಅದು ಹದಗೊಳ್ಳುತ್ತೆ. ಆವಾಗ ಧ್ಯಾನ ಮಾಡ್ಬೋದು ಅಂತ ಮೊದಲು ಸಾಧಾರಣ ಅಧಿಕಾರಿಗೆ ಕರ್ಮಯೋಗದಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಧ್ಯಾನ ಅದರಲ್ಲಿ ಹೇಗೆ ನಿಧಿಧ್ಯಾಸ ಅಂದ್ಬಿಟ್ಟು ಈ ಬೆಳೆ ಬೆಳೆದಾಗ ಈ ಕಳೆಗಳನ್ನ ಎಲ್ಲ ಕಿತ್ತ ಮೇಲೆ ಅದನ್ನ ಸಂರಕ್ಷಣೆಯನ್ನ ಮಾಡ್ತಾ ಹೋದಾಗ ಅಂದ್ರೆ ನಿಧಿಧ್ಯಾಸ ಮಾಡಿದಾಗ ಹುಲಸಾಗಿ ಒಳ್ಳೆಯ ಹೂಗಳನ್ನ ಕೊಡುತ್ತವೆ ಅನ್ನೋದು ಈ ಸಾಂಕೇತಿಕವಾಗಿ ತಿಳಿಸಿದ್ದಾರೆ. ಈ ರೀತಿಯಲ್ಲಿ ನಿಧಿಧ್ಯಾಸವನ್ನ ಅದು ನಿರಂತರವಾಗಿ ನಡೀತಾನೆ ಇರಬೇಕು. ಎಲ್ಲಿವರೆಗೂ ನಡಿಬೇಕು ಅಂತಂದ್ರೆ ಪೂರ್ತಿಯಾಗಿ ಮನದಟ್ಟಾಗುವವರೆಗೂ, ನಾನು ಬ್ರಹ್ಮಸ್ವರೂಪಿ ಅಂತ ಮನದಟ್ಟಾಗುವವರೆಗೂ. ಆಮೇಲೆ ಏನು ಅಗತ್ಯ ಇರಲ್ಲ. ಮನದಟ್ಟಾದ್ಮೇಲೆ ಇವಾಗ ನಾನು ಹೆಂಗಸು ಅನ್ನೋದು ನಂಗೆ ಯಾರಾದ್ರೂ ಮತ್ತೆ ಮತ್ತೆ ಹೇಳ್ಬೇಕಾ? ಇಲ್ಲ. ಆ ರೀತಿಯಲ್ಲಿ ಮನದಟ್ಟಾಗ್ಬೇಕು. ಹೀಗೆ ಜ್ಞಾನ ಮಾರ್ಗದಲ್ಲಿ ಈ ಮೂರು ಅಗತ್ಯ ಇದೆ. ಮತ್ತೆ ಸೇವೆ ಮಾಡ್ತಾ 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 ತಾನು ಎಲ್ಲ ವಾಸನೆಗಳು ಮತ್ತೇನು ಬರದೇ ಇರೋ ರೀತಿಯಲ್ಲಿ
ಇರುವ ವಾಸನೆಗಳನ್ನೆಲ್ಲ ಆ, ಕ್ಷಯ ಮಾಡಿಕೊಂಡು ಮತ್ತೆ ಲೋಕಸೇವೆಯನ್ನ ಮಾಡಿಕೊಂಡು ಅಂತಹ ಜ್ಞಾನಿ ತನ್ನ ಪೂರ್ಣ ಜೀವನವನ್ನು ಕಳೀತಾರೆ. ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇಲ್ಲಿ ಇದು ಶ್ರವಣ ಮನನ ನಿಧಿಧ್ಯಾಸ 3 ಬೇರೆ ಬೇರೆ ಅಲ್ಲ. ಶ್ರವಣ ಮಾಡ್ತಾ ಇರುವಾಗ್ಲೂ ನಿಧಿಧ್ಯಾಸ ಆಗ್ತಾ ಇರುತ್ತೆ, ಮನನ ಮಾಡ್ತಾ ಇರುವಾಗ್ಲೂ ನಿಧಿಧ್ಯಾಸ ಆಗ್ತಾ ಇರುತ್ತೆ, ಜೊತೆಗೆ ಬೇರೆಯಾಗಿ ಕೂತ್ಕೊಂಡು ನಿಧಿಧ್ಯಾಸ ಮಾಡಿದಾಗ್ಲೂ ನಿಧಿಧ್ಯಾಸ ಆಗುತ್ತೆ. ಒಟ್ಟಲ್ಲಿ ಅದೇನು ಸೆಪರೇಟ್ ಅಲ್ಲ. ಶ್ರವಣ ಅಂದ್ರೆ ಬರೀ ಕೆಡಿಸ್ಕೊಳ್ಳೋದು, ಮನನ ಅಂದ್ರೆ ಬರೀ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಅಲ್ಲ. ಅದು ಮಾಡ್ತಾ ಇರುವಾಗ್ಲೂ ಸ್ವಲ್ಪ ಒಳಗ್ ಹೋಗ್ತಾ ಇರುತ್ತದೆ, ಒಳಗಡೆ ಇಳಿತಾ ಇರುತ್ತೆ, ಆದ್ರೆ ಸಾಕಾಗಲ್ಲ. ಹಾಗಾಗಿ ಇನ್ನೊಂದ್ ಸರ್ತಿ ನಿಧಿಧ್ಯಾಸ ಅಂತ ಕೂತ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಏನು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಟ್ಟೊಟ್ಟಿಗೆ ಆಗುವಂಥದ್ದು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರು. ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಪುರುಷ ಪ್ರಯತ್ನ ಹಾಗೂ ದೈವಿ ಕೃಪೆ ಎರಡೂ ಇರಬೇಕು, ಇದನ್ನ ವಿವರಿಸಿ. ಅದೇ ಹೇಗೆ ಅಂದ್ರೆ ನಾವೀಗ ಏನೇ ಒಂದು ಕಾರ್ಯ ಮಾಡ್ಬೇಕಾದ್ರೂ ನಾನ್ ಮಾಡ್ದೆ, ನಾನು ಅನ್ನೋದು ಪ್ರಯತ್ನ ಇರುತ್ತೆ ನಮ್ದು. ಈಗ ನಾನು ಆ ಕೆಲ್ಸ ಮಾಡ್ದೆ, ಈ ಕೆಲ್ಸ ಮಾಡ್ದೆ, ನಾನೇ ಈಗ ಸಂಪಾದನೆ ಮಾಡ್ದೆ ನನ್ನ ಹಣನ, ನಾನ್ ಮನೆ ಕಟ್ಟಿಸ್ದೆ, ನಾನೇನೋ ಮಕ್ಳನ್ನ ಓದಿಸ್ದೆ, ಹೀಗೆ ನಾನು ಅನ್ನೋದು ಇರುತ್ತೆ. ಆದ್ರೆ ನಾವ್ ಏನೇ ಪ್ರಯತ್ನ ಪಡ್ತಾ ಇದ್ರುವೆ ಆ ಪ್ರಯತ್ನದ ಹಿಂದೆ ಒಂದು ಕೃಪೆ ಅನ್ನೋದ್ ಬೇಕು. ಅದಕ್ಕೆ ನಾವು ಅರಿದೇನೋ ನಿತ್ಯದಲ್ಲೂ ನಾವು ಎಲ್ಲರೂ ಅಳವಡಿಸ್ಕೊಂಡಿರ್ತೀವಿ. ಯಾಕೆ ಅಂದ್ರೆ ಈಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಂಗೆ ದೈವಾರಾಧನೆ ಮಾಡ್ತಾ ಬಂದಿರ್ತೀವಿ. ಆ ದೈವಾರಾಧನೆಯಿಂದ ನಮ್ಗೆ ಕೃಪೆ ಆಗ್ತಿದೆ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಈ ಎಲ್ಲವೂ ಒಂದೇ ಅನ್ನೋ ಅಜ್ಞಾನ ಇಂದಾಗಿ ಈ ಜೀವಾತ್ಮ ಪರಮಾತ್ಮ ಒಂದೇ ಅನ್ನೋದೊಂದು ಗೊತ್ತಿರಲ್ಲ ಅಷ್ಟೇ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ದೈವೀ ಕೃಪೆ ಆಗ್ಬೇಕು. ದೈವೀ ಕೃಪೆಯಾಗಿ ಸದ್ಗುರುಗಳ ಸಂಪರ್ಕ ಸಿಕ್ಕು, ಸತ್ಸಂಗಗಳ ಸಂಪರ್ಕ ಸಿಕ್ಕು, ಆಗ ನಾವು ಗುರುವಿನ ಕೃಪೆಗೆ ಪಾತ್ರರಾಗಿ ಅವರು ನಮ್ಗೆ ಅಜ್ಞಾನ ತೊಡೆದ ಹಾಕೋದಿಕ್ಕೆ ಬೇಕಾದಂತ ಒಂದು ಪಾಠಗಳನ್ನ ಮಾಡ್ದಾಗಷ್ಟೇ ನಮ್ಗೆ ಜ್ಞಾನ ಬರುತ್ತೆ. ಅದಕ್ಕೆ ದೈವಿ ಕೃಪೆನೆ ಬೇಕಲ್ಲ. ನಾವು ಈ ಆತ್ಮಜ್ಞಾನದ ತರಗತಿಗೆ ಬರೋಕ್ಕೂ ಈ ಪ್ರಯತ್ನ ನಾವ್ ಏನು ಜೀವನದಲ್ಲಿ ಮಾಡ್ತಿರ್ತೀವಿ, ನಾನ್ ಯಾರು ಅನ್ನೋದು ಅರಿವೇ ಇಲ್ಲದೇನೆ ನಾವು ಬರೀ ಭೋಗ ಜೀವನದ ವ್ಯಾಮೋಹದಲ್ಲಿ ಬಿದ್ದು ಅದನ್ನ ಸಂಪಾದನೆ ಮಾಡಿದ್ರೆ ಸುಖ, ಇದನ್ನ ಸಂಪಾದನೆ ಮಾಡಿದ್ರೆ ಸುಖ, ನಾನೇನೋ ನನ್ನ ಕರ್ತವ್ಯಗಳನ್ನ ಮಾಡ್ಬಿಟ್ರೆ ಸುಖ, ನನ್ ಮಗ ಓದ್ಬಿಟ್ರೆ ಸುಖ, ನನ್ ಮಗಳು ಓದ್ಬಿಟ್ರೆ ಸುಖ, ಅವಳನ್ನ ಏನೋ ಒಂದ್ ಒಳ್ಳೆ ಹೆಸರು ತಂದ್ಬಿಟ್ರೆ, ನಾವ್ ಏನೋ ಸಾಧನೆ ಮಾಡಿ ನಾವು ಡಾಕ್ಟ್ರು, ಇಂಜಿನಿಯರು ಅಥವಾ ಏನೋ ಒಂದು ನೋಬೆಲ್ ಪ್ರಶಸ್ತಿಗಳು, ಪದ್ಮಭೂಷಣ, ಈ ತರ ಏನೋ ಪ್ರಶಸ್ತಿಗಳು ಎಲ್ಲ ಸಿಗುತ್ತಲ್ಲ, ಇವೆಲ್ಲಾ ಪಡೆದ್ಬಿಟ್ರೆ ನಾನು ಪರಿಪೂರ್ಣ, ನಾನು ಎಲ್ಲಾ ತಿಳ್ಕೊಂಡ್ಬಿಟ್ಟೆ, ನನ್ಗೆಲ್ಲಾ ಸಿಕ್ಬಿಡ್ತು ಅಂತ ತಿಳ್ಕೊಂಡಿರ್ತೀವಿ. ಅದ್ ಯಾವುದು ಅಲ್ಲ ಅನ್ನೋದ್ ಗೊತ್ತಾಗ್ಬೇಕಾದ್ರೆ ನಮ್ಗೆ ದೈವಿ ಕೃಪೆ ಆಗ್ಬೇಕು. ಇದ್ಯಾವುದು ಅಲ್ಲಪ್ಪ, ನೀನ್ ಪಡಿತಾ ಇರೋ ಈ ಭೋಗ ಜೀವನದಲ್ಲಿ ನಾವ್ ಇದನ್ನೆಲ್ಲ ಮಾಡೋದು ಆನಂದಕ್ಕೋಸ್ಕರನೇ. ಆದ್ರೆ ಆ ಆನಂದ ಎಲ್ಲಿದೆ ಅನ್ನೋದೇ ನಮ್ಗೆ ಅರಿವಿರಲ್ಲ. ಬರೀ ಇವುಗಳಲ್ಲೇ ಭೋಗ ಜೀವನದಲ್ಲೇ ಕಾಮದ ಆಸೆಯಿಂದ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಪಡ್ಕೊಳಕ್ ಹೋಗ್ತಾನೆ ಇರ್ತೀವಿ. ಮೊದ್ಲೇ ಹೇಳಲ್ವಾ, ಮದ್ವೆ ಆಗದ ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಇದ್ರ ಚಿಂತೆ, ನಂಗೆ ಎಲ್ಲವನ್ನು ಅದು ಮದ್ವೆ ಆಗ್ಬಿಡ್ಬೇಕು, ಮಕ್ಳಾಗ್ಬಿಡ್ಬೇಕು, ಏನೋ ಸಂಪಾದನೆ ಮಾಡ್ಬಿಡ್ಬೇಕು, ಮನೆ ಕಟ್ಬಿಡ್ಬೇಕು, ಆಸ್ತಿ ಮಾಡ್ಬಿಡ್ಬೇಕು, ಏನೋ ಒಂದು ಸಮಾಜದಲ್ಲಿ ಒಂದ್ ಒಳ್ಳೆ ಹೆಸರು ಕೀರ್ತಿ ಗಳಿಸ್ಬಿಡ್ಬೇಕು, ಪ್ರಶಸ್ತಿಗಳನ್ನು ಗಳಿಸ್ಬಿಡ್ಬೇಕು, ನಾವ್ ಏನೋ ದೊಡ್ಡ ದಾನ ಮಾಡ್ತೀವಿ ಅಂದ್ರುವೆ ನಮ್ಮ ಒಳ್ಳೆ ಜೀವನದಲ್ಲಿ ನಾವೇನೋ ದಾನ ಮಾಡ್ಬಿಟ್ಟೆ, ನಾನು ದೊಡ್ಡ ಹೆಸರು ತಗೊಂಡ್ಬಿಡ್ತೀನಿ, ಹಿಂಗ್ ಹೋಗ್ತಿರ್ತೀವಿ. ಆದ್ರೆ ಅದ್ ಯಾವುದು ಅಲ್ಲ. ಏನೇ ಪಡೆದ್ರು ಅದು ಆ ಕ್ಷಣಕ್ಕಷ್ಟೇ ನಮ್ಗೆ ಆನಂದ ಕೊಡ್ತಿರುತ್ತೆ, ಹಿಂದೆನೆ ನಮಗ್ ಕಾಯ್ಕೊಂಡ್ ಕೂತಿರುತ್ತೆ ನೋವು. ಅದ್ರ ನರಿವು ನಮ್ಗೆ ತುಂಬಾ ನೋವು ಅನುಭವಿಸ್ದಾಗ ಗೊತ್ತಾಗುತ್ತೆ. ಅದನ್ನ ನಾವು ಪಾರಾಗ್ಬೇಕು ಅಂದಾಗ ನಮ್ಗೆ ದೈವಿ ಕೃಪೆ ಬೇಕೇ ಆಗಿರುತ್ತೆ. ನಾವೀಗ ಒಂದ್ ಪೂಜೆನೋ ಹೋಮನೋ ಹವನನೋ ಮಾಡಿಸ್ಬಿಟ್ರೆ ದೈವಿ ಕೃಪೆ ಸಿಗುತ್ತೆ ಅನ್ನೋದು ಶುದ್ಧ ಮೂರ್ಖತನ. ನಮ್ಮಲ್ಲಿರೋ ಸದ್ಗುಣಗಳಿಂದಾಗಿ ನಾವು ಮಾಡ್ತಾ ಇರೋ ಒಳ್ಳೆ ಕರ್ತವ್ಯಗಳಿಂದಾಗಿ ದೈವಿ ಕೃಪೆ ಆಗ್ಬೇಕೇ ವಿನ ನಾವು ಯಾರಿಗೋ ಏನೋ ತೃಪ್ತಿ ಪಡಿಸಿ ನಾವು ಎಲ್ಲವನ್ನು ಸುಖವನ್ನು ಪಡ್ಕೋತೀವಿ ಅನ್ನೋದು ಶುದ್ಧ ಸುಳ್ಳು. ಇದಕ್ಕೆ ದೈವಿ ಕೃಪೆ ಬೇಕು ಅನ್ನೋದನ್ನ ನಾವೇನೇ ಕಾರ್ಯ ಮಾಡ್ತಿದ್ರುವೆ ಮಾನವ ಪ್ರಯತ್ನನೂ ಇರ್ಬೇಕು. ಅಲ್ಲಿ ನಾವು ದೇವ್ರ ಕೃಪೆ ಸಿಕ್ಬಿಡುತ್ತೆ, ನಾನ್ ಪೂಜೆ ಮಾಡ್ಕೊಂಡು ದೇವ್ರ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ, ನಾನೇನೋ ಈಗ ಗೀತೆಗಳು ಹೇಳ್ತೀವಲ್ಲ, ಶ್ರವಣ ಮಾಡ್ತಾ ಈಗ ನಾನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳ್ಬಿಡ್ತೀನಿ, ನಾನು ಯಾವ್ದೋ ಸ್ತೋತ್ರಗಳನ್ನ ಜಪ ಮಾಡ್ಬಿಡ್ತೀನಿ ಕೂತ್ಕೊಂಡು ಅಂತ ಕೂತ್ಬಿಟ್ರುನು ಪ್ರಯತ್ನ ಪಡದೆ, ಅದು ಮೂರ್ಖತನವೇ. ಬರೀ ಅದರಿಂದ ತಪಸ್ ಮಾಡ್ತಾ ಕೂತ್ಬಿಟ್ರು ಭಗವಂತ ಬಂದ್ರು ನಮ್ ಪ್ರಯತ್ನ ಬೇಕು. ಏನಾದ್ರು ಒಂದ್ ಕರ್ತವ್ಯ ಮಾಡ್ಬೇಕಾದ್ರೆ ನಾವು ಪ್ರಯತ್ನ ಪಟ್ಟು ಏನಾದ್ರು ಮಾಡ್ದಾಗಷ್ಟೇ ನಮ್ಗೆ ಅದ್ರಲ್ಲಿ ಪ್ರಯತ್ನ ಪ್ಲಸ್ ಭಗವಂತನ ಕೃಪೆ ಎರಡೂ ಇರ್ಬೇಕು ಅನ್ನೋದನ್ನ ಇಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ.
ಅದಕ್ಕೆ ಅಲ್ಲಿ ಒಂದು ಶ್ಲೋಕಾನು ಹೇಳ್ತಾರಲ್ಲ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ವಿಜಯೋ ತತ್ರ ಶ್ರೀರ್ವಿಜಯೋರ್ಭೂತಿ ಧ್ರುವ ನೀತಿರ್ ಮತಿರ್ಮಮ. ಮಮ ಅಂತ ಹೇಳ್ತಾರಲ್ಲ, ಹಾಗೆ ಅದೇ ಭಗವಂತನ ಕೃಪೆ ಮತ್ತೆ ದೈವಿ ನಮ್ಮ ಮನುಷ್ಯ ಪ್ರಯತ್ನ ಎರಡೂ ಇರ್ಬೇಕು ಅನ್ನೋದನ್ನ ಇಲ್ಲಿ ಚೆನ್ನಾಗಿ ಹೇಳ್ತಾರೆ. ಸರಿಯಾಗಿ ಚೆನ್ನಾಗಿ ಹೇಳಿದ್ರೆ. ಸುಮ್ನೆ ಕೈ ಮುಕ್ಕೊಂಡಿರ್ತೀನಿ ಭಗವಂತ ಎಲ್ಲ ಮಾಡ್ಬಿಡ್ತಾನೆ ಅಂತಾನು ಕೂಡ ಆಗಲ್ಲ. ನಮ್ಮ ಪ್ರಯತ್ನನೂ ನಾವು ಮಾಡ್ಬೇಕು. ಹಾಗಂತ ನಾವು ಪ್ರಯತ್ನ ಮಾಡ್ಬಿಟ್ವಿ ಅದಾಗೆ ಆಗತ್ತೆ ಅನ್ನೋ ಒಂದು ದಾರ್ಷ್ಟ್ಯನೂ ಇರಬಾರ್ದು. ಅಷ್ಟೇನು ಇರಬಾರ್ದು. ಅದಕ್ಕೆ ನಾನು ಹಿಂದೆನೂ ಹೇಳಿದೀನಿ ಅಂತ ಕಾಣತ್ತೆ. ಪಾವಗಡ ಪ್ರಕಾಶ್ ರಾವ್ ಅವ್ರದ್ದು ಒಂದು ಇನ್ಸಿಡೆಂಟ್ ಹೌದು. ಹೇಳಿದೀನ. ಅದೇ ಅವರು ಲಾ ಓದುವಾಗ ಆಗಿದ್ದು ಒಂದು. ಇಲ್ಲ ಮೇಡಮ್, ಇಲ್ಲ. ಅವರು ಭಗವದ್ಗೀತೆ ಪ್ರವಚನ ಬರ್ತಾ ಇತ್ತು ಅವ್ರದ್ದು. ಅವಾಗ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅವ್ರಿಗೆ ಲಾ ಓದ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಪಾವಗಡ ಪ್ರಕಾಶ್ ರಾವ್ ಹೇಳಿದೀರಾ ಅಲ್ವಾ? ತುಂಬಾ ಒಳ್ಳೆ ಕೇಳಿದೀನಿ, ತುಂಬಾ ತುಂಬಾ ಚೆನ್ನಾಗಿ ಅವರು ಎಲ್ಲ ತಿಳ್ಕೊಂಡಿದ್ದಾರೆ, ಜ್ಞಾನ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಹೌದು ಮೇಡಮ್, ಹೌದು. ಅವ್ರು ಹೇಳಿದ್ದು ಅವ್ರದೇ ಜೀವನದ ಪ್ರಸಂಗ. ಅವ್ರಿಗೆ ಲಾ ಓದ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ತುಂಬಾ ಬಡತನನೂ ಇರುತ್ತೆ. ತುಂಬಾ ಕಷ್ಟಪಟ್ಟು ಅವ್ರಿವ್ರ ಹತ್ರ ಸಾಲ ತಗೊಂಡು ಮಾಡಿ ಫೀಸ್ ಕಟ್ಟಿ ಅಂತೂ ಎಕ್ಸಾಮ್ ತಗೋತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ ಪಾಪ, ಬಹಳ ಕಷ್ಟಪಟ್ಟಿರ್ತಾರೆ. ಆಮೇಲೆ ಪರೀಕ್ಷೆ ಬರೀತಾರೆ, ತುಂಬಾ ಚೆನ್ನಾಗಿ ಬರೀತಾರೆ ಪರೀಕ್ಷೆನ. ಸರಿ, ಆಮೇಲೆ ಬಂದು ಅವ್ರ ಲೆಕ್ಚರರ್ಸ್ಗೆಲ್ಲ ತೋರಿಸ್ತಾರೆ, ಹೀಗೆ ಬರ್ದಿದ್ದೀನಿ, ಹೀಗೆ ಬರ್ದಿದ್ದೀನಿ. ಓ ತುಂಬಾ ಚೆನ್ನಾಗಿ ಬರ್ದಿದ್ಯಾ, ನಿಮ್ಗೆ ರ್ಯಾಂಕೇ ಬರುತ್ತೆ ಅನ್ಸುತ್ತೆ, ಬರೀ ಫಸ್ಟ್ ಕ್ಲಾಸ್ ಎಲ್ಲ ರ್ಯಾಂಕೇ ಬರುತ್ತೆ ಅಂತ ಅವರೆಲ್ಲ ಹೇಳ್ತಾರೆ. ಬಹಳ ಖುಷಿಯಾಗಿರ್ತಾರೆ. ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ರೆ ಫೇಲ್ ಆಗಿರ್ತಾರೆ. ನಂಬಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ ಫೇಲ್ ಆಗಕ್ಕೆ. ಅದ್ ಹಿಂಗಾಯ್ತು ಅಂತ. ಸರಿ, ರಿವ್ಯಾಲ್ಯೂಯೇಷನ್ ಇಲ್ಲ, ರೀಟೋಟ್ಲಿಂಗು. ಸರಿ, ರೀಟೋಟ್ಲಿಂಗ್ ಹಾಕೋಣ ಅಂದ್ರೆ ಎಲ್ಲ ಕೆಲವರೆಲ್ಲ ಹೇಳ್ತಾರೆ, ಸುಮ್ಮನೆ ರೀಟೋಟ್ಲಿಂಗ್ ವೇಸ್ಟು, ಅದೇ ಮಾರ್ಕ್ಸೇ ತಿರ್ಗಾ ಕೊಡ್ತಾರೆ, ನೀನ್ ದುಡ್ಡೇ ಇಲ್ಲ, ಸುಮ್ಮನೆ ಅವ್ರಿವ್ರ ಹತ್ರ ಸಾಲ ಮಾಡಿ ತಿರ್ಗಾ ರೀಟೋಟ್ಲಿಂಗ್ ಹಾಕೋ ಬದಲು ಇನ್ನೊಂದ್ಸರಿ ಎಕ್ಸಾಮ್ ಕಟ್ಬಿಡೋದೇ ವಾಸಿ ಅಂತ. ಸರಿ, ಇವ್ರಿಗೆ ಒಂಥರ ತುಂಬಾ ಬೇಜಾರು ಆಗ್ಬಿಡುತ್ತೆ. ಸರಿ ಆಯ್ತು ಅಂದ್ಬಿಟ್ಟು ಇನ್ನೊಂದ್ಸರಿ ಎಕ್ಸಾಮ್ ಕಟ್ತಾರೆ. ಅದ್ರಲ್ಲಿ ಫಸ್ಟ್ ಕ್ಲಾಸೇ ಬರುತ್ತೆ. ಇವ್ರೇನ್ ತುಂಬಾ ಓದೋದು ಇಲ್ಲ, ಅವಾಗ ಹಿಂದೆ ಓದಿದ್ದೇ ಸಾಕು, ಅಷ್ಟರಲ್ಲೇ ಹೋಗಿ ಬರೆದ್ರು ಅವ್ರಿಗೆ ಹೈ ಫಸ್ಟ್ ಕ್ಲಾಸೇ ಬರುತ್ತೆ. ಆಮೇಲೆ ಆಗೋಗುತ್ತೆ ಆಮೇಲೆ ಲಾಯರ್ ಆಗಿ ಸೇರ್ಕೋತಾರೆ. ಸೇರ್ಕೊಂಡು ಒಂದ್ 3 ತಿಂಗಳು 4 ತಿಂಗಳು ಕೆಲ್ಸಕ್ಕೆ ಹೋಗ್ತಾರೆ. ಆದ್ರೆ ಯಾಕೋ ಅವ್ರಿಗೆ ಆಸಕ್ತಿ ಬರಲ್ಲ ಆ ಫೀಲ್ಡ್ ಅಲ್ಲಿ. ಅಯ್ಯೋ ಬೇಡ ಇದು ಅಂದ್ಬಿಟ್ಟು ಬಿಟ್ಬಿಟ್ಟು ಈ ಕನ್ನಡದಕ್ಕೆ ಬಂದ್ಬಿಡ್ತಾರೆ. ಕನ್ನಡ ಲೆಕ್ಚರರ್ ಆಗ್ತಾರೆ, ಆಮೇಲೆ ಪ್ರೊಫೆಸರ್ ಆಗ್ತಾರೆ, ಅದ್ರಲ್ಲಿ ಬರ್ತಾರೆ ಮುಂದಕ್ಕೆ. ಒಂದ್ಸರ್ತಿ ಏನಾಗುತ್ತೆ, ಇವ್ರಿಗೆ ವ್ಯಾಲ್ಯೂಯೇಷನ್ಗೆ ಕರೆದಿರ್ತಾರೆ. ಕನ್ನಡ ಇದಲ್ವಾ ಇವರು, ಹಾಗಾಗಿ ವ್ಯಾಲ್ಯೂಯೇಷನ್ ಹೋಗಿರ್ತಾರೆ. ಯೂನಿವರ್ಸಿಟಿನಲ್ಲೇ ಮಾಡಬೇಕು. ಅಲ್ಲಿ ಹೋಗಿರ್ತಾರೆ. ಅವಾಗ ಇವ್ರಿಗೆ ಜ್ಞಾಪಕ ಬರುತ್ತೆ ತಮ್ಮದು ಹಿಂದಿಂದು. ಅಲ್ಲಿ ಕೇಳ್ತಾರೆ, ನನ್ನೊಂದು ರಿಕ್ವೆಸ್ಟು, ನಾನು ಹಳೇದು ಆನ್ಸರ್ ಶೀಟ್ ಒಂದನ್ನು ನೋಡಬೇಕು. ನಾನು ಆನ್ಸರ್ ಶೀಟ್ ನೋಡಿದ ಮಾತ್ರಕ್ಕೆ ನಾನು ಯಾರ ಮೇಲೂ ಏನು ಕೇಸ್ ಹಾಕಲ್ಲ, ಏನೂ ಮಾಡಲ್ಲ, ಯಾರಿಗೂ ಏನು ತೊಂದರೆ ಕೊಡಲ್ಲ. ನನ್ನ ಒಂದು ಕುತೂಹಲಕ್ಕೋಸ್ಕರ ನಾನು ನೋಡಬೇಕು, ನನಗೆ ಅವಕಾಶ ಮಾಡಿಕೊಡ್ತೀರಾ ಅಂತ. ಇವ್ರ ಬಗ್ಗೆ ಅವ್ರಿಗೆಲ್ಲ ತುಂಬಾ ಒಳ್ಳೆ ಗೌರವನೂ ಇರುತ್ತೆ. ಹಾಗಾಗಿ ಸರಿ ಅಂತ ಕೊಡ್ತಾರೆ. ಇವರು ತಮ್ಮ ಪೇಪರ್ ತೆಗೆಸಿ ನೋಡ್ತಾರೆ. ಮೊದಲನೇ ಶೀಟಲ್ಲಿ ಎಲ್ಲ ರೈಟ್ ಫುಲ್ ಮಾರ್ಕ್ಸ್, ಎರಡನೇ ಶೀಟಲ್ಲಿ ಎಲ್ಲ ರೈಟ್ ಫುಲ್ ಮಾರ್ಕ್ಸ್, ಹೀಗೆ ತೆಕ್ಕೊಂಡು ಹೋಗಿ ಎಲ್ಲಾ ಶೀಟಲ್ಲೂ ಫುಲ್ ಮಾರ್ಕ್ಸು ಫುಲ್ ಮಾರ್ಕ್ಸು ಫುಲ್ ಮಾರ್ಕ್ಸ್. ಕೊನೆ ಶೀಟಿಗೆ ಬಂದಾಗ ಅವರು ಬರ್ದಿರ್ತಾರೆ, ಆ ವ್ಯಾಲ್ಯೂ ಮಾಡೋರು. ಈ ವ್ಯಕ್ತಿ ಅದು ಲಾನಲ್ಲಿ ಎಲ್ಲ ಕೋಡ್ಗಳು ಎಲ್ಲ ಬರಿಬೇಕಲ್ಲ, ಇಂಥ ಪೀನಲ್ ಕೋಡು, ಇಂಥ ಅದರಲ್ಲ ನಂಬರ್ಸು ಏನೇನೋ ಇರುತ್ತಲ್ಲ, ಅದರಲ್ಲಿ ತುಂಬಾ ಕ್ಲಿಷ್ಟ, ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಏನೋ ಥಿಯರಿ ಬರೆಯೋದು ಬರ್ದ್ಬಿಡ್ಬೋದು, ಆ ಕೋಡ್ ಗೀಡೆಲ್ಲ ಬರೆಯೋದು ತುಂಬಾ ಕಷ್ಟ. ಇವರು ಒಂದು ತಪ್ಪು ಮಾಡಿರಲ್ಲ, ಅದಕ್ಕೆ ಅವರು ಬರೀತಾರೆ. ಇವರು ನೋಡಿದ್ರೆ ಒಂದು ತಪ್ಪು ಇಲ್ಲ, ಬಹುಶಃ ಈ ವ್ಯಕ್ತಿ ಕಾಪಿ ಮಾಡಿದಾನೆ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಮತ್ತೆ ನೆಕ್ಸ್ಟ್ ಹೈಯರ್ ಅಥಾರಿಟಿಗೆ, ಈ ತರ ಡೌಟ್ ಬಂದಾಗ ಅವರೇ ಡಿಸಿಷನ್ ತಗೊಳ್ಳಲ್ಲ, ಸೊ ಹೈಯರ್ ಅಥಾರಿಟಿಗೆ ಬರೀತಾರೆ, ಇದನ್ನ ದಯವಿಟ್ಟು ನೋಡ್ಬೇಕು ಅಂತ. ಆಮೇಲೆ ಅವ್ರು ನೋಡಿ ಅವರು ಒಂದು ರಿಮಾರ್ಕ್ ಹೇಳ್ತಾರೆ, ಹೌದು ನೀವ್ ಹೇಳಿದ್ ಕರೆಕ್ಟು, ಈ ತರಹ ಪರ್ಫೆಕ್ಷನ್ ಸಾಧ್ಯನೇ ಇಲ್ಲ, ಇವರು ಕಾಪಿ ಮಾಡಿರ್ಬೋದು, ಇವ್ರನ್ನ ಫೇಲ್ ಮಾಡಿ ಅಂತ ಬರ್ತಿರ್ತಾರೆ. ಸೊ ಫಾಸ್ಟ್ ರ್ಯಾಂಕ್ ಬರೋ ಅಂತ ವ್ಯಕ್ತಿ ಫೇಲ್.
ಅಂದ್ರೆ ಅವರು ಯಾತಕ್ಕೆ ಅದನ್ನ ಹೇಳಿದ್ರು ಅಂದ್ರೆ, ವಿಧಿ ಮುಂದೆ ನಾವ್ ಏನೂ ಅಲ್ಲ, ನಾವ್ ಖಂಡಿತ. ಎಷ್ಟೇ ಮಾಡಿರ್ಬೋದು, ಹೌದು ಅದು ಆ ಕೃಪೆ, ದೈವಿ ಕೃಪೆ ಇರ್ಬೇಕು. ಹೌದು ಅದಿದ್ರೆ ಮಾತ್ರ ನಾವು ಯಶಸ್ಸು ಗಳಿಸಕ್ ಸಾಧ್ಯ, ಇಲ್ದೆ ಹೋದ್ರೆ ಆಗಲ್ಲ. ಹೌದು ನನ್ನ ಜೀವನದ ನಿಜದ ಘಟನೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಈ ರೀತಿಯಲ್ಲಿ ಈ ದೈವಿ ಕೃಪೆ ಅನ್ನೋದು ಖಂಡಿತವಾಗ್ಲೂ ಬೇಕು. ಆಮೇಲೆ ಇದ್ರಲ್ಲೂ ಗುರುಗಳು ಬೇಕಾದಷ್ಟು ಉದಾಹರಣೆನೂ ಕೊಟ್ಟಿದ್ದಾರೆ. ದೈವಿ ಕೃಪೆ ಇಲ್ಲದೆ ಒಂದೇ ಒಂದು ಕಡ್ಡಿನೂ ಅಲ್ಲಾಡಕ್ಕಾಗಲ್ಲ, ಅದಕ್ಕೆ ಕಾಫಿ ಮಾಡೋದು ಅದು ಇದು ಎಲ್ಲ ಬೇಕಾದಷ್ಟು ಉದಾಹರಣೆನೂ ಕೊಟ್ಟಿದ್ದಾರೆ. ಒಂದ್ ಕಾಫಿ ಮಾಡಕ್ಕೇನೆ ನಮ್ಗೆಲ್ಲಾ ವಸ್ತುಗಳು ಹೊರಗಿಂದ ಬರ್ಬೇಕು. ಆಮೇಲೆ ನಾವು ಮಾಡಿದ್ವಿ ಅಂದ್ರೂ ಕೂಡ ಅದಕ್ಕೆ ನಮ್ಮ ತಲೆಯಲ್ಲಿ ಮೆದುಳಿನಲ್ಲಿ ನರತಂತುಗಳು ಕೆಲಸ ಮಾಡ್ಬೇಕು, ಹೃದಯದಲ್ಲಿ ಎಷ್ಟೋ ರಕ್ತ ಪರಿಚಲನೆ ಆಗ್ಬೇಕು, ಎಲ್ಲವೂ ಆಗ್ಬೇಕು. ಹಾಗಾಗಿ ಯಾವುದು ಭಗವಂತನ ಕೃಪೆ ಇಲ್ಲದೆ ಸಾಧ್ಯ ಇಲ್ಲ. ನಾವು ನಮಗಿರುವಂತ ಅಲ್ಪ ಸ್ವಲ್ಪ ಸಾಮರ್ಥ್ಯದಲ್ಲಿ ಏನಾಗುತ್ತೋ ಅದನ್ನ ಶ್ರದ್ಧೆಯಿಂದ ನಾವು ಮಾಡ್ಬೇಕು, ಮತ್ತೆ ಭಗವಂತನ ಕೃಪೆಗೆ ಕಾಯ್ಬೇಕು. ಇದು ನನ್ ಮಗಳ ಜೀವನದಲ್ಲೂ ಅದಾಯ್ತು ಮೇಡಮ್. ಅವಳು PU ನಲ್ಲಿ ಚಿಕ್ಕದ್ರಿಂದನೂ ಅವಳಿಗೆ ನಾನ್ ಡಾಕ್ಟರ್ ಆಗ್ಲೇಬೇಕು ಅನ್ನೋ ಹಠ ಬಂದ್ಬಿಟ್ಟಿತ್ತು. ಸಣ್ಣ ಮಗು ಇದ್ದಾಗ ನಾವ್ ಡಾಕ್ಟರ್ ಹತ್ರ ತೋರ್ಸಕ್ ಹೋದ್ರುನು ಒಂದ್ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಇದ್ರೆ ಅಲ್ಲಿ ಎತ್ಕೊಂಡ್ ಬಂದ್ಬಿಟ್ಟಿರೋಳು, ಹೆಂಗೋ ಗೊತ್ತೇ ಇಲ್ದೇನೆ ಮನೆಗ್ ಬಂದ್ ಅದ್ರಲ್ಲೆಲ್ಲ ಬರ್ದು ನಿಮ್ಗೇನ್ ಕೆಮ್ಮ ತಲೆನೋವ ನಮ್ಗೆಲ್ಲ ಹೆಂಗ್ ಕೊಡೋದು ಮಾಡ್ತಿದ್ವಿ. ಹಂಗ್ ಮನ್ಸಲ್ಲಿ ಇಟ್ಕೊಂಡು ಓದಕ್ ಹೋದಲ್ಲ. ಡಾಕ್ಟರ್ ತುಂಬಾ ಚೆನ್ನಾಗೇ ಓದಿದ್ಲು ಮೇಡಮ್ PU ನಲ್ಲಿ. ಅವಳದೇ ಫಸ್ಟ್ ಬ್ಯಾಚ್ ನೀಟ್ ಫಸ್ಟ್. ಅವಾಗ್ಲೇ ಅವಳ ಬ್ಯಾಚ್ ಅಲ್ಲೇ ಫಸ್ಟ್ ಶುರು ಆಯ್ತು. ಆವಾಗ ತುಂಬಾ ಆತಂಕ, ರಿಸ್ಟ್ರಿಕ್ಷನ್ಸ್ ಮತ್ತೆ ಏನೇನೋ ಒಂದ್ ಮಾಡಿದ್ರಲ್ಲ, ಅವ್ದ್ ಹಾಕೊಂಡ್ ಬರ್ಬಾರ್ದು, ಮಾಡ್ಬಾರ್ದು, ಅದ್ರಲ್ಲೆಲ್ಲ ರೂಲ್ಸ್ ತುಂಬಾ ಇತ್ತಲ್ಲ, ಅದೆಲ್ಲ ತುಂಬಾ ಆತಂಕನೇ ಆಯ್ತು. ತುಂಬಾ ಪ್ರಯತ್ನ ಪಟ್ಲು. ಹೋಗಿ ಎಕ್ಸಾಮ್ ಕೂತಾಗ್ಲೂವೆ ನಮ್ಮಲ್ಲಿ ಕರಡ್ಗೆ ಹಾಕ್ತಿವಿ ಅದನ್ನ ತೆಗ್ಸಿಟ್ಟಿದ್ದಾರೆ ಶಿವಂದು. ಆಮೇಲೆ ತಲೆನಲ್ಲಿ ಒಂದು ಕ್ಲಿಪ್ ಹಾಕಿರೋ ಅದ್ ತೆಗ್ಸಿ ಕಿವಿ ಓಲೆ ಬಿಚ್ಚಿಸ್ಬಿಟ್ಟಿದ್ದಾರೆ. ಚಿನ್ನದೊಂದ್ ಸಣ್ಣ ಸ್ಟಾರ್ ಹಾಕಿದ್ರು. ಇವಳಿಗೊಂಥರ ಟೆನ್ಷನ್ ಆದಂಗ ಆಗಿದೆ. ಆದ್ರೂನು ಎಕ್ಸಾಮ್ ಬರೆಯಕ್ ಕೂತಿದ್ದಾಳೆ. ಚೆನ್ನಾಗ್ ಓದಿದ್ದೆಲ್ಲ ಚೆನ್ನಾಗ್ ನಾನು ಅಟೆಂಡ್ ಮಾಡ್ದೆ ಎಲ್ಲದಕ್ಕೂ ಅಂತ ಮಾಡ್ಕೊಂಡು ಬಂದ್ಲು. ತುಂಬಾ ಖುಷಿನೂ ಪಟ್ಲು, ಇಲ್ಲ ನಾನ್ ಚೆನ್ನಾಗ್ ಮಾಡಿದೀನಿ ಅಂತ. ಆಮೇಲೆ OMR ಶೀಟ್ ಬರುತ್ತಲ್ಲ, ಅದ್ರಲ್ಲೂನು ನೋಡಿದ್ಲು. PU ನಲ್ಲಿ ಅವಳಿಗೆ 98% ಬಂದಿತ್ತು. ಕಾಲೇಜಲ್ಲೆಲ್ಲ ದೊಡ್ಡದಾಗ್ ಬೋರ್ಡು ಹಾಕಿದ್ರು, ಚೆನ್ನಾಗ್ ಮಾಡಿದಾಳೆ. ಅವ್ರ ಮಿಸ್ಗಳಿಗೆಲ್ಲ, ಮೇಡಮ್ಗೆ, ಸರ್ಗೆಲ್ಲ ಗೊತ್ತಿತ್ತು ಇವಳು ಚೆನ್ನಾಗ್ ಅಟೆಂಡ್ ಮಾಡ್ತಾಳೆ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲೇ ನಿನ್ಗೆ MBBS ಸೀಟ್ ಸಿಗುತ್ತೆ ನೋಡು ಅಂತೆಲ್ಲ ಹೇಳಿದ್ರು. ಆಮೇಲೆ ಇವಳು ಅದು ತಂದು ಅದ್ ಬಂದ್ಮೇಲೂನು ಅದ್ರಲ್ಲೆಲ್ಲ ನೋಡಿ ನಾನು ಕರೆಕ್ಟ್ ಆನ್ಸರ್ ಮಾಡಿದೀನಿ ಅಂತ ಕೊಟ್ಮೇಲೂ ಮೇಡಮ್ ಇಲ್ಲ ನಿನ್ ಬಂದೇ ಬರುತ್ತೆ, ಸಿಕ್ಕೇ ಸಿಗತ್ತೆ ಸೀಟು ಅಂತ ಹೇಳಿದ್ರು. ಖುಷಿ ಪಟ್ಲು. ಎಲ್ಲಾರ ಕೈಲೂ ಅದೇ ಹೇಳ್ಕೊಂಬಂದು ಮಾರ್ಕ್ಸ್ ಅವಳೇ ಅನ್ಕೊಂಡ್ಬಿಟ್ಟಿದ್ಲು, ನಂಗೆ ಇಷ್ಟೇ ಬರುತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಲು. ಆದ್ರೆ ರಿಸಲ್ಟ್ ಬಂದಾಗ ಏನಾಗೋಯ್ತು, ಕಡಿಮೆ ಆಗ್ಬಿಟ್ಟು. ಅಯ್ಯೋ ಯಾಕೆ ಹಿಂಗಾಯ್ತು ಅಂದಾಗ ಆಮೇಲೆ ಅದು ಶೀಟ್ ಬರುತ್ತಲ್ಲ ಅವ್ರು ಹೆಂಗೆ ಮಾಡಿದ್ದಾರೆ ಅಂತಾನು. ಅದ್ರಲ್ಲಿ ಏನಾಗಿದೆ, ಈ OMR ಬಬಲ್ ಮಾಡ್ಬೇಕಲ್ಲ, ಅವಾಗ ಮುಕ್ಕಾಲ್ವರೆಗೂ ಬಂದಿದ್ದಾಳೆ. ಅಲ್ಲಿ ಅವ್ರಿಗೆ ನೀಟಲ್ಲಿ ಒಂದು ತಪ್ಪಾದ್ರೆ 2 ಮಾರ್ಕ್ಸ್ ಹೊಟ್ಟೋಗುತ್ತೆ. ಹಂಗೆ ಲಾಸ್ಟ್ ಬಂದಾಗ ಏನ್ ಮಾಡ್ಬಿಟ್ಟಿದ್ದಾಳೆ, ರೋನ ಚೇಂಜ್ ಮಾಡ್ಬಿಟ್ಟಿದ್ದಾಳೆ ಬಬಲ್ ಮಾಡುವಾಗ. ಆ ರೋಡ್ ಚೇಂಜ್ ಮಾಡ್ಬಿಟ್ಟು ಏನಾಗೋಯ್ತು, ತಪ್ಪಾಯ್ತಾ ಬಂದಂಗೆ ಹಿಂದದ್ 2 ಮಾರ್ಕ್ಸ್ ಹೊಟ್ಟೋಯ್ತು. ಇದು ಅವಳಿಗೆ ಗೊತ್ತೇ ಆಗಿಲ್ಲ. ಆ ಶೀಟ್ ಬರೋವರೆಗೂ ಗೊತ್ತಾಗಿಲ್ಲ. ಅಯ್ಯೋ ಎಷ್ಟು ಸಫರ್ ಮಾಡಿದ್ಲು ಅವಾಗ ಅಂದ್ರೆ, ತುಂಬಾ ಸಫರ್ ಮಾಡಿ. MBBS ಸೀಟ್ ಸಿಕ್ಲಿಲ್ಲ, BAMS ಅಷ್ಟೇ. ಹಂಗಾಗೋಯ್ತು. ಅದನ್ನ ಎಷ್ಟು ತುಂಬಾ ಅನ್ಕೋತಾಳೆ ಯಾವಾಗ್ಲೂನು. ಆದ್ರೆ ನನಗೂ ಅನ್ಸುತ್ತೆ ಮೇಡಮ್, ಆದ್ರೂ ಕೆಲವೊಂದು ಅಜ್ಞಾನದಿಂದ ನನ್ಗನ್ಸುತ್ತೆ ಯಾಕೆ ಇವಳಿಗೆ ಈ ತರ ಆಗ್ತಿದೆ ಎಲ್ಲಾತ್ರಲ್ಲೂ ಅಂದಾಗ, ಅವಳು ತಪ್ಕೊಂಡ್ ನನಗ್ ಕಾಣಿಸ್ತಾ ಇದೆ ಕೆಲವೊಂದು. ಅವಳು ಇನ್ನೂ ಅದನ್ನ ನೋಟಿಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ಈಗ್ಲೂ ಸದ್ಗುರುಗಳಲ್ಲಿ ಪ್ರಾರ್ಥನೆ ಅಷ್ಟೇ, ಅವಳು ಜ್ಞಾನ ಬರೋಂಗ, ಬುದ್ಧಿವಂತೆ, ಜಹಾಣೆ ಎಲ್ಲ ಇದೆ, ಅರಿತು ಗೊತ್ತಿದ್ದು ಕೆಲವೊಂದ್ ತಪ್ಪು ಮಾಡ್ಬಿಡ್ತಾಳೆ. ಅಂದ್ರೆ ಈ ಕೋಪದಲ್ಲಿ ಇನ್ನೇನು ಅಂತಂದ ಬೇರೆ ಇನ್ನೇನು ಕೆಟ್ಟದಲ್ಲ, ಕೆಲವೊಂದು ಸಂಸ್ಕಾರಗಳಲ್ಲಿ ಈ ತರ ನಡ್ಕೊಂಡ್ಬಿಡೋದು ಆ ತರ. ಅವಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ ಈಗ ಆಗೋದು ಒಳ್ಳೇದಾಗೋದು ಈ ತರದ್ರಿಂದ ತಪ್ಪು ಬಿಡುತ್ತೇನೋ. ದೈವಿ ಕೃಪೆಗೆ ಪಾತ್ರ ಆಗ್ಬೇಕು ಅಂದ್ರು ನಮ್ಮಲ್ಲಿ ಎಲ್ಲ ಸರಿನೇ ಇರ್ಬೇಕು, ತುಂಬಾನೇ ಅದಾಗ್ತಾ ಇಲ್ವಲ್ಲ ಅನ್ನೋಂಗು ಒಂದೊಂದ್ಸಲಿ ಆತಂಕ ಆಗ್ಬಿಡುತ್ತೆ. ಅದಕ್ಕೆ ಅದೇ ಅಲ್ವಾ ಇವತ್ತು ಹೇಳೋದು, ಹಾಗೆ ತಾನೆ ಗುರುಗಳು. ಇದು ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ, ಇದು ವಿಶ್ವ ಅನ್ನೋದು ವಿಶ್ವವಿದ್ಯಾಲಯ, ಇಲ್ಲಿ ಕಲಿಯೋಕೆ ಬಂದಿರೋದು ನಾವು ಅಂತ. ಹಾಗಾಗಿ ಪ್ರತಿಯೊಬ್ರು ಇಲ್ಲಿ ಕಲ್ತ್ಕೊಂಡೇ ಹೋಗ್ತೀವಿ. ಎಲ್ಲಾನು ಆಗೋದು ಕೂಡ ಕಲಿಕೆ. ದೈವಿ ಕೃಪೆ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಗೊತ್ತು. ನನಗದರ್ವಾಗಿ ಬರ್ತಾ ಇದೆ, ಇವ್ರಿಗೆ ಯಾಕೆ. ಈಗ ನಾನು ಒಂದು ಟಾಕ್ ಕೇಳಿ ಅಂದ್ರೂ ಕೇಳಲ್ಲ. ಈಗ ನನ್ಗ್ ಹೋಗ್ಲಿ ಈ ಕ್ಲಾಸ್ ಅವ್ರಿಗೆ ವೇದ್ಯ ಆಗಲ್ಲ, ಬೇಡ,
ಈ ಕೆಲವೊಂದು ಈ ವೆಂಕಟಾಚಲವಧೂತ್ರದ್ದು ಈಗ ಆಡಿಯೋಗಳು ಬರ್ತಾ ಇದೆ ಸಣ್ಣ ಸಣ್ಣದಾಗಿ. ಆ ಆಡಿಯೋಗಳು ಅದ್ರಲ್ಲಿ ಕೇಳಿದ್ರು ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾಕೆ ಸೋಲತ್ತಿದೀವಿ ಇಂದಾಗ ನಾವ್ ಎಲ್ಲೋ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದ್ ತಪ್ಪುಗಳನ್ನ ಮಾಡ್ತಾ ಬಂದಿರ್ತೀವಿ. ಯಾರನ್ನೋ ನೋಯಿಸೋದು, ಇನ್ನೇನೋ ಮಾಡೋದು, ಹಂಗ್ ಮಾಡ್ತಿರ್ತೀವಿ. ಪ್ರಾಣಿಗಳನ್ನಿರ್ಬೋದು, ಮನುಷ್ಯರನ್ನಿರ್ಬೋದು, ಈವನ್ ಒಂದು ಗಿಡ ಮರಗಳನ್ನು ಅಷ್ಟೇ, ಪ್ರಕೃತಿನ ನಾಶ ಮಾಡಿರ್ಬೋದು. ಅದ್ರ ಫಲನ ನಾವು ಮುಂದೆ ಭೋಗಿಸ್ಬೇಕಾಗತ್ತೆ. ಇದನ್ನೇ ಮಾಡಬಾರ್ದು ಅನ್ನೋದು. ಈ ಪಂಚಯಜ್ಞಗಳೇನಿದೆ, ಈ ಪಂಚಯಜ್ಞಗಳನ್ನ ನಾವು ಋಣ ತೀರಿಸ್ಬೇಕು. ಅದ್ರಲ್ಲಿ ನಾವ್ ಇನ್ನೂ ಹೆಚ್ಚಿಸ್ಕೊಂಡು ಹೋಗ್ತಿರ್ತೀವಿ. 5 ಯಜ್ಞಗಳನ್ನು ತಪ್ಪು ಮಾಡ್ತಾ ನಮ್ಗೆ ಅರಿವಿಲ್ದೆ ಈಗ ಪ್ರಕೃತಿ ವಿಕೋಪ ಆಗ್ತಿರೋದನ್ನು ಅದಕ್ಕೆ ಅಂತ ಅಂತೀವಲ್ಲ. ಮರ ಕಡ್ದ್ರಿಂದ ಮಳೆ ಸರಿಗಾಗಲ್ಲ. ಈಗ ಅದು ಒಂದು ಸರಪಣಿ ರೀತಿ ಹೋಗುತ್ತೆ ನೋಡಿ. ಹಂಗೆ ನನ್ಗೂ ಅದ್ ಅನ್ನಿಸ್ತಿದೆ. ಆದ್ರೆ ಹೇಗೆ ಇವ್ರನ್ನ ನಾವ್ ಅದು ತರಿಯಕ್ಕೆ ಆಗ್ತಾ ಇಲ್ಲ ನೋಡಿ. ಅವ್ರವ್ರೇ ಸರಿ ಮಾಡ್ಕೋಬೇಕು ಅದನ್ನ. ನಾವ್ ಯಾರು ಎಷ್ಟೇ ಹೇಳ್ಬೋದು, ಆ ಕೇಳಿಸ್ಕೊಳಕ್ಕೂ ಮನಸ್ ಕೊಡಲ್ಲ ದೇವ್ರು ಅನ್ಸುತ್ತೆ. ಇನ್ನೆಲ್ಲಿ ಕೇಳಿಸ್ಕೊಂಡ್ಬಿಟ್ರು ಅವ್ರಿಗೆ ಒಳ್ಳೆ ಜ್ಞಾನ ಬಂದ್ಬಿಡುತ್ತೆ. ನಾವ್ ಎಷ್ಟ್ ಹೇಳಿದ್ರು ಅವ್ರಿಗೆ ಆ ಮನ್ಸೇ ಬರಲ್ಲ. ಖಂಡಿತ ಬರಲ್ಲ. ಅದೇ ಹೇಳ್ತಾನಲ್ಲ ದುರ್ಯೋಧನನು ಕೃಷ್ಣಂಗೆ, ನಂಗ್ ಗೊತ್ತು ಹೌದು, ತಪ್ಪು, ಅದು ಅಧರ್ಮ ಅಂತ ಗೊತ್ತು, ಆದ್ರೂ ನಾನು ಅದನ್ನೇ ಮಾಡ್ತೀನಿ ಅಂತ. ಹಂಗೆ ಅದೆಲ್ಲ ಕಲಿಯಕ್ಕೆ ಒಂದಷ್ಟು ಸಮಯ ಬೇಕು, ಏನು ಮಾಡಕ್ಕ. ಹೌದು. ಅದೇ ನ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ನ ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ. ಆ ಪ್ರವೃತ್ತಿ ನಿವೃತ್ತಿ ಎರಡು ಗೊತ್ತು, ಆದ್ರೆ ನಾನ್ ಮಾಡಲ್ಲ ಅಂತ ಹೇಳ್ತಾನೆ ದುರ್ಯೋಧನ. ಮುಂದಿನ ಪ್ರಶ್ನೆ ಸಾವಿತ್ರಿಯವರಿಗೆ. ಅದ್ವೈತ ಮಕರಂದ ಎಂಬ ಹೆಸರನ್ನು ವಿಶ್ಲೇಷಿಸಿ. ಅದ್ವೈತ ಅಂತಂದ್ರೆ ಎರಡು ಇಲ್ದೇ ಇರ್ತಕ್ಕಂಥದ್ದು. ಮಕರಂದ ಅಂದ್ರೆ ಸವಿಜೇನು ಅಂತ. ಯಾಕೆ ಅಂತಂದ್ರೆ ಜೀವಾತ್ಮ ಪರಮಾತ್ಮ ಎರಡಿಲ್ಲ ಅಂತ, ಅದನ್ನೇ ಇಲ್ಲಿ ಅದ್ವೈತ ಅನ್ನೋದು ಸೂಚಿಸೋದು. ಹಾಗಾಗಿ ಅದ್ವೈತ ಮಕರಂದ ಅಂತ ಲಕ್ಷ್ಮೀಧರ ಕವಿ ಅದಕ್ಕೆ ಹೆಸರು. ಇದು ಮನನದ ಗ್ರಂಥ ಅಂತ. ಕರೆಕ್ಟ್. ಮುಂದಿನ ಪ್ರಶ್ನೆ ಪದ್ಮಾ ಅವರಿಗೆ. ಸಾಮಾನ್ಯವಾಗಿ ಮಂಗಳಾಚರಣೆಯ ಶ್ಲೋಕದಲ್ಲಿ ಅನುಸರಿಸುವ ವಿಧಾನ ಯಾವುದು? ಲಕ್ಷ್ಮೀಧರ ಕವಿ ಯಾವ ವಿಧಾನವನ್ನು ಅನುಸರಿಸಿದ್ದಾರೆ? ಕಬೀರರ ದೋಹೆಯ ಮೂಲಕ ಅದರ ಉದಾಹರಣೆಯೊಂದಿಗೆ ವಿವರಿಸಿ. ಸಾಮಾನ್ಯವಾಗಿ ಯಾವುದೇ ಗ್ರಂಥಗಳನ್ನ ಬರಿಬೇಕಾದ್ರೂ ಅವರು ತಮ್ಮ ಗುರುಗಳು ಮತ್ತೆ ಭಗವಂತನ ಬಗ್ಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ನಾವು ಯಾವುದೋ ಒಂದು ಕೆಲಸವನ್ನ ಮಾಡ್ಬೇಕಾದ್ರೂ ಅಷ್ಟೇ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಮಾಡ್ತೀವಿ. ಹಾಗೆ ಒಂದು ಗ್ರಂಥವನ್ನು ಬರಿಬೇಕಾದ್ರೂ ಇದು ಸಂಪ್ರದಾಯ. ಆದರೆ ಡೈರೆಕ್ಟ್ ಆಗಿ ಗುರುಗಳ ಹೆಸರನ್ನ ಹೇಳೋದು ಕಷ್ಟ ಆಗತ್ತೆ. ಯಾಕೆಂದ್ರೆ ಅವ್ರ ಮೇಲೆ ಗೌರವ ಹೆಚ್ಚಾಗಿರುತ್ತೆ, ಭಕ್ತಿಯು ಹೆಚ್ಚಾಗಿರುತ್ತೆ. ಆದ್ರಿಂದ ನೇರವಾಗಿ ಅವರ ಹೆಸರನ್ನ ಹೇಳುವ ಬದಲು ಅವರ ಇಷ್ಟ ದೇವರಾದ ಶ್ರೀಕೃಷ್ಣನ ಹೆಸರಿನ ಜೊತೆಗೆ ಸೇರಿಸಿ, ಅಬ್ಜೆಕ್ಟಿವ್ ಆಗಿ ಸೇರಿಸಿ ಅವರು ಅದನ್ನ ಅನಂತ ಆನಂದ ಕೃಷ್ಣಾಯ ಅಂತ ಹೇಳಿ ಅವರು ಪ್ರಾರಂಭ ಮಾಡ್ತಾರೆ ಪ್ರಾರ್ಥನಾ ಶ್ಲೋಕವನ್ನ. ಅದು ಮೊದಲನೆಯದಾಗಿ ಅವರು ಗುರುವಿನ ಹೆಸರನ್ನ ತರ್ತಾರೆ. ಆಮೇಲೆ ತಮ್ಮ ಇಷ್ಟ ದೈವವಾದ ಕೃಷ್ಣನ ಹೆಸರನ್ನ ತಗೊಂಡ್ಬರ್ತಾರೆ. ಯಾಕೆ ಮೊದಲು ಗುರುವಿನ ಹೆಸರು, ಆಮೇಲೆ ಯಾತಕ್ಕೆ ದೈವವೇ ಮೇಲೆ ಅಲ್ವಾ ಅಂತ ನಾವು ಪ್ರಶ್ನೆ ಮಾಡೋದಾದ್ರೆ, ಇಲ್ಲ, ಆ ದೇವರನ್ನ ತೋರಿಸುವಂಥವನು, ಆತ್ಮನನ್ನ ತೋರಿಸುವಂಥವನು ಗುರುವಾಗಿದ್ರಿಂದ ನಾವು ಡೈರೆಕ್ಟ್ ಆಗಿ ಪರಮಾತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಗುರುವೇ ತೋರಿಸೋದ್ರಿಂದ ಮೊದಲು ನಾವು ಗುರುವಿಗೆ ಶರಣಾಗಬೇಕು, ಗುರುವನ್ನ ಪ್ರಾರ್ಥಿಸ್ಬೇಕು, ಗುರುವಿಗೆ ನಮ್ಮವನ್ನ ಸಲ್ಲಿಸ್ಬೇಕು. ಆಮೇಲೆ ಆ ಗುರು ಪರಮಾತ್ಮನನ್ನ
ತೋರಿಸ್ತಾರೆ ಅಂತ. ಹಾಗೆ ಕಬೀರ್ ದಾಸರ ಒಂದು ಜೀವನದಲ್ಲಿ ಅವರು ಮುಸ್ಲಿಂ ಆಗಿರ್ತಾರೆ. ಇವರು ರಾಮ 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 ಅಂತಿದ್ರೆ ಮಸೀದಿಗೆ ಸೇರ್ಸಲ್ಲ, ಇವರು ಮುಸ್ಲಿಂ ಆಗಿದ್ದಕ್ಕೋಸ್ಕರ ದೇವಸ್ಥಾನಕ್ಕೂ ಸೇರ್ಸಲ್ಲ. ಅದಕ್ಕೆ ಜನ ಕೇಳ್ತಾರೆ, ನೀನು ರಾಮ 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 ಅಂತೀಯಲ್ಲ, ಹೀಗಾಗತ್ತಲ್ಲ, ಏನು ಮಾಡ್ತೀಯ ಅಂತಂದ್ಬಿಟ್ಟು. ಸರಿ, ಪರವಾಗಿಲ್ಲ, ನಾನು ಹೇಳೋದು ಏನು ಎಲ್ಲ ಭಗವಂತನ ನಾಮವೇ, ನಾನು ಪ್ರತಿಯೊಂದು ನುಡಿಯೋದೆಲ್ಲ ಭಗವಂತನ ನಾಮನೇ, ನಾನು ನಡೀತೀನಲ್ಲ ಅದೆಲ್ಲ ರಾಮನ ಪ್ರದಕ್ಷಿಣೆಯೇ. ಹೀಗೆ ಸರ್ವವು ನಾನು ಈ ರೀತಿಯಲ್ಲೇ ನಾನು ಭಗವಂತನ ಒಂದು ಸ್ತುತಿಯನ್ನು ಮಾಡ್ತೀನಿ, ಭಗವಂತನ ದರ್ಶನವನ್ನ ಈ ರೀತಿಯಲ್ಲಿ ಮಾಡ್ತೀನಿ. ನಾನು ದೇವಸ್ಥಾನಕ್ಕೂ ಹೋಗ್ಬೇಕಾದ ಅಗತ್ಯ ಇಲ್ಲ, ಮಸೀದಿಗೂ ಹೋಗ್ಬೇಕಾದ ಅಗತ್ಯ ಇಲ್ಲ. ನನಗೆ ಯಾರಾದ್ರೂ ಮೊದಲು ನೀನು ಗುರುವಿಗೆ ನಮಸ್ಕಾರ ಮಾಡ್ತೀಯೋ ಅಥವಾ ಭಗವಂತನಿಗೆ ನಮಸ್ಕಾರ ಮಾಡ್ತೀಯೋ ಅಂತ ಕೇಳಿದಾಗ ನಾನು ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಯಾತಕ್ಕೆ ಅಂದ್ರೆ ಗುರು ಭಗವಂತನನ್ನ ತೋರಿಸೋದು ಅಂತಂದ್ಬಿಟ್ಟು ಕಬೀರ್ ದಾಸರು ಹೇಳ್ತಾರೆ. ಈ ರೀತಿಯಲ್ಲಿ ಪ್ರಾರಂಭವಾಗುತ್ತೆ. ಆಮೇಲೆ ಅಷ್ಟು ಸಾಕು, ಅದು ಒಂದೊಂದೇ ಕೇಳ್ಕೊಂಡ್ ಬರೋಣ. ಚೆನ್ನಾಗಿ ಹೇಳಿದ್ರಿ, ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಈಗ ಸಂಧ್ಯಾ ಅವರು ಇವಾಗ ಇಲ್ಲಿ ಹೇಳಿದ್ರು, ಅವರು ಏನು ಅನಂತ ಆನಂದ ಕೃಷ್ಣಾಯ ಅಂತ ಹೇಳಿದ್ರು. ಅದು ಕೃಷ್ಣನಿಗೆ ವಿಶೇಷಣ, ಅಬ್ಜೆಕ್ಟಿವ್ ಅನ್ನೋ ತರಹ ಅನಂತ ಆನಂದ ಅಂತಂದ್ರೆ ಅಂತ ಹೇಳಿದ್ರು. ಆದ್ರೆ ಈ ಅನಂತ ಆನಂದ ಅನ್ನೋದ್ರ ಮೂಲಕ ತಮ್ಮ ಗುರುವನ್ನ ಸ್ಮರಿಸ್ತಾರೆ ಅಂದ್ರು. ಗುರುವನ್ನ ಹೇಗೆ ಅನಂತ ಆನಂದ ಅಂತ ಆಗತ್ತೆ? ಅನಂತ ಆನಂದ ಅಂತನ್ನೋದು ಏನು, ಅದನ್ನ ಒಂದ್ ಸ್ವಲ್ಪ ವಿವರಣೆ ಕೊಡಿ. ಅನಂತ ಅಂದ್ರೆ ಅದಕ್ಕೆ ಅಂತ್ಯವಿಲ್ಲದೆ ಇರೋದು. ಆತ್ಮನನ್ನೇ ಅನಂತ ಅಂತ ಹೇಳ್ತೀವಿ ನೋಡಿ. ಆನಂದ ಅದಕ್ಕೆ ಅದಕ್ಕೆ ಆದಿ ಇಲ್ಲ ಅಂತ್ಯವಿಲ್ಲ ಅಂತ, ಆ ತರ ಅನಂತವಾಗಿರ್ತದೆ. ಅಂತ ಅನಂತವಾದ ಅಂದ್ರೆ ಇಲ್ಲಿ ಬರೀ ಅನಂತ ಅನ್ನೋದಷ್ಟೇನೆ ಹೇಳ್ಬೇಕು ಮೇಡಮ್? ಅನಂತ ಆನಂದನ ಆನಂದನು ಹೇಳಿ. ಅನಂತ ಆನಂದ. ಅನಂತ ಅಂದ್ರೆ ಅದೇ ಹೇಳಿದೆ, ಆದಿ ಅಂತ್ಯ ಇಲ್ಲದ್ದು. ಅದು ಆತ್ಮ ಯಾವಾಗ ಚೈತನ್ಯ ಸ್ವರೂಪಿಯಾಗಿರುತ್ತೋ ಅದು ನಮ್ಗೆ ಈ ಆತ್ಮನ ಅನಂತ ಅಂತ ಹೇಳ್ತಾ ಬಂದಿರ್ತೀವಿ. ಈ ಆನಂದನ ನಾವೇನಂತ ತಿಳ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲ ನಾವೇನೋ ತಿಂದಾಗ ಕುಡ್ದಾಗ ಆನಂದ ಅನ್ಕೋತೀವಿ, ಆದ್ರೆ ಇನ್ನೇನೋ ಪಡ್ಕೊಂಡಾಗ ಆನಂದ ಅನ್ಕೋತೀವಿ. ಆದ್ರೆ ಇದು ಯಾವುದು ಅಲ್ಲ. ಇದೆಲ್ಲವನ್ನು ನಾವು ಬರೀ ಅದನ್ನ ಸಂತೋಷ, ಆನಂದ ಅಂದ್ರೆ ನಾವು ಸಂತೋಷ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಈಗ ಕಾಫಿ ಆನಂದ, ಪುಸ್ತಕ ಆನಂದ, ಏನೋ ತಿಂದಾಗ, ಏನೋ ತಿಂದದ್ದು ಆನಂದ, ಏನೋ ವಸ್ತು ಪಡೆದಾಗ ಆನಂದ ಅಂತೆ. ಆದ್ರೆ ಇದು ಯಾವುದು ಅಲ್ಲ, ಪರಮಾತ್ಮನೇ ಆನಂದ. ಇಲ್ಲಿ ನಮ್ಮ ಆತ್ಮ ಅನ್ನೋ ಪರಮಾತ್ಮ ಏನಿದಾನೆ ಅವನೇ ಆನಂದ, ಅದೇ ಖುಷಿ. ಇದು ಅಲ್ಲೂ ಒಳಗೊಂಡಿದೆ. ಅಂದ್ರೆ ಇಲ್ಲಿ ಆ ಆನಂದದಲ್ಲಿ ಯಾವುದೇ ಕೊರತೆನೂ ಇರಲ್ಲ. ಈ ಅನಂತ ಆನಂದದಲ್ಲಿ ಕೊರತೆ ಇರಲ್ಲ. ಈ ನಾವು ಸಣ್ಣ ಪುಟ್ಟ ಆನಂದಗಳನ್ನ ಅನಂತ ಅಂತ ಖುಷಿ ಅನ್ಕೊಂಡ್ಬಿಟ್ಟಿರ್ತೀವಲ್ಲ, ಅದೇ ಈ ಕಾಫಿ ಆನಂದ, ಅದು ಕುಡ್ದಾಗಷ್ಟೇ ಖುಷಿ, ನಂತರ ಇರಲ್ಲ, ಹೋಗ್ಬಿಡತ್ತೆ. ಹಾಗೆ ಯಾವ್ದೋ ಒಂದು ವಸ್ತು ಪಡ್ಕೊಂಡಾಗಷ್ಟೇ ಖುಷಿ, ಆದ್ರೆ ಆಮೇಲೆ ಇರಲ್ಲ. ಅದು ಕೆಲವೊಂದಿನ ಇರ್ಬೋದು. ಅದ್ರಲ್ಲಿ ನಾವೇನೋ ಒಂದ್ ಸೀರೆನೆ ತಗೊಂಡ್ವಿ, ಅದು ನಾನು ಈ ಸೀರೆ ತಗೋಬೇಕಿತ್ತು ತುಂಬಾ ಆಸೆ ಪಟ್ಟು ಹೋಗ್ತೀವಿ, ಒಂದ್ ಸೀರೆ ತಗೋತೀವಿ, ಒಂದ್ ಒಡವೆ ಮಾಡಿಸ್ಕೊತೀವಿ, ಒಂದ್ ಸರಿ ಅದನ್ನ ಹಾಕೊಳ್ಳೋ ಅಷ್ಟ್ರೊಳಗೇನೆ ಅದ್ರ ಬಗ್ಗೆ ಆಸಕ್ತಿ ಹೊಟ್ಟೋಗುತ್ತೆ. ಹಾಗಾಗಿ ಅದು ಅದ ಆನಂದ ಅಲ್ಲ, ಅದು ಖುಷಿ ಅಲ್ಲ. ಅದು ನಮ್ಮ ಆನಂದ ಶಾಶ್ವತವಾದ ಆನಂದ. ಈ ಅನಂತ ಆತ್ಮನೇ ನಾವು ಅಂತ ಯಾವಾಗ ತಿಳ್ಕೊತೀವೋ ಅದು ಪರಿಪೂರ್ಣ, ಅದು ಪೂರ್ಣತ್ವ. ಅವಾಗ ಬರುತ್ತೆ ನಮ್ಗೆ ಪೂರ್ಣತ್ವ. ಅಂದ್ರೆ ಅಲ್ಲಿವರೆಗೂ ಇದು ಅಪರಿಪೂರ್ಣ, ಅದು ಪೂರ್ಣತ್ವ ಇರಲ್ಲ. ಆಗ ಆನಂದದಲ್ಲಿ ಪರಿಪೂರ್ಣತೆ ಇರಲ್ಲ ಅದರಲ್ಲಿ. ಯಾವಾಗ ನಾವು ಅನಂತ ಆತ್ಮನೇ ನಾನು ಅಂತ ತಿಳ್ಕೊತೀವೋ ಅವಾಗಷ್ಟೇ ನಮ್ಗೆ ಆನಂದ. ಅದನ್ನ ಖುಷಿ, ಆನಂದ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರಲ್ಲ, ಅಯಾಮ್ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಐ ಅಂದ್ರೆ ನಾನು, ಅಂದ್ರೆ ಅದೇ ಸಚ್ಚಿತ್ ಅನ್ನೋದನ್ನ ಐ ಅಂದಾಗ ಚೈತನ್ಯ ಕಾನ್ಶಿಯಸ್ನೆಸ್ ಅನ್ನೇ ಐ ಅನ್ನೋದಲ್ಲಿ. ಮತ್ತೆ ಆಮ್ ಅಂದಾಗ ಬದಲಾಗದೆ ಇರೋ ಒಂದು ಅರಿವು. ಆಮ್ ಅಂದ್ರೆ ಅರಿವು, ಬದಲಾಗದ ಆತ್ಮ ಅಸ್ತಿತ್ವನೇ ನಾನು ಅಂತ ತಿಳ್ಕೊಳ್ಳೋದು. ಆಗ ಸತ್ ಚಿತ್ ಆನಂದ. ಅರಿವು ಸತ್, ಅರಿವು ಅಂದಾಗ ಸತ್,
ಚಿತ್ ಅಂದ್ರೆ ಅಸ್ತಿತ್ವ. ಈ ಎರಡು ಸೇರಿದಾಗ ಸತ್ ಚಿತ್ ಆನಂದ, ಇದನ್ನ ಕಂಡುಕೊಳ್ಳೋದು ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಇದನ್ನ ನಾವು ಅರ್ಥಕೋಬೇಕು. ನಮ್ಮಲ್ಲೇ ಇದೆ ಈ ಆನಂದ, ಆದ್ರೆ ನಮ್ಗದ್ರ ಅರಿವೇ ಇಲ್ಲ. ಅದನ್ನ ಇನ್ನೆಲ್ಲೆಲ್ಲೋ ವಸ್ತುಗಳಲ್ಲಿ ಹುಡುಕ್ತಾ ಹೋಗ್ತಾ ಇದೀವಿ. ಇದು ಯಾವ್ದು ನೀನಲ್ಲಪ್ಪ. ಈ ಸತ್ ಚಿತ್ ಆನಂದ ಅನ್ನೋ ಅನಂತ ಆತ್ಮ ನಿನ್ನಲ್ಲೇ ಇದೆ. ಅದನ್ನ ಕಂಡುಕೋ. ನಾವು ಇವುದ್ರಲ್ಲೆಲ್ಲ ಏನ್ ನಾವು ಪಡ್ಕೊಳಕ್ ಹೋಗ್ತೀವಲ್ಲ, ಈ ಬೇರೆ ವಸ್ತುಗಳಲ್ಲಿ ಆನಂದನ, ಅದು ಶಾಶ್ವತ ಅಲ್ಲ. ಯಾಕೆಂದ್ರೆ ಅದನ್ನ ನಾವು ಪಡ್ಕೊಳಕ್ ಹೋಗ್ತೀವಿ. ಇದು ಪಡ್ಕೊಳ್ಳೋದಲ್ಲ. ಈ ಆನಂದ ನಮ್ಮಲ್ಲೇ ಇರೋದನ್ನ ಅರಿತುಕೊಳ್ಳೋದಷ್ಟೇ ನಮ್ಗಿಲ್ಲಿ ಮುಖ್ಯ. ಅವಾಗ ನಮ್ಗೆ ಅದು ನಿಜವಾದ ಆನಂದ ಯಾವುದು ಅನ್ನೋದು ಗೊತ್ತಾಗುತ್ತೆ. ಬೇರೆ ಬಾಹ್ಯ ವಸ್ತುಗಳಲ್ಲಿ ನಾವು ಹುಡ್ಕೊಂಡು ಹೋಗ್ತೀವಿ ಆನಂದ ಅಲ್ಲಿದೆ ಅಂತ, ಆದ್ರೆ ಅಲ್ಲಿ ಯಾವುದು ಆನಂದ ಇಲ್ಲ. ಆನಂದ ಇರೋದು ನಮ್ಮಲ್ಲೇ. ಅದೇ ಇಲ್ಲಿ ಮುಖ್ಯ ಉದ್ದೇಶ. ಸಚ್ಚಿತ್ ಆನಂದ ನಾನು ಅನ್ನೋದನ್ನ ತಿಳಿಸ್ಕೊಡೋದೇ ಇಲ್ಲಿ ಮುಖ್ಯ ಉದ್ದೇಶ. ಚೆನ್ನಾಗಿ ಹೇಳಿದ್ರಿ. ಅವ್ರ ಗುರುಗಳ ಹೆಸರು ಅನಂತ ಆನಂದ ಅಂತ ಅವ್ರ ಗುರುಗಳ ಹೆಸರು. ಅದನ್ನ ಅವರು ಕೃಷ್ಣನ್ಗೆ ಹೇಳಿದ ಹಾಗೆ ಹೇಳ್ಬಿಟ್ಟು ನೇರವಾಗಿ ಹೇಳಕ್ಕಾಗಲ್ಲ ಅಂತ ಹೇಳಿದೆಲ್ಲ ಕರೆಕ್ಟು. ಅನಂತ ಅಂದ್ರೆ ಆದಿ ಅಂತ್ಯ ಇಲ್ಲದೆ ಇರುವಂತದ್ದು. ಆನಂದ ಅಂದ್ರೆ ಪೂರ್ಣತೆ. ಅದನ್ನ ತಿಳ್ಕೋಬೇಕು. ಅದ್ ನಮ್ ಸ್ವರೂಪ ಅಂತ ತಿಳ್ಕೋಬೇಕು ಅನ್ನೋದು ಕೂಡ ಅತ್ಯಂತ ಮುಖ್ಯ. ಈಗ ಕೃಷ್ಣ ಅಂತಂದ್ರೆ ಏನು? ಆತ್ಮನೇ ಭಗವಂತನೇ. ನಾವು ನಮ್ಮ ಆತ್ಮನೇ ಭಗವಂತ ಅಂತ ತಿಳ್ಕೊತೀವಲ್ಲ, ಇದೇ ತಾನೇ ದ್ವೈತ ಇರಬಾರ್ದು ಅನ್ನೋದು. ಪರಮಾತ್ಮ ಅಂದ್ರೆ ಭಗವಂತ, ಆ ಭಗವಂತನೇ ಕೃಷ್ಣ. ಆ ಭಗವದ್ಗೀತೆ ನುಡಿದವನು ಕೃಷ್ಣನೇ. ಹಾಗಾಗಿ ಇಲ್ಲಿ ಆ ಭಗವಂತನನ್ನ ಕೃಷ್ಣನ ಹೆಸರಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಆ ಆತ್ಮ ಸ್ವರೂಪಿಯಾದ ಭಗವಂತನೇ ಕೃಷ್ಣ ಅನ್ನೋದನ್ನ ಅನಂತ ಆನಂದ ಭಗವಂತ ಆತ್ಮ ಸ್ವರೂಪಿಯಾದ ಭಗವಂತ ಕೃಷ್ಣ ಅನ್ನೋದನ್ನ ಇಲ್ಲಿ ಮೂರನ್ನು ಸೇರಿಸಿ ಹೇಳ್ಕೊಟ್ಟಿದ್ದಾರೆ. ವೆರಿ ನೈಸ್. ಸಾವಿತ್ರಿಯವರು ಈಶ್ವರೋ ಗುರುರಾತ್ಮೇತಿ ಎಂಬುದನ್ನು ರಾಮಕೃಷ್ಣ ಪರಮಹಂಸ ಉದಾಹರಣೆಯ ಮೂಲಕ ವಿವರಿಸಿ. ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಗೆ ಪೂಜೆ ಮಾಡ್ತಾ ಇರ್ತಾರೆ. ಧ್ಯಾನ ಕೂತ್ಕೊಂಡಾಗ ಕಾಳಿ ಮಾತನೇ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸಗುಣೋಪಾಸನೆಯನ್ನು ಮಾಡ್ತಾ ಇರ್ತಾರೆ. ತೋತಾಪುರಿ ಅನ್ನೋ ಗುರುಗಳು ಬರ್ತಾರೆ. ಆ ಗುರುಗಳು ಸಿಕ್ಕಿದಾಗ ಅವರು ನಿರ್ಗುಣೋಪಾಸನೆಯನ್ನು ಮಾಡ್ತಾರೆ ರಾಮಕೃಷ್ಣ ಪರಮಹಂಸರು. ಆವಾಗ ಅಪೂರ್ಣತ್ವವನ್ನು ತಿಳ್ಕೊಂತಾರೆ. ಆ ತತ್ವವನ್ನು ತಿಳ್ಕೊಂಡಾಗ ಅವ್ರಿಗೆ ಅವಾಗ ಜ್ಞಾನೋದಯ ಆಗತ್ತೆ, ಅರ್ಥ ಆಗತ್ತೆ. ಅವಾಗ ಈಶ್ವರನೇ ಆ ಗುರುವಿನ ರೂಪದಲ್ಲಿ ಬಂದು ಆತ್ಮದರ್ಶನವನ್ನು ಮಾಡಿಸ್ತಾನೆ ಅನ್ನೋದನ್ನೇ ಇಲ್ಲಿ ಈಶ್ವರ ಗುರು ಆತ್ಮೇತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪದ್ಮಾ ಅವರು, ನಾವು ಹುಟ್ಟು ಸಾವುಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ಏಕೆ? ಜೀವಾತ್ಮ ತನ್ನ ನಿಜ ಸ್ವರೂಪ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋದೆ ಇದನ್ನ ಅವಿದ್ಯೆ ಅಂತಂದ್ಬಿಟ್ಟು ಹೇಳೋದು. ಆದ್ರಿಂದ ಅವನು ನಿಜವಾಗ್ಲೂ ಆತ್ಮವನ್ನೇ, ಆತ್ಮ ಪರಿಪೂರ್ಣ, ಅದು ಸಚ್ಚಿದಾನಂದ. ಆದರೆ ಅವನಿಗೆ ಅದರ ಅರಿವು ಇಲ್ಲದೆ ಇರೋದ್ರಿಂದ ನಾನು ಪೂರ್ಣನಾಗಬೇಕು ಅನ್ನುವುದು ಒಳಗಡೆ ಇರುವಂತಹ ಒಂದು ಸ್ವರೂಪ ಲಕ್ಷಣ ಅದು. ಆದರೆ ಈ ಅಜ್ಞಾನದಿಂದ ನಾನು ಈ ಉಪಾಧಿಗಳ ಇಂದ ತಾನೇ ಈ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡು ಪರಿಮಿತತೆಯಲ್ಲಿ ಅದು ಜೀವಾತ್ಮ ನಾನು ಪರಿಮಿತ ಅಂದ್ಕೊಂಡು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಸ್ವರೂಪ ಲಕ್ಷಣ ನಾನು ಅನಂತ ಅನ್ನುವುದು. ಹಾಗಾಗಿ ಎರಡನ್ನೂ ಸಹ ಈ ರೀತಿಯಲ್ಲಿ ಇರುತ್ತೆ. ಅವನು ಹೀಗಿರ್ಬೇಕಾದ್ರೆ, ಅಜ್ಞಾನದಲ್ಲೇ ಇರ್ಬೇಕಾದ್ರೆ ತಾನು ಒಳಗಡೆಯಿಂದ ಪೂರ್ಣ ಆಗ್ಬೇಕು ಅಂದ್ರೆ ಹೇಗಾಗೋದು ಅಂತ ಯೋಚನೆ ಮಾಡಿದಾಗ ಈ ಇಂದ್ರಿಯಗಳೆಲ್ಲವೂ, ಮನಸ್ಸು ಅಷ್ಟೇ, ಇಂದ್ರಿಯಗಳು 6 ಸಹ ಹೊರ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತವೆ. ಅಲ್ಲಿಂದ ನೀನು ಸಾಕಷ್ಟು ಸಂತೋಷವನ್ನ, ಆನಂದವನ್ನ
ಪಡಿಬೋದು. ಹಾಗಾಗಿ ನೀನು ಪೂರ್ಣತ್ವವನ್ನ ಪಡಿಬಹುದು ಅಂತಂದ್ಬಿಟ್ಟು. ಹಾಗೂ ಹೊರಗಡೆ ಪ್ರಪಂಚದಲ್ಲಿ ಹೋದಾಗ, ವಸ್ತು ವಿಷಯಗಳ ಕಡೆಗೆ ಹೋದಾಗ, ನನಗೆ ಇದನ್ನ ಹೊಂದೋದ್ರಿಂದ ನನಗೆ ಪೂರ್ಣತೆ ಸಿಗುತ್ತೆ, ನನಗೆ ಸಂತೋಷ ಸಿಗುತ್ತೆ ಅಂತ. ಅದನ್ನ ಪಡಿಬೇಕಾದ್ರೆ ಅವನು ಕರ್ಮವನ್ನು ಮಾಡಬೇಕು. ಆ ಕರ್ಮವನ್ನ ಮಾಡಿದಾಗ ಕರ್ಮದಿಂದ ಕರ್ಮ ಫಲ ಅನ್ನೋದು ಬರುತ್ತೆ. ಆ ಕರ್ಮ ಫಲದಿಂದ ಒಂದಷ್ಟು ಇಂಪ್ರೆಷನ್ಸ್, ವಾಸನೆಗಳು ಅನ್ನೋದು ಬರುತ್ತೆ. ಅವು ಸುಮ್ಮನೆ ಬಿಡಲ್ಲ. ಅವು ತನ್ನ ಸಮಯ ಸಂದರ್ಭ ನೋಡಿಕೊಂಡು ಮತ್ತೆ ಅವು ಸಂದರ್ಭ ಬಂದಾಗ ಮತ್ತೆ ಮೊಳಕೆ ಹೊಡೆಯೋದಕ್ಕೆ ಪ್ರಾರಂಭ ಆಗತ್ತೆ. ಆವಾಗ ಮತ್ತೆ ಸೆಳೆತ, ನಾನು ಇದನ್ನ ಹೊಡಿಬೇಕು, ಇದನ್ನ ತಗೋಬೇಕು, ಇದನ್ನ ಪಡಿಬೇಕು ಅಂತಂದ್ಬಿಟ್ಟು ಮತ್ತೆ ಕರ್ಮಫಲ ಬರುತ್ತಲ್ಲ. ಆ ಕರ್ಮಫಲ ಬಂದಾಗ, ಸುಖ ಬಂದಾಗ ಅದನ್ನ ಸಂರಕ್ಷಣೆ ಮಾಡೋದಕ್ಕೂ, ದುಃಖ ಬಂದಾಗ ಅದನ್ನ ದೂರ ಇಡೋದಕ್ಕೂ ಪ್ರಯತ್ನ ಮಾಡ್ತಾನೆ. ಅದಕ್ಕೂ ಕರ್ಮ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ಅವನು ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಇದನ್ನೇ ಸಂಸಾರ ಅಂತ ಹೇಳೋದು. ಇದು ಭವ ಸಾಗರವಾಗಿ ಆಗ್ಬಿಡತ್ತೆ. ಇದು ಇದು ಪುನರಾವರ್ತನೆ ಆಗೋದು ಒಂದು ಜನ್ಮದಲ್ಲಿ ಎಷ್ಟೋ ಸರ್ತಿ ಪುನರಾವರ್ತನೆ ಆದರೂ ಈ ದೇಹ ಬಿದ್ದ ಮೇಲೂ ಮತ್ತೆ ಆ ವಾಸನೆಗಳು ಸುಮ್ಮನೆ ಬಿಡಲ್ಲ, ಬೇರೆ ದೇಹವನ್ನ ತೆಗೆದುಕೊಳ್ಳುತ್ತೆ. ಆ ವಾಸನೆಗಳು ತನ್ನ ಇಷ್ಟಾರ್ಥವನ್ನ ಪೂರೈಸ್ಕೊಳ್ಳೋದಕ್ಕೆ ಅದಕ್ಕೆ ಗೊತ್ತಿಲ್ಲ ಯಾವ ರೀತಿಲಿ ನಾನು ಪೂರ್ಣನಾಗಬಹುದು ಅಂತ. ನಾನು ಹೊರ ಪ್ರಪಂಚದಿಂದಲೇ ನಾನು ಪೂರ್ಣನಾಗಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟು ಈ ರೀತಿಯಲ್ಲಿ ಈ ಜನನ ಮರಣ ಅನ್ನೋ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸದ್ಗುರುಗಳ ಒಂದು ಸನ್ನಿಧಿ ಸಿಕ್ಕಿ ಆತ್ಮದರ್ಶನ ಆಗೋವರೆಗೂ ಸಹ ಇದು ಈ ರೀತಿಯಲ್ಲೇ ಜನನ ಮರಣ ಚಕ್ರದಲ್ಲಿ ಸುತ್ತಾ ಇರುತ್ತೆ. ಯಾವಾಗ ತನ್ನ ನಿಜ ಸ್ವರೂಪ ಪರಮಾತ್ಮನೇ, ಆತ್ಮವೇ ಅಂತ ಯಾವಾಗ ಗೊತ್ತಾಗುತ್ತೋ ಆವಾಗ ಈ ಚಕ್ರದಿಂದ ಹೊರಗಡೆಗೆ ಬರ್ತಾನೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಮುಂದಿಂದು ಸಂಧ್ಯಾ ಅವ್ರಿಗೆ ನೇತಿ ಮಾರ್ಗದ ಮೂಲಕ ಆತ್ಮನನ್ನು ಕಂಡುಕೊಳ್ಳುವ ವಿಧಾನವನ್ನು ಋಷಿಗಳು ರಾಮನನ್ನು ದರ್ಶಿಸಿದ ಉದಾಹರಣೆಯ ಮೂಲಕ ವಿವರಿಸಿ. ಅಂದ್ರೆ ನಾವು ಈಗ ನಮ್ಗೆ ಮೊದಲು ವೇದಾಂತದ ತರಗತಿಗೆ ಬಂದಾಗ ನಾವು ನೀನು ಯಾರು ಅನ್ನೋದನ್ನ ತಿಳಿಸ್ಕೊಡ್ತಾ ಬರ್ತಾರೆ. ಅವಾಗ ನಾವು ಒಂದೊಂದನ್ನೇ ಬಿಡ್ತಾ ಬರ್ಬೇಕು. ಅವಾಗ ಎಲ್ಲವನ್ನು ಅಂದ್ರೆ ದೇಹ, ಮನ, ಬುದ್ಧಿ ಇದು ಯಾವುದು ನೀನಲ್ಲಪ್ಪ. ಈಗಿಲ್ಲೇ ಹೇಳಿದ್ರಲ್ಲ, ಅದ್ವೈತ ಅಂದ್ರೆ ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ನಾವೇನಾಗಿದ್ದೀವಿ, ಜೀವಾತ್ಮಗಳು. ಪರಮಾತ್ಮ ಅನ್ನೋದೊಂದು ಇದೆ ಅನ್ನೋದೇ ನಮ್ಗೆ ಅರಿವಿಲ್ಲದೆ ಜೀವಾತ್ಮನೇ ನಾನು ಅಂತ ತಿಳ್ಕೊಂಡ್ಬಿಟ್ಟು ದೇಹ ಮನ ಬುದ್ಧಿಗಳೇ ನನ್ನದು ಅಂತ ತಿಳ್ಕೊಂಡು ತೊಳಲಾಡುವಾಗ ಸದ್ಗುರುವಿನ ಸಂಪರ್ಕ ನಮಗ್ ಸಿಕ್ಕಾಗ ಗುರು ನಮ್ಗೆ ಹೇಳ್ಕೊಟ್ರು. ಇದು ಹೇಳ್ದಾಗೆ ಈ ತರಗತಿ ಅದ್ವೈತ ಹೇಳ್ತಿದೀವಲ್ಲ, ಮಕರಂದ ಅಂತ. ಅಂದ್ರೆ ಈ ಜೇನು ಅನ್ನೋದು, ಆ ಮಕರಂದ ಅನ್ನೋದು ನೀನು ಈ ಅದ್ವೈತ ಸ್ಥಿತಿಯನ್ನು ಹೊಂದಿದಾಗ್ಲೇ ನಿನಗ್ ಗೊತ್ತಾಗೋದು. ಅವಾಗ ಏನ್ ಆ ಸಿಹಿಯ ಸವಿಯನ್ನ ನೀನು ಸವಿಬೋದು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಬರ್ತಾರೆ. ಮೊದಲನೇದಾಗಿ ದೇಹ ನೀನಲ್ಲ, ಇದನ್ನ ನಮ್ಗೆ ದೇಹ ಮನ ಬುದ್ಧಿಗಳು ನೀನಲ್ಲ ಅನ್ನೋದನ್ನ ಹೇಗೆ ಒಂದೊಂದಾಗಿ ಬಿಡ್ತಾ ಬರ್ಬೇಕು ಅನ್ನೋದನ್ನ ಮೊದಲೇ ಹೇಳ್ತಾ ಬಂದ್ರು. ನಾವಿಲ್ಲಿ ಹೆಂಗ್ ಸಿಕ್ಕಾಕೋತೀವಿ ಅನ್ನೋದನ್ನ ಹೇಳ್ತಾ ಬಂದ್ರು. ಮೊದಲನೇದಾಗಿ ನಾವು ಜೀವಾತ್ಮ ಪರಮಾತ್ಮ ಅನ್ನೋದು ಗೊತ್ತಾಗಲ್ಲ ಅನ್ನೋದನ್ನ. ಆಮೇಲೆ ಏನಾಯ್ತು, ನಮ್ಗೆ ಈ ದೃಶ್ಯ ವಿವೇಕದ ಮೂಲಕ ಬಿಡ್ತಾ ಬಾ ಎಲ್ಲವನ್ನು. ಈ ದೇಹ ನಾನಲ್ಲ, ಪ್ರಪಂಚ ಮೊದಲನಿಗೆ ಪ್ರಪಂಚ ಬಿಡಪ್ಪ, ಇಲ್ಲೆಲ್ಲ ಅನ್ಕೊಂಡ್ಬಿಟ್ಟಿದ್ಯಲ್ಲ ಈ ಹೊರ ಪ್ರಪಂಚದಲ್ಲಿ ನಿನ್ಗೇನೋ ಆನಂದ ಸಿಗುತ್ತೆ ಅಂತ. ಈ ಪ್ರಪಂಚದಲ್ಲಿ ನಿನಗೆ ಆನಂದ ಸಿಗಲ್ಲ, ಅದು ನೀನಲ್ಲ. ಇನ್ನು ನಿನ್ನ ದೇಹ ನೀನೇ ಅನ್ಕೊಂಡ್ಬಿಟ್ಟಿದ್ಯಲ್ಲ. ಈಗ ನಾನು ಇಲ್ಲಿ ಮೊದಲೇ ಹೇಳಿದ್ವಲ್ಲ, 3 ನಾನುಗಳಲ್ಲಿ ಮೊದಲು ಪ್ರಪಂಚದಲ್ಲಿ ಸಿಗದೆ ಇರೋ ಆನಂದ ಮೊನ್ನಂತ ನನ್ನಲ್ಲಿ ಸಿಗುತ್ತೆ ಅಂತ ಬರ್ತೀವಿ. ಏನೋ ನಾನ್ ತಿಂದ್ರೆ ಉಂಡ್ರೆ ಪಡ್ಕೊಂಡ್ರೆ ಅಂತ, ಅದು ನೀನಲ್ಲ. ಈಗ ಪ್ರಪಂಚ ಬಿಟ್ವಿ, ಈ ದೇಹಕ್ಕೆ ಆಗ್ತಿರೋದೆಲ್ಲ ನಂದಲ್ಲ ಅಂತ ಬಿಟ್ವಿ. ಇದಾದ್ಮೇಲೆ ಏನಾಗುತ್ತೆ, ನಮ್ಗೆ ಈ ಧ್ಯಾನದ ಮೂಲಕ ನಮ್ಗೆ ಹೇಳ್ಕೊಡ್ತಾ ಬಂದ್ರು. ದೃಕ್ದೃಶ್ಯ ವಿವೇಕದಲ್ಲೇ ಹೇಳ್ಕೊಟ್ರಲ್ಲ,
ಅದೇ ನಾವು ಯಾವಾಗ ಧ್ಯಾನಕ್ಕೆ ಕೂತ್ಕೊಂಡಾಗ ಪ್ರಪಂಚ ಬಿಟ್ಟು ನೇತಿ ನೇತಿ ಅಂತ ಒಂದೊಂದಾಗಿ ಬಿಡ್ತಾ ಬರ್ತೀವಿ, ಅವಾಗ ನಾವು ಈ ನಿರಾಕಾರ ನಿರ್ಗುಣ ಪರಬ್ರಹ್ಮ ಅವನಿಗೆ ಯಾವುದೇ ನಾಮ ರೂಪ ರಸ ಗಂಧಗಳು ಇಲ್ಲ. ಅವನ್ನೆಲ್ಲ ಬಿಟ್ಟಾಗಷ್ಟೇ ನಾವು ಅವುಗಳನ್ನ ಈ ಪರಬ್ರಹ್ಮ ಅಂತ ಏನ್ ಹೇಳ್ತೀವಿ ಅವನು ನಮ್ಮ ಒಂದು ಸ್ಪರ್ಶಕ್ಕಾಗ್ಲಿ, ಅಂದ್ರೆ ಈಗ ಆತ್ಮಕ್ಕೆ ಸ್ಪರ್ಶ ಇಲ್ಲ, ಜ್ಞಾನ, ಮತ್ತೆ ಅವನನ್ನು ಮುಟ್ಟಿ ನಾವು ಈಗ ಅವನನ್ನ ನೋಡಕ್ಕಾಗಲ್ಲ, ನಿರಾಕಾರ ನಿರ್ಗುಣ, ಅವನಲ್ಲಿ ಏನೋ ಒಂದು ಆತರ ಒಂದೊಂದೊಂದಾಗಿ ಬಿಡ್ತಾ ಬಂದು ನೀನು ಆತ್ಮನೇ ನೀನು ಅಂತ ತಿಳ್ಕೊ, ಇವುಗಳನ್ನೆಲ್ಲಾನು ನೀನೇ ಆ ಪರಮಾತ್ಮ ಅಂತ ತಿಳ್ಕೊಂಡಾಗಷ್ಟೇ ನಿನ್ಗೆ ಗೊತ್ತಾಗುತ್ತೆ ಅನ್ನೋದನ್ನ ಈಗ ಇಲ್ಲಿ ಗುರುವಿನ ಹೆಸರನ್ನು ನಾವು ಹೇಳಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ರಾಮನ ಉದಾಹರಣೆ ಕೊಡ್ತಾರೆ. ಹೇಗೆ ಬಿಡ್ತಾ ಬರ್ತೀವಿ ಅಂದ್ರೆ, ಈಗ ನಾವು ಗುರುವಿನ ಹೆಸರನ್ನ ತಗೊಳಲ್ಲ. ಈ ನಮ್ಮ ಈ ವೇದಾಂತದ ತರಗತಿಗಳಲ್ಲಿ ಅದೊಂದು ಜ್ಞಾನ ಪದ್ಧತಿ. ಈ ಜ್ಞಾನ ಪದ್ಧತಿ ಮೂಲಕ ನಮಗೆ ಗುರು ಜ್ಞಾನ ಕೊಟ್ಟಾಗ ನಾವು ಅವನನ್ನ ಭಗವಂತ ರೂಪ ತಗೊಂಡಾಗ ಅವ್ರಿಗೊಂದು ಸಲ್ಲಿಸೋ ಗೌರವ ರೂಪವಾಗೋ ಏನೋ ನಾವು ಅವ್ರ ಹೆಸರು ತಗೊಳಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಬಂದ್ರು, ಮಹಿಳೆಯರು ನಿಮ್ಮ ಪತಿಯ ಹೆಸರು ಹೇಳಿ ಅಂದ್ರೆ ನೇರವಾಗಿ ಹೆಸರು ಹೇಳಲ್ಲ. ಅಂದ್ರೆ ನಾವಿಲ್ಲಿ ಏನ್ ತಿಳ್ಕೊಂಡ್ಬಿಡ್ತೀವಿ, ನಮ್ಗೆ ಏನೋ ಹೇಳಿರ್ತಾರೆ ಆಯುಷ್ ಕಡಿಮೆ ಆಗ್ಬಿಡತ್ತೆ ಅವ್ರದ್ದು ಅಂತ, ಹಂಗಾಗಿ ಅದ್ರ ಹೆಸರು ತಗೊಳಲ್ಲ. ಹಾಗಾಗಿ ಅದನ್ನ ರಾಮನ ಬಂದು ಇದು ಅಂತ ಹೇಳಿದಾಗ ಹೇಗೆ ಅಂದ್ರೆ ಅವರ ಒಂದು ಕಥೆನೇ ಹೇಳಿದ್ದಾರೆ ನೋಡಿ ರಾಮಂದು. ರಾಮ ಅಯೋಧ್ಯೆ ತೋರ್ದು ಕಾಡಿಗೆ ಬಂದಾಗ ಅಲ್ಲಿ ಏನಾಗುತ್ತೆ, ರಾಮನ್ ಜೊತೆ ಅವನ ಪರಿವಾರ ಎಲ್ಲ ಬಂದಿರುತ್ತೆ, ಪ್ರಜೆಗಳು ಮತ್ತೆ ಅವನ ಪತ್ನಿ ತಮ್ಮ ಇವರುಗಳು ಸಹ ಅವನ ಅನುಯಾಯಿಗಳಾಗಿ ಹೋಗಿರ್ತಾರೆ. ಆಗ ಅಲ್ಲಿ ಆ ಕಾಡಿನಲ್ಲಿ ಇದ್ದಂತ ಋಷಿ ಮುನಿಗಳು ಸಹ ರಾಮನ ಆಗಮನಕ್ಕಾಗಿ ಕಾಯ್ತಿರ್ತಾರೆ, ಅವ್ರನ್ನ ನೋಡ್ಬೇಕು ಯಾರು ಈ ಪರಬ್ರಹ್ಮ ರಾಮ ಅನ್ನೋನು ಅಂತ. ಅವ್ರಿಗೆ ಈಗಿನಂತೆ ಯಾವ್ದು ಅವನ ರೂಪಗಳು ಗೊತ್ತಿಲ್ಲ, ರಾಮ ಹೀಗೆ ಇರ್ತಾನೆ ಅನ್ನೋ ಅರಿವಿರಲ್ಲ, ಅವ್ರನ್ನ ದರ್ಶಿಸಿಲ್ದೆ ಇರೋದ್ರಿಂದ. ಹಾಗಾಗಿ ಹೇಗಪ್ಪ ಇವನ್ ಗುರ್ತಿಸೋದು ಅಂದಾಗ ಅಲ್ಲಿ ಅವ್ನು ರಾಮ ಒಂದು ರಾಜನಾಗಿರ್ತಾನೆ, ಕಿರೀಟ ಇಟ್ಕೊಂಡು ವೇಷಭೂಷಣಗಳನ್ನೆಲ್ಲ ತೊಟ್ಕೊಂಡು ಭಗವಂತ ಸ್ವರೂಪಿಯಾಗಿ ಬರ್ತಾನೆ ಅಂತ ಅನ್ಕೋತಾರೆ. ಆದ್ರೆ ಅಲ್ಲಿ ಆಗಿರಲ್ಲ, ಎಲ್ಲರೂ ನಾರುಮುಡಿನ ತೊಟ್ಕೊಂಡು ಹೋಗಿರುವಾಗ ಇಲ್ಲಿ ರಾಮ ಯಾರು, ಲಕ್ಷ್ಮಣ ಯಾರು, ಪ್ರಜೆಗಳು ಯಾರು ಅನ್ನೋದೇ ಅವ್ರಿಗೆ ಅರಿವಿಗೆ ಬರಲ್ಲ. ಅವಾಗ ಅವರು ಇಲ್ಲಿ ಇದ್ದಂತ ಮಹಿಳೆ ಒಬ್ರು ಇದಾರಲ್ಲ, ಇವರೇ ಸೀತಾದೇವಿ, ಇವರೇ ರಾಮನ ಪತ್ನಿ, ಇವ್ರನ್ನ ನಾವು ಕೇಳಿದ್ರೆ ಅವ್ರು ಹೇಳ್ಬೋದೇನೋ ಅಂತ ಅವ್ರನ್ನ ಬಂದು ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಮ್ಮ ಇವ್ರ ರಾಮನ ಅಂತ ಕೇಳಿದಾಗ ಅವ್ರು ಎಲ್ಲದಕ್ಕೂ ಬತ್ತಿ ಗೋಣ ಅಳ್ಳಾಡಿಸ್ತಾ ಹೋಗ್ತಾರೆ, ನಿಕತ್ತನ್ ಇಲ್ಲ ಇಲ್ಲ ಅಂತ. ನೇರವಾಗಿ ಇವ್ರು ರಾಮ ಅಲ್ಲ ಅಂತೂ ಹೇಳಲ್ಲ, ಇವ್ರೇ ರಾಮ ಅಂತಾನು ಹೇಳಲ್ಲ. ಅವಾಗ ಅವ್ರು ಯಾವ್ದೋ ಒಂದು ವ್ಯಕ್ತಿ ಹತ್ರ ಬಂದಾಗ ಸುಮ್ನೆ ತಟಸ್ಥರಾಗ್ಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ, ಓಹೋ ಇವ್ರೇ ರಾಮ ಅಂತ. ಹಂಗೆ ನಾವು ಇಲ್ಲಿ ಒಂದೊಂದಾಗಿ ಬಿಡ್ತಾ ಬರ್ಬೇಕು, ನೇತಿ ನೇತಿ ಅಂತ. ಇದು ನಾನಲ್ಲ, ಪ್ರಪಂಚ ನಾನಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅನ್ನೋದೆಲ್ಲಾನು ಬಿಡ್ತಾ ಬಂದು ಕೊನೆಗೆ ಇವೆಲ್ಲದರ ಹಿಂದೆ ಇರ್ತಕ್ಕಂಥ ಶುದ್ಧ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮ ಮಾತ್ರ ನಾನು ಅನ್ನೋದನ್ನ ತಿಳ್ಕೊಳ್ಳೋದೇ ಇಲ್ಲಿ ವೇದಾಂತದ ಮೂಲ ಉದ್ದೇಶ. ಇದನ್ನ ಗುರುಗಳು ನಮ್ಗೆ ಒಂದೊಂದೇ ತರಗತಿಗಳಲ್ಲಿ ಎಲ್ಲವನ್ನು ಸವಿವರವಾಗಿ ತಿಳಿಸ್ಕೊಡ್ತಾ ಬಿಡ್ತಾ ಬರ್ತಾರೆ. ಚೆನ್ನಾಗಿ ಹೇಳೋದು. ಇದು ಒಂದು ಗುರುವಿನ ಹೆಸರು ಹೇಳಲ್ಲ ಅನ್ನೋದಕ್ಕೆ, ಅದು ಗುರು ಒಬ್ಬ ವ್ಯಕ್ತಿ ಅಂತಲ್ಲ, ಅವನು ನಿರಾಕಾರ ನಿರ್ಗುಣ ಪರಬ್ರಹ್ಮ. ಹಾಗಾಗಿ ಅವನ ಹೆಸರಿನ ಮೂಲಕ ಹೇಳ್ಬಾರದು ಅನ್ನೋದು ಒಂದು ಗೌರವ, ಅದೆಲ್ಲ ಅದು ಹೌದು. ಆಮೇಲೆ ಇಲ್ಲಿ ಅವಳು ಮೌನವಾಗ್ತಾಳೆ ಅನ್ನೋದಕ್ಕೂ ಇಲ್ಲಿ ಏನ್ ಹೇಳ್ತಾರೆ, ಇದು ಒಂದೊಂದೇ ಬಿಟ್ಕೊಂಡೇನೋ ಬರ್ತೀವಿ, ಆದ್ರೆ ಆತ್ಮನ ಹತ್ರ ಬಂದಾಗ ಇನ್ನೇನು ಅಲ್ಲಿ ಮಾತಿಲ್ಲ, ಆತ್ಮನ ವಿವರಿಸಕ್ಕಾಗಲ್ಲ. ಮನಸ್ಸು ಬೇರೆಲ್ಲ ವಿವರಿಸಬಹುದು, ಆತ್ಮನ್ ವಿವರಿಸಕ್ ಅದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಸುಮ್ಮನಾಗ್ಬಿಡತ್ತೆ ಅದು. ಆ ರೀತಿಯಲ್ಲಿ ಅವಳು ಸುಮ್ಮನಿದ್ಲು ಸೀತೆ ಅನ್ನೋದನ್ನ ಈ ರೀತಿ ತಗೋತಾಳೆ. ಅವಳು ಮೌನವಾದ್ಲು, ಇವನೇ ರಾಮನ ಅಂತ ಅವಳಿಗೆ ತಲೆ ಅಲ್ಲಾಡ್ಸ್ಲಿಲ್ಲ, ಅಲ್ಲ ಅಲ್ಲ ಅಂತಾನು ಹೇಳಲಿಲ್ಲ, ಹೌದು ಹೌದು ಅಂತಲೂ ಹೇಳಲಿಲ್ಲ, ಸುಮ್ಮನಿದ್ಲು, ಮೌನವಾದ್ಲು. ಅಂದ್ರೆ ಇಲ್ಲಿ ಹಾಗೆ ಈ ಮನಸ್ಸು ನೇರವಾಗಿ ಇದು ಆತ್ಮ ಅಂತ ಹೇಳಕ್ ಬರಲ್ಲ. ಆತ್ಮನ ಆ ರೀತಿ ಇಂದ್ರಿಯಗಳು ಮತ್ತು ಮನಸ್ಸು ಗುರುತಿಸಕ್ಕೆ ಆಗೋದಿಲ್ಲ. ಹಾಗಾಗಿ ಆತ್ಮ ದರ್ಶನವಾದಾಗ ಅದು ಸುಮ್ಮನಾಗ್ಬಿಡುತ್ತೆ, ಮನಸ್ಸು ಇಲ್ಲದೆ ಹೋಗುತ್ತೆ, ಮನಸ್ಸೇ ಇಲ್ಲದೆ ಹೋಗುತ್ತೆ, ಅಥವಾ ಆ ಮನಸ್ಸು ಆತ್ಮನೇ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಸೀತೆಯ ಮೌನವನ್ನ ಹೇಳ್ತಾರೆ. ಸಾವಿತ್ರಿಯವರು ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯೇ? ಆತ್ಮ ಪರಮಾತ್ಮ
ಬೇರೆ ಬೇರೆ ಅಲ್ಲ. ಆತ್ಮನೇ ಪರಮಾತ್ಮ ಅಂತ. ಯಾಕೆಂದ್ರೆ ಈ ಜೀವಾತ್ಮನೇ ಪರಮಾತ್ಮ ಆಗ್ತಾನೆ ಅಂತ ಅವನು ಆ ಜ್ಞಾನ ಬಂದ ಮೇಲೆ ಅವನ್ಗೆ ಗೊತ್ತಾಗತ್ತೆ ಅನ್ನೋದು. ಕರೆಕ್ಟ್. ಪದ್ಮ ಅವರು, ಕೃಷ್ಣ ಎಂದರೇನು? ಕೃಷ್ಣ ಅಂತಂದ್ರೆ ಕಪ್ಪು, ಕತ್ತಲೆ, ಈ ರೀತಿಯಲ್ಲಿ ಅರ್ಥಗಳು ಬರುತ್ತೆ. ಇಲ್ಲಿ ಹೇಳಿರುವುದು ಕೃಷ್ಣ ಅಂತಂದ್ರೆ ಪರಮಾತ್ಮನನ್ನ, ನಮ್ಮ ಆತ್ಮನಿಗೆ. ಈ ಕತ್ತಲೆ ಮತ್ತು ಯಾತಕ್ಕೆ ಕಪ್ಪು ಅನ್ನೋದು ಅಂತಂದ್ರೆ ಆತ್ಮನಿಗೆ ಯಾವ ನಿರ್ಗುಣ ನಿರಾಕಾರ ಏನು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಆ ಆತ್ಮನನ್ನ ಶ್ರೀಕೃಷ್ಣ ಅಂತಬಿಟ್ಟು ಹೇಳಲಾಗಿದೆ. ಇದನ್ನ ಹೇಗೆ ಹಾಗೆ ತೆಗೆದುಕೊಂಡು ಹೋಗ್ತಾರೆ. 3 ರೀತಿಯಲ್ಲಿ ಕೃಷ್ಣ ಅನ್ನೋ ಹೆಸರನ್ನ ನಾವು ಚಿಂತನೆ ಮಾಡ್ಬೋದು. ಆದಿ ಭೌತಿಕವಾಗಿ ಹೀಗೆ ದೇವಕಿ ನಂದನ ಕೃಷ್ಣ ಅಂತ. ಆದ್ರೆ ಇಲ್ಲಿ ಆ ಕೃಷ್ಣನಿಗೆ ಇವರು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಈ ಸರ್ವವ್ಯಾಪಿಯಾದ ವಿಷ್ಣುವಿನ ಅವತಾರವೇ ಆಗಿರುವಂತಹ ಶ್ರೀಕೃಷ್ಣನಿಗೆ ಇವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಆ ವಿಷ್ಣುವೇ ಪರಮಾತ್ಮನು ಆಗಿರೋದ್ರಿಂದ ಆದಿ ದೈವಿಕವಾದಂತಹ ಕೃಷ್ಣನಿಗೂ ಮತ್ತೆ ಆಧ್ಯಾತ್ಮಿಕವಾಗಿ ಅಂದ್ರೆ ನನ್ನಲ್ಲಿ ಆತ್ಮನಾಗಿರುವಂತಹ ಏನು ಕೃಷ್ಣನಿಗೂ ಪ್ರಾರ್ಥನೆಯನ್ನ ಸಲ್ಲಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ನಿರ್ಗುಣ ನಿರಾಕಾರ. ಆದ್ರಿಂದ ಕೃಷ್ಣ ಅನ್ನುವ ಹೆಸರು ಅನ್ವಯವಾಗಿ ತೆಗೆದುಕೊಂಡಿದ್ದಾರೆ. ಅದು ಅನಂತನೋ ಆನಂದವೂ ಆಗಿರುವಂತಹದ್ದು ಅದರ ಸ್ವರೂಪ ಲಕ್ಷಣ. ಹಾಗಾಗಿ ಅದು ವಿಶೇಷಣವಾಗಿ ಬಳಸಿ ಗುರುವಿನ ಹೆಸರನ್ನು ಸೇರಿಸಿ ಶ್ರೀಕೃಷ್ಣ ಅಂತನೂ ಹೇಳಿದ್ದಾರೆ. ಇದು ಇಡೀ ವಿಷ್ಣು ಅಂತ ಹೇಳಿದಾಗ ಪೂರ್ತಿಯಾಗಿ ಈ ವಿಶ್ವದಲ್ಲಿ ಎಲ್ಲ ವ್ಯಾಪಕವಾಗಿರುವಂಥದ್ದು ವಿಷ್ಣುವೇ. ನಾವೇನು ನೋಡ್ತಾ ಇದ್ದೀವೋ ಎಲ್ಲವೂ ಸಹ ಆ ಚೈತನ್ಯದ ಒಂದು ಇರುವಿಕೆಯಿಂದ ನಮಗೆ ಈ ಪ್ರಪಂಚ ಅನ್ನೋದು ಕಾಣಿಸ್ತಾ ಇದೆ. ಹೇಗೆ ಈ ಒಂದು ಜಡವಸ್ತುವಿನಲ್ಲಿ ಚೈತನ್ಯ ಇಲ್ಲ ಅಂತಂದ್ರೆ ಅದಕ್ಕೆ ಯಾವ ಅಸ್ತಿತ್ವ ಅನ್ನೋದು ಇರಲ್ಲ. ಈ ಬಲ್ಬ್ ಉರಿತಾ ಇದೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಇರಬೇಕು. ಎಲೆಕ್ಟ್ರಿಸಿಟಿ ಇಲ್ದಿದ್ರೆ ಬಲ್ಬಿಗೆ ಅಸ್ತಿತ್ವ ಅನ್ನೋದೇ ಇಲ್ಲ. ಆ ರೀತಿಯಲ್ಲಿ ಈ ಇಡೀ ಜಗತ್ತು ಏನು ಜಡವಾಗಿರುವಂತಹ ಜಗತ್ತು ಆತ್ಮನಿಂದಲೇ ಚೈತನ್ಯದಾಯಕವಾಗಿ ಬೆಳಗ್ತಾ ಇದೆ. ಮತ್ತೆ ಎಲ್ಲವೂ ಸಹ ನಡೀತಾ ಇರೋದು ಆ ಚೈತನ್ಯ ವಸ್ತುವಿನಿಂದಲೇ. ಅದೇ ಕೃಷ್ಣ, ಅದೇ ಅನಂತ ಆನಂದ ಕೃಷ್ಣ ಅಂತ ಹೇಳಿದ್ದಾರೆ. ಚೆನ್ನಾಗಿ. ಇನ್ ಬೇರೆ ಏನಾದರೂ ಹೇಳ್ಬೇಕಾ ಮೇಡಮ್? ಇಲ್ಲ, ಸಾಕು. ಇನ್ನೊಂದನ್ನ ಕೇಳ್ತೀನಿ ನಿಮ್ಮನೆ. ಕೃಷ್ಣನನ್ನು ಮಂಗಳಮೂರ್ತಯೇ ಎಂದು ಪ್ರಾರ್ಥಿಸಲಾಗಿದೆ, ಇದನ್ನು ವಿವರಿಸಿ. ಅದನ್ನು ಹೇಳ್ಬಿಡಿ. ಕೃಷ್ಣ ಮಂಗಳದಾಯಕ ಅಂತ ಹೇಳಿದ್ರೆ ನಾವು ಎಲ್ಲವೂ ಒಳ್ಳೇದಾಗೋದಕ್ಕೋಸ್ಕರ ನಾವು ಮಂಗಳ ಅಂತ ಹೇಳ್ತೀವಿ. ಹಾಗೆ ಈ ಆತ್ಮನೇ ಶ್ರೀಕೃಷ್ಣ ಅಂತ ಹೇಳಿದ್ಮೇಲೆ ಅದಕ್ಕಿಂತ ಮಂಗಳದಾಯಕವಾದಂತಹದ್ದು ಬೇರೊಂದು ಇಲ್ವೇ ಇಲ್ಲ. ಯಾವುದಾದ್ರೂ ಒಂದು ಒಳ್ಳೇದಿದೆ ಅಂತಂದ್ರೆ ಅದು ಆತ್ಮವೇ. ಎಲ್ಲವೂ ಸಹ ಇನ್ನು ಬೇರೆ ಆತ್ಮನನ್ನು ಬಿಟ್ಟು ಬೇರೆ ಎಲ್ಲ ನೋಡುವಂತಹದ್ದು ಮಿಥ್ಯವಾದಂಥದ್ದೇನೆ ಆಗಿರುತ್ತೆ. ಆ ಮಿಥ್ಯವೆಲ್ಲವೂ ನಾವು ಮಂಗಳ ಅಂತಂದ್ಬಿಟ್ಟು ಕರೆಯಕ್ಕೆ ಹೋಗಲ್ಲ. ಎಲ್ಲವುದಕ್ಕೂ ಯಾವುದು ಚೈತನ್ಯವನ್ನು ಕೊಡುತ್ತೋ ಅಂಥದ್ದನ್ನೇ ಮಂಗಳ ಅಂತ ಹೇಳೋದು. ಅದರ ಒಂದು ಇರುವಿಕೆಯಲ್ಲಿ ಪ್ರತಿಯೊಂದು ಸಹ ನಡೀತಾ ಇರೋದು. ಹೇಗೆ ಅಂದ್ರೆ ಇವಾಗ ಸೂರ್ಯ ಬೆಳಗ್ತಾ ಇದ್ದಾನೆ ಅಂತಂದ್ರೆ ಸ್ಥೂಲವಾದದ್ದು ಸೂರ್ಯನೇ, ಸೂರ್ಯ. ಆದ್ರೆ ಅಲ್ಲಿ ಆ ಚೈತನ್ಯ ಇರೋದ್ರಿಂದ ಆ ಸೂರ್ಯನ ಬೆಳಕು ಅನ್ನೋದು ಬೆಳಗ್ತಾ ಇರೋದು.
ಇಲ್ಲ ಅಂದರೆ ಅದು ಜಡವಾಗಿಯೇ ಇರುವಂತಹದ್ದು. ಆ ಚೈತನ್ಯ ಅನ್ನೋದು, ಆ ಸೂರ್ಯ ಬೆಳಗಬೇಕು ಅಂತಂದರೆ ಈ ಚೈತನ್ಯ ಶಕ್ತಿ ಅನ್ನೋದು ಬೇಕು. ಹಾಗೆ ಎಲ್ಲಕ್ಕೂ ಮಂಗಳದಾಯಕವಾಗಿರುವಂತಹದ್ದು ಈ ಆತ್ಮನೇ ಆಗಿದ್ದಾನೆ, ಅದು ಶ್ರೀಕೃಷ್ಣನೇ. ಅದ್ರ ಹೊರತಾಗಿ ಬೇರೆ ಇನ್ಯಾವುದಕ್ಕೂ ಮಂಗಳ ಅಂತ ಹೇಳೋದಕ್ಕೆ ಆಗಲ್ಲ ಅಂತ. ಚೆನ್ನಾಗಿ ಸಾವಿತ್ರಿ ಇವರು, ಪ್ರಪಂಚದ ವಸ್ತುಗಳ ಮೂಲಕ ಸಂತೋಷ ಸಿಗುವುದಿಲ್ಲವೇ? ಸಿಗತ್ತೆ ಅಂತಂದ್ರೆ ಅದು ಬಂದು ಹೋಗ್ತಾ ಇರ್ತಕ್ಕಂಥದ್ದು, ಅದು ಪೂರ್ಣವಾಗಿರ್ತಕ್ಕಂಥ ಒಂದು ಸಂತೋಷ ಅನ್ನೋದು ಇರಲ್ಲ ಯಾವುದೇ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ತಗೊಂಡ್ರೆ. ಅದರಲ್ಲಿ ಪೂರ್ಣತ್ವ ಅನ್ನೋದು ಸಿಗಲ್ಲ ಅನ್ನೋದು. ಅದು ಹೌದು, ಅದು ಕರೆಕ್ಟ್. ಆದ್ರೆ ವಸ್ತುಗಳ ಮೂಲಕನೇ ಸಿಗುತ್ತಾ ಸ್ವಲ್ಪ ಸ್ವಲ್ಪ ಸಂತೋಷ? ಸ್ವಲ್ಪ ಸಂತೋಷ ಅಂತಂದ್ರೆ ವಸ್ತುಗಳ ಮೂಲಕ ಮನಸ್ಸಿ ಅವನು ಆತ್ಮನೇ ಸಂತೋಷ. ಅದು ಆತ್ಮನ ಸಂತೋಷನೇ ಆ ವಸ್ತುಗಳನ್ನು ಪಡ್ಕೊಂಡಾಗ ವ್ಯಕ್ತವಾಗತ್ತೆ. ಅದು ಒಳಗಿರ್ತಕ್ಕಂತ ಒಂದು ಸಂತೋಷ, ಆತ್ಮನ ತೃಪ್ತಿ, ಅದು ಆನಂದ, ಅದು ಏನಿದೆ ಅದು ವ್ಯಕ್ತವಾಗತ್ತೆ ಅಲ್ಲಿ. ಆವಾಗ ಮನಸ್ಸು ಸ್ಥಿಮಿತ ಆಗತ್ತೆ. ಸ್ಥಿಮಿತ ಆದಾಗ ಒಳಗಿರೋದು ಆನಂದ ಹೊರಗೆ ವ್ಯಕ್ತವಾಗತ್ತೆ ಅದು ಅನ್ನೋದು. ಅದು ಶಾಶ್ವತವಾಗಿ ಅದೇ ಶಾಶ್ವತ ಅನ್ನೋದು ಅವನು ತಿಳ್ಕೋಬೇಕಾಗಿರತ್ತೆ. ವಸ್ತುವಿನಿಂದ ತಿಳ್ಕೊಂತಾನೆ, ಸಿಗೋದೇ ಇಲ್ಲ ನಿಜವಾಗ್ಲೂ. ವಸ್ತುವಿನಿಂದ ಸಿಗಲ್ಲ, ಅವನು ತಿಳ್ಕೊಂಡಿರ್ತಾನೆ ಅಂತ ಅಂದ್ಕೋತಾನಷ್ಟೇನೆ. ಅವನು ಅಂದ್ಕೊಂತಾನೆ. ಅದು ನಿಜವಾಗಿರೋದು ಅಂದ್ರೆ ಆತ್ಮನಿಂದನೇ ತೃಪ್ತಿ ಅನ್ನೋದನ್ನ ಉಪನಿಷತ್ತು ಮುಖಾಂತರನು ಹೇಳ್ತಾರಲ್ವಾ. ಯಾಜ್ಞವಲ್ಕರು ಮೈತ್ರೇಯಿ ಹತ್ರ ಆ ಒಂದು ಸಂಭಾಷಣೆನಲ್ಲೇ ಬರುತ್ತೆ. ಅದು ಆತ್ಮನ ತೃಪ್ತಿನೇ ಅದು ವ್ಯಕ್ತವಾಗ್ತಾ ಇರೋದು. ನಾವು ಇಷ್ಟ ಪಡ್ತೀವಲ್ವಾ, ಅವರಿಂದ ನನಗೆ ಸಂತೋಷ ಸಿಕ್ತು ಅಂತ. ಮಕ್ಕಳನ್ನ ಬೆಳೆಸ್ಕೊಳ್ಳೋದು, ಹೆಂಡತಿಯಿಂದ ಸುಖ ಇರತ್ತೆ ಅಂತ ಅವರಿಂದ ಇವರಿಂದ ಒಂದು ಮನೆ ಕಟ್ಟದಾಗ್ಲಿಂದ ಯಾವುದೇ ಒಂದು ವಸ್ತುವನ್ನು ಪಡ್ಕೊಂಡ್ರೆ ಅದು ಆ ಸಂತೋಷ ಅನ್ನೋದು ಅದರಿಂದ ಅಲ್ಲ ಸಿಗ್ತಾ ಇರೋದು, ಆತ್ಮನ ಸಂತೋಷನೇ ಅದು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಆದ್ರೆ ಅಲ್ಲಿ ನೀವು ಹೇಳಿದ ಹಾಗೆ ಸ್ವಲ್ಪ ಸ್ವಲ್ಪ ಇರುತ್ತೆ. ಯಾಕೆಂದ್ರೆ ಮತ್ತೆ ಮನಸ್ಸು ಕುಣಿದ್ ಬಿಡುತ್ತೆ, ಹಾಗಾಗಿ ಮರೆ ಆಗೋಗ್ಬಿಡುತ್ತೆ. ಅದು ಕ್ಷಣಿಕ ಅಲ್ಲಿ ವ್ಯಕ್ತವಾಗೋದು ಆತ್ಮನ ಆನಂದವೇ, ಆತ್ಮನ ಸಂತೋಷನೇ ಅಲ್ಲಿ ವ್ಯಕ್ತವಾಗೋದು. ಒಳಗಡೆ ಇರೋದ್ರಿಂದಾನೇ ಅದು ಹೊರಗ್ ಬರ್ತಾ ಇದೆ. ಇಲ್ಲ ಅಂದ್ರೆ ಬರಕ್ಕೆ ಸಾಧ್ಯವಿಲ್ಲ ಅಂತ. ಇರೋದು ಒಂದೇನೆ, ಅದೇ ಇಷ್ಟೆಲ್ಲಾನು ಆಗ್ತಾ ಇದೆ ಎಲ್ಲಾ ರೀತಿನಲ್ಲೂ. ಸಂಧ್ಯಾ, ಮುಂದಿನ ಪ್ರಶ್ನೆ. ಸಂಸಾರವೆನ್ನುವ ಮೋಹನಾಬ್ಧಿಯಲ್ಲಿ ಮುಳುಗಿರುವಾಗ ಅದರಿಂದ ಹೊರಬರುವುದು ಕಷ್ಟ ಎನ್ನುವುದನ್ನು ಜಯ ವಿಜಯ ಹಾಗೂ ಭಾರತ ಚಕ್ರವರ್ತಿಯ ಉದಾಹರಣೆಯೊಂದಿಗೆ ವಿವರಿಸಿ. ಅಂದ್ರೆ ನಾವು ಯಾವಾಗ ಈ ಮಾಯಾ ಪ್ರಪಂಚನೇ ನಂದು ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ನಾವು ಬಂದಾಗ, ಅದನ್ನ ಇಂದಿನ ದೇವರುಗಳು ಭೂಮಿಯಲ್ಲಿ ಹುಟ್ಟು ಬಂದಾಗ್ಲೇ ಯಾವಾಗ ಅವ್ರೀಗ ಒಂದು ಉದಾಹರಣೆ ತಗೋಬೇಕು ಅಂದ್ರೆ, ವಿಷ್ಣು ತಿರುಪತಿ ವೆಂಕಟೇಶ್ವರನಾಗಿ ಲಕ್ಷ್ಮೀನ ಹುಡುಕೊಂಡು ಭೂಮಿಗ್ ಬರುವಾಗ ಲಕ್ಷ್ಮಿ ಭೂಮಿಗ್ ಬಂದ್ಬಿಟ್ಟಿರ್ತಾಳಲ್ಲ, ಆವಾಗ ಅವಳನ್ನ ಹುಡುಕೊಂಡ್ ಬಂದಾಗ ಅವನು ಭೂಮಿಯ ಪಾದಸ್ಪರ್ಶ ಆಗ್ಬಿಡತ್ತೆ. ಪಾದಸ್ಪರ್ಶ ಆಗ್ತಿದ್ದಂಗೆ ಅವನು ನಾನು ಭಗವಂತ ಅನ್ನೋದನ್ನೇ ಮರ್ತು ಬಿಡ್ತಾನೆ, ಅವನಿಗೆ ಅರಿವೇ ಇಲ್ದಂಗ ಆಗ್ಬಿಡತ್ತೆ. ಹಾಗೆ ಅವನು ಮನುಷ್ಯ ರೂಪಿ ಆಗ್ಬಿಟ್ಟು ಇಲ್ಲಿನ ಎಲ್ಲಾ ಮೋಹಗಳಿರ್ಬೋದು, ಮಾಯಾಜಾಲದಲ್ಲಿ ಸಿಲುಕೊಂಡು ನಾನು ಯಾರು ಅನ್ನೋದೇ ಅರಿವಿಗಿಲ್ದಂಗ ಆಗ್ಬಿಡ್ಬೋದು. ಈಗೆಲ್ಲ ಆಗಿ ಅಂದ್ರೆ ಈ ಭೂಮಿನೇ ಹಾಗೆ ಅನ್ಸುತ್ತೆ. ಅದನ್ನ ಎಲ್ಲಾ ನಮ್ಮ ಪುರಾಣದ ಕಥೆಗಳ ಮೂಲಕ ನಮ್ಗೆ ಪ್ರಸ್ತುತ ಪಡ್ತಾನೆ ಬಂದಿದ್ದಾರೆ. ಇದು ಒಂದು ಮಾಯಾ ಪ್ರಪಂಚನಪ್ಪ, ಈ ಪ್ರಪಂಚ ನೀನಲ್ಲ ಅನ್ನೋದನ್ನ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಇದನ್ನ ನಾವು ತಿಳ್ಕೊಡ್ಬೇಕು. ಅದಕ್ಕಾಗೆ ಇಷ್ಟೆಲ್ಲ ವೇದಾಂತ ನಮ್ಗೆ ಕೃಷ್ಣ ಭಗವಂತನೇ ತೋರಿಸ್ಕೊಡ್ತಾ ಇರೋದು. ಎಲ್ಲವನ್ನು ತಾವು ಭಗವದ್ಗೀತೆ ಮೂಲಕನೂ ಹೇಳಿದ್ದಾರೆ, ಪುರಾಣ ಪುಣ್ಯ ಕಥೆಗಳ ಮೂಲಕನೂ ಹೇಳಿದ್ದಾರೆ. ಇದು ಮಾಯಾ ಪ್ರಪಂಚ, ಇದ್ರಲ್ಲಿ ನೀವು ಸಿಕ್ಕಾಕೋಬೇಡಿ ಅಂತ. ಅದಕ್ಕೆ ಒಂದು ಉದಾಹರಣೆ ಈಗ ವಿಷ್ಣುದಾಯ್ತು. ಇನ್ನು ಜಯ ವಿಜಯರು,
ಈ ಜಯ ವಿಜಯರು ದ್ವಾರಪಾಲಕರಾಗಿ ವೈಕುಂಠದಲ್ಲಿ ಅಲ್ಲ, ವಿಷ್ಣು ವೈಕುಂಠದಲ್ಲಿ ಇದ್ದಂತ ವಿಷ್ಣುಗೆ ಬಿಡ್ಲಿಲ್ಲ ಇದು, ಮಾಯೆ ಅನ್ನೋದು ಅಂಟ್ಕೊಂಡ್ ಬಿಡ್ತು. ಇನ್ನು ಜಯ ವಿಜಯರು ಯಾವ ಲೆಕ್ಕ ಈಗ? ಈ ಜಯ ವಿಜಯರದು ಅದೇ ಆಯ್ತು. ಆ ದ್ವಾರಪಾಲಕರಾದ್ರು ಅವ್ರ ಸನಕ ಸನಂದಾದಿಗಳು ಯಾವಾಗ ವಿಷ್ಣುವನ್ನ ದರ್ಶನ ಮಾಡ್ಬೇಕು ಅಂತ ವೈಕುಂಠಕ್ಕೆ ಬರ್ತಾರೋ ಅಲ್ಲಿ ಅವರು ತಡೆದು ಬಿಡ್ತಾರೆ, ಅವ್ರನ್ನ ಬಿಡಲ್ಲ. ಅವಾಗ ಏನ್ ಮಾಡ್ತಾರೆ, ಒಟ್ಟು ನಾವ್ ಎಲ್ಲೇ ಇದ್ರು ನಾವು ಮಾಡೋ ತಪ್ಪಿನಿಂದ ಒಬ್ಬರಲ್ಲ ಒಬ್ಬರ ಕೋಪಕ್ಕೆ ನಾವು ಪಾತ್ರರಾಗ್ಲೇಬೇಕಾಗತ್ತೆ. ಇಲ್ಲಿ ವಿಷ್ಣು ಕೋಪ ಬಂದದ್ದು ಅವರು ಒಬ್ಬ ಎಂತವ್ರ ಮುನಿಗಳು ಲಕ್ಷ್ಮಿಯ ಜೊತೆ ವ್ಯಾಮೋಹದಲ್ಲಿ ಸಿಲುಕ್ಬಿಟ್ಟಿದ್ದಾನೆ, ನನ್ನಂತ ಒಬ್ಬ ಋಷಿ ಮುನಿಗಳು ಬಂದಾಗ ನಮ್ಮನ್ನ ದರ್ಶಿಸ್ಲಿಲ್ಲ ಅಂತ ಒಬ್ಬ ಋಷಿ ಭೃಗು ಋಷಿ ಕೋಪಕ್ಕೆ ಅವ್ರ ಕಣ್ಣನ್ನ ಅಲ್ಲಿ ತೆಗೆದು ಬಿಡ್ತಾರೆ. ಆ ಭೃಗು ಕೋಪ ಬಂದದ್ದು ಅವ್ರ ಪಾದದಲ್ಲಿದ್ದ ಕಣ್ಣಿನಿಂದ. ಹಾಗೆ ಆ ತರ ಇಲ್ಲಿ ಏನಾಗುತ್ತೆ, ಒಬ್ರೆಲ್ಲ ಒಟ್ಟು ನಾವು ಭಗವಂತನಾಗ್ಲಿ ಭಗವಂತನ ಸೇವಕರಾಗ್ಲಿ ಅಲ್ಲಿಂದ ಬಂದು ಭೂಮಿಯಲ್ಲಿರೋ ನಾವು ಜೀವಿಗಳಾಗ್ಲಿ ನಾವ್ ಏನೇ ಎಷ್ಟೇ ಮಾಡ್ತಾ ಹೋದ್ರು ಒಂದಲ್ಲ ಒಂದ್ ಹಂತದಲ್ಲಿ ಒಬ್ಬರಲ್ಲ ಒಬ್ಬರ ಕೋಪಕ್ಕೆ ಗುರಿ ಆಗ್ಲೇಬೇಕಾಗತ್ತೆ. ಅದರಿಂದ ನಾವು ಅವ್ರಿಗೆ ನೋವು ಪಡಿಸಿರ್ತೀವೇನೋ ಆ ನೋವಿನಿಂದ ನಾವು ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ಇದಕ್ಕೆ ಜಯ ವಿಜಯರು ಹೊರ್ತಲ್ಲ, ಭಗವಂತ ವಿಷ್ಣುವು ಹೊರ್ತಲ್ಲ. ಜಯ ವಿಜಯರು ಅಷ್ಟೇ, ಅವರ ಶಾಪಕ್ಕೆ ಒಳಗಾಗಿ ಸನಕ ಸನಂದಾದಿಗರ ಕೊಟ್ಟ ಶಾಪದಿಂದಾಗಿ ಭೂಲೋಕದಲ್ಲಿ ಜನ್ಮ ತಾಳ್ಬೇಕಾಗಿ ಬರುತ್ತೆ. ಆದ್ರೆ ಭಗವಂತನ ಕೃಪೆ ಇದ್ದದ್ರಿಂದ ಅವ್ರಿಗೆ ಅವ್ರ ಏನ್ ಮಾಡ್ತಾರೆ, ನೋಡ್ರಪ್ಪ ನೀವ್ ಹೋಗ್ಬೇಕು, ಅವ್ರೋಗ್ ಬೇಡ್ಕೊಂತಾರೆ ಭಗವಂತನ, ನಮ್ಗೆ ಶಾಪ ಕೊಟ್ಬಿಟ್ಟಿದ್ದಾರೆ ಪ್ರಭು, ನಮ್ಗೇನಾದ್ರು ಮಾಡಿ ನಾವು ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಆಗಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನನ್ನ ಶತ್ರುಗಳಾಗಿ 3 ಜನ್ಮ ತಳೆದ್ ಬರ್ತಿರೋ, ಮಿತ್ರರಾಗಿದ್ದು 7 ಜನ್ಮ ತಳೆದ್ ಬರ್ತಿರೋ ಅಂದಾಗ ಅವ್ರು ಇಲ್ಲ, ನಾನ್ ನಿಮ್ಮನ್ನ ತುಂಬಾ ದಿನ ಬಿಟ್ಟಿರ್ಲಾರೆವು, ನಮ್ಗ್ 3 ಜನ್ಮ ಸಾಕು ಅಂತ ಹೇಳಿ ಅವ್ರು ಬರ್ಬೇಕಾಗ್ತಾರೆ. ಹಾಗೆ ಇನ್ನು ಇದೇ ತರಾನೇ ಇನ್ನೊಬ್ರದ್ದು ಯಾರು ಕೇಳಿದ್ರಿ ಮೇಡಮ್ ನೀವು? ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿನೂ ಅಷ್ಟೇ, ಅವರು ನನ್ನ ಜೀವನದಲ್ಲಿ ಸಾಕಾಗ್ಬಿಡತ್ತೆ, ಇನ್ನು ನನಗೆ ಈ ಯಾವ್ದೋ ಪ್ರಪಂಚದ ವ್ಯಾಮೋಹ ಬೇಡಪ್ಪ, ಯಾವ ದೇಶ ಇದ್ರಲ್ಲಿ ಯಾವ್ದ್ರಲ್ಲೂ ನನಗೆ ಆನಂದ ಸಿಗ್ತಾ ಇಲ್ಲ, ಇದಕ್ಕೋಸ್ಕರ ನನ್ನ ಅಣ್ಣ ತಮ್ಮಂದ್ರಲ್ಲೇ ನಮ್ಗೆ ಒಂದು ಒಡೆದಾಟ ಇದೆಲ್ಲ ಆಯ್ತು, ಇದೆಲ್ಲ ಬೇಡ, ನಾನು ಇನ್ನು ಇದೆಲ್ಲದ್ರಿಂದ ನಾನು ಮೋಹದಿಂದ ವರ್ಜಿತನಾಗಿ ನಾನು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ನಾನು ತಪಸ್ಸು ಕುತ್ಕೊಂಡ್ಬಿಡ್ತೀನಿ, ನಂಗೆ ಯಾವ್ದು ಬೇಡ ಅಂತ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ರೂಪಿಯಿಂದ ಬಂದು ಒಂದು ಕಡೆ ತಾವು ಧ್ಯಾನಸ್ಥರಾಗಿದ್ದಾಗ ಅಲ್ಲಿ ಅವ್ರಿಗೆ ಒಂದು ಸಣ್ಣದೊಂದು ಜಿಂಕೆ ಅವ್ರು ಬಂದು ಅವ್ರ ಹತ್ರ ಕಣ್ಣಿಗೆ ಬಿದ್ದಾಗ ಅವ್ರು ಅದನ್ನೇ ಒಂದು ಪಾಲನೆ ಮಾಡ್ಕೊಂಡು ಬಂದು ಅಲ್ಲೂ ಪುನಃ ಮೋಹಕ್ಕೊಳಗಾಗ್ತಾರೆ. ಇಲ್ಲಿ ಉದ್ದೇಶ ಏನು ಅಂದ್ರೆ, ಯಾವುದೇ ವಸ್ತು ಆಗ್ಲಿ ವ್ಯಕ್ತಿ ಮೇಲಾಗ್ಲಿ ನಾವು ಮೋಹ ಇಟ್ಕೊಂಡಾಗ್ಲೂ ನಮ್ಗೆ ಮುಕ್ತಿ ಸಿಗಲ್ಲ, ಇವನ್ನೆಲ್ಲವನ್ನು ಬಿಡ್ತಾ ಬರ್ಬೇಕು ನಾವು ಅನ್ನೋದನ್ನ ಈಗಾಗ್ಲೇ ಹಿಂದೆನು ಹೇಳ್ದಾಗ ನೇತಿ ಅಂತ, ಇಲ್ಲಿ ಮೋಹನು ಬಿಡ್ಬೇಕು ನಾವು. ಒಂದು ಪ್ರಾಣಿಯಲ್ಲಾಗ್ಲಿ ನಾನು ನನ್ನ ಗಂಡ ನನ್ನ ಮಕ್ಳು ಅಂತ ನಾವು ಅಲ್ಲಿ ಸಿಕ್ಕಾಕೊಂಡಾಗ್ಲೂ ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಕ್ ಸಾಧ್ಯನೇ ಇಲ್ಲ, ಪುನಃ ನಾವು ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದ್ರಿಂದ ಈಚೆ ಬರ್ಬೇಕು ಅಂದ್ರೆ ಈ ಮೋಹ ತೊರಿಬೇಕಾಗಿತ್ತು. ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಇಲ್ಲಿ, ನಾವು ಅಂತ್ಯಕಾಲದಲ್ಲಿ ನಾವು ಯಾರನ್ನ ಧ್ಯಾನ ಹೆಚ್ಚು ಮಾಡ್ತಿರ್ತೀವಿ ಮುಂದಿನ ಜನ್ಮದಲ್ಲಿ ಧ್ಯಾನ ಒಂದು ವಸ್ತು ಒಂದ್ ವ್ಯಕ್ತಿನಾಗಿರ್ಬೋದು ಅಥವಾ ನಾವ್ ಏನೋ ಒಂದು ಕಲಿಬೇಕು ಅನ್ನೋ ಒಂದು ವಿದ್ಯೆ ಆಗಿರ್ಬೋದು, ಪರಿಪೂರ್ಣರಾಗದೆ ನಾವು ಪ್ರಾಣ ಬಿಟ್ಟಾಗ ನಾವು ಮುಂದಿನ ಜನ್ಮದಲ್ಲಿ ಅದೇ ತಳದ್ ಬರ್ತೀವಿ ಅಂತ ಹೇಳ್ತಾರೆ ನೋಡ್ರಿ. ಹಂಗಾಗಿ ಯಾರೋ ಒಬ್ಬ ಸಣ್ಣ ಮಗು ಹುಟ್ಟತಾನೆ ಏನೋ ಒಂದು ಟ್ಯಾಲೆಂಟ್ ಹೊತ್ಕೊಂಡ್ ಬಂದ್ಬಿಡ್ತು ಅಂದ್ರೆ ಅದು ಪೂರ್ವಾರ್ಜಿತ ಪುಣ್ಯ, ಅದಲ್ಲ ಪೂರ್ತ ಆಗಿರಲ್ಲ, ಅದನ್ನ ಮುಂದುವರಿಸ್ಕೊಂಡ್ ಮುಂದೆ ಬಂದು ಅದು ಬಾಲ್ಯದಲ್ಲೇ ಎಲ್ಲಾ ಕಲೆಗಳನ್ನು ತೋರಿಸ್ಕೊಂತ ಬಂತು ಅಂತ ಆಗಿರುತ್ತೆ. ಈ ಭರತ ಮುನಿಗಳು ಯಾವಾಗ ಮೋಹಕ್ಕೊಳಗಾಗಿ ಜಿಂಕೆ ಧ್ಯಾನದಲ್ಲೇ ಇದ್ರು, ನಾವು ಭಗವಂತನ ಧ್ಯಾನದಲ್ಲಿದ್ರೆ ಮುಂದಿನ ಜನ್ಮದಲ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಿರುತ್ತೆ. ಆದ್ರೆ ಇವ್ರು ಇಲ್ಲಿ ಅದನ್ನ ಮರ್ತ್ಬಿಟ್ಟು ಒಂದು ಜಿಂಕೆಯ ಒಂದು ಆಸೆನಲ್ಲಿ, ಅಯ್ಯೋ ನಾನು ಹೋಗ್ಬಿಟ್ರೆ ನನ್ನ ಜಿಂಕೆ ಮರಿ ನೋಡ್ಕೊಳ್ಳೋರು ಯಾರು, ಈಗ ನಾವು ಹಾಗೆ ಪ್ರಾಣ ಬಿಡ್ಬೇಕಾರೋ ಅಯ್ಯೋ ನನ್ನ ಈ ಆಸ್ತಿ ನೋಡ್ಕೊಳ್ಳೋರು ಯಾರು, ನನ್ನ ಮಕ್ಳು ನೋಡ್ಕೊಳ್ಳೋರು ಯಾರು, ಬರೀ ಇದ್ರಲ್ಲೇ ಇರ್ತೀವಿ, ನಾವ್ ಇಲ್ದೇ ಇದ್ರು ಅದ್ ನಡೆಯುತ್ತೆ ಅನ್ನೋದನ್ನ ಮರ್ತ್ಬಿಟ್ಟಿರ್ತೀವಿ. ಹಂಗಾಗಿ ಪುನಃ ಸಿಕ್ಕಾಕೋತೀವಿ. ಆ ತರ ಆಗ್ಬೇಡ್ರಪ್ಪ, ಇಲ್ಲಿ ಈ ಎಲ್ಲಾ ಮೋಹಗಳಿಂದ ಹೊರಬಂದು ಭಗವಂತನೇ ನಮ್ಗೆಲ್ಲಾ ಸರ್ವಸ್ವ ಅಂತ ತಿಳ್ಕೊಂಡಾಗ ಅಷ್ಟೇ ನಮಗ್ ಮುಕ್ತಿ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿರೋ ಮೂಲ ಉದ್ದೇಶವೇ ಇಲ್ಲಿ ಜೀವಾತ್ಮ ಪರಮಾತ್ಮ ಒಂದು ಅನ್ನೋದು ತಿಳಿಸೋದಕ್ಕೋಸ್ಕರ ಇಟ್ಕೊಂಡಿರುವಂತ ಒಂದು ನಿದರ್ಶನಗಳು. ಇವನ್ನೆಲ್ಲ ಕೊಡ್ತಾ ನಮ್ಗೆ ಉದಾಹರಣೆ ಮೂಲಕ ತಿಳಿಸ್ತಾ ಬಂದಿದ್ದಾರೆ. ಇದ್ಯಾವುದು ನೀವಲ್ಲ, ಇದೇ ಈ ದ್ವೈತದಿಂದ ಈಚೆ ಬಂದು ಅದ್ವೈತರಾದಾಗ ಮಾತ್ರ ನೀವು ಮಕರಂದದ ಸವಿಯನ್ನ ಸವಿಯಬಹುದು ಅನ್ನೋ ತಿಳಿಸೋದೇ ಇಲ್ಲಿ ಮೂಲ ಉದ್ದೇಶ. ಚೆನ್ನಾಗಿದೆ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ.
ಶ್ರೀಕೃಷ್ಣನ ಕಟಾಕ್ಷದ ಒಂದು ಕಿರಣ ಸಂಸಾರ ಸಾಗರವನ್ನು ಭಸ್ಮ ಮಾಡಿಬಿಡುತ್ತದೆ. ಇದನ್ನು ವಿವರಿಸಿ. ಸಂಸಾರ ಸಾಗರ ಅಂತಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿರೋ ಹಾಗೆ ಈ ಕರ್ಮಗಳು, ಕರ್ಮದ ಸಾಗರ ಏನು, ಸಂಚಿತ ಕರ್ಮ, ಅದರಲ್ಲಿ ಒಂದು ಸ್ವಲ್ಪ ತೆಗೆದುಕೊಂಡು ಬಂದಿರುವಂತಹ ಪ್ರಾರಬ್ಧ ಕರ್ಮ, ಈ ಜನ್ಮದಲ್ಲಿ ಮಾಡುವಂತಹ ಕ್ರಿಯಮಾಣಾನ್ಯ ಕರ್ಮ, ಅದು ಮುಂದೆ ಆಗಾಮಿಯಾಗಿ ಮತ್ತೆ ಸಂಚಿತ ಕರ್ಮಕ್ಕೆ ಸೇರ್ಕೊಂಡು ಹೀಗೆ ಸಾಗರ ಆಗೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಇದರಿಂದ ಇವನು ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಂಡು ಜನನ ಮರಣ ಹೀಗೆ ಕಳ್ಕೊಂಡು ದುಃಖವನ್ನ ಅನುಭವಿಸ್ತಾನೆ ಇರ್ತಾನೆ. ಇದು ಹೇಗೆ ನಾಶ ಆಗೋದು ಅಂತಂದ್ರೆ, ನಾವು ಭಗವದ್ಗೀತೆಯಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅನ್ನುವ ಒಂದು ಶ್ಲೋಕದಿಂದನೂ ಸಹ ತಿಳ್ಕೊಂಡಿದ್ದೀವಿ. ಆಮೇಲೆ ಇದರಲ್ಲಿ ದೃಗ್ದೃಶ್ಯ ವಿವೇಕದಲ್ಲೂ ಸಹ ಹೇಗೆ ಹೃದಯ ಗ್ರಂಥಿ ಜ್ಞಾನದಿಂದ ಹೇಗೆ ಭೇದವಾಗುತ್ತೆ, ಅದು ಛಿದ್ಯಂತೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸಕುತಂಶಯಾಃ ಕ್ಷೀಯಂತೆ ತಸ್ಯ ಕರ್ಮಾಣಿ ತಸ್ಮಿನ್ ದೃಶ್ಯೆ ಪರಾವರೆ ಅಂತ. ಹಾಗೆ ಎಲ್ಲ ಈಗಿನ ಕರ್ಮ, ಹಿಂದಿನ ಕರ್ಮ, ಎಲ್ಲ ಕರ್ಮಗಳು ಸಹ ಪೂರ್ಣವಾಗಿ ಹೋಗುತ್ತೆ ಅಂತ. ಅದು ಹೇಗೆ ಈ ಕೃಷ್ಣನ ಕಟಾಕ್ಷದಿಂದ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಕಟಾಕ್ಷ ಅಂತಂದ್ರೆ ಏನು, ಅದಕ್ಕೆ ಅಕ್ಷ ಅಂತಂದ್ರೆ ಕಣ್ಣು, ಅದು ಜ್ಞಾನದ ಕಣ್ಣು ಅಂತ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಈ ನಮಗೆ ಇರೋ ಹಾಗೆ ಹೇಗೆ ಈ ಎರಡು ಕಣ್ಣುಗಳಿಂದ ಇವೆಲ್ಲನೂ ಹೊರಮುಖವಾಗಿ ನೋಡುವಂತಹದ್ದು. ಆದ್ರಿಂದ ಜ್ಞಾನದ ಕಣ್ಣು ಅಂತಂದ್ರೆ ಅದಕ್ಕೆ ಮೂರನೇ ಕಣ್ಣು ಇಲ್ಲೆಲ್ಲ ಇನ್ನೊಂದಿದೆಯಾ ಅಂತಂದ್ಬಿಟ್ಟು ಅದು ಸಹ ಅದು ತಪ್ಪು. ಅದು ಜ್ಞಾನ ಅಂತಂದ್ರೆ ಆತ್ಮನೋ ಅಂದ್ರೆ ಎಲ್ಲೂ ಸಹ ಪರಮಾತ್ಮನೇ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ತೋರಿಕೆ ಅನ್ನುವ ಒಂದು ಪರಮ ಸತ್ಯವನ್ನ ತಿಳ್ಕೊಳ್ಬೇಕು. ಅದು ಎಲ್ಲಿಂದ ಬರುತ್ತೆ? ಶ್ರೀಕೃಷ್ಣನಿಂದ ಬರುತ್ತೆ. ಕಟಾಕ್ಷ ಕಿರಣ ಅಂದ್ರೆ ಯಾವ್ದು ಬಂತು? ಶ್ರೀಕೃಷ್ಣನಿಂದ ಭಗವದ್ಗೀತೆ ಅನ್ನೋದು ಬಂತು. ಆ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳ ಮೂಲಕ ಅರ್ಜುನನಿಗೆ ಅಜ್ಞಾನಿ ಆಗಿರ್ತಾನೆ. ಅವನು ಕಾಮ್ಯಕರ್ಮವನ್ನ ಮಾಡ್ತಾ ಇದ್ದವನ್ನ ಅವನು ಹಂತ ಹಂತವಾಗಿ ತೆಗೆದುಕೊಂಡು ಹೋಗಿ ಮೋಕ್ಷದ ಕಣ್ಣಿಗೆ ಕೂಡಿಸ್ತಾನೆ. ಅಂದ್ರೆ ಪೂರ್ತಿಯಾಗಿ ಅವನ ಅಜ್ಞಾನ ನಿವಾರಣೆ ಮಾಡೋದು. ಅದು ಕಟಾಕ್ಷ ಕಿರಣ. ಆ ಕಟಾಕ್ಷ ಕಿರಣದಿಂದ ಎಲ್ಲ ಸರ್ವ ಕರ್ಮಗಳು ಸಹ ಹೊರಟೋಗ್ಬಿಡುತ್ತವೆ. ಅಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಇನ್ನು ಅವೆರಡು ಹೋದ್ಮೇಲೆ ಕ್ರಿಯೆ ಮಾಡಿ ಆಗಾಮಿ ಇರೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಸರ್ವ ಕರ್ಮಗಳು ಸಹ ಹೊರಟೋಗ್ಬಿಡುತ್ತೆ ಆ ಶ್ರೀಕೃಷ್ಣನ ಒಂದು ಕಟಾಕ್ಷ ಕಿರಣ ಮಾತ್ರದಿಂದ ಅಂತ ಇಲ್ಲಿ ಲಕ್ಷ್ಮೀಧರ ಕವಿಗಳು ಬಹಳ ಸುಂದರವಾದಂತಹ ಮೊದಲನೇ ಶ್ಲೋಕವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರ ಕಾವ್ಯಮಯವಾದ ಒಂದು ಇದು ದೃಷ್ಟಿ ಮತ್ತೆ ಆ ಶೈಲಿ ಮತ್ತೆ ಜ್ಞಾನ, ಇವೆ ಅಷ್ಟಕ್ಕೂ ಸಹ ನಾವು ತಲೆ ಬಾಗ್ಲೇಬೇಕು. ಅವರ ಜ್ಞಾನ ತಿಳ್ಕೊಳ್ಳೋದಕ್ಕೋಸ್ಕರವೇ ನಾವು ಬಂದಿದ್ವಿ. ಆದ್ರೆ ಅದ್ರ ಜೊತೆಗೆ ಈ ಸವಿ ಅದನ್ನು ಸಹ ಉಣಬಡಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ. ಮೊದಲನೇ ಶ್ಲೋಕದಲ್ಲೇ ನಾವು ಪೂರ್ತಿಯಾಗಿ ಕ್ಲೀನ್ ಬೌಲ್ಡ್ ಅಂತ ಆಗ್ಬಿಟ್ಟಿದ್ವಿ. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ದೀಕ್ಷೆ ಎಂದರೇನು? ದೀಕ್ಷೆ ಅಂತಂದ್ರೆ ಜ್ಞಾನನೇ ಅನ್ಸುತ್ತೆ ಅಲ್ವಾ ಮೇಡಮ್? ದೀಕ್ಷೆ ಅಂದ್ರೆ ಜ್ಞಾನ ಬರೋದೇನೆ. ಗುರುಗಳು ಏನ್ ಹೇಳಿರ್ತಾರೆ ಆ ಜ್ಞಾನವನ್ನು ಅವನು ತಿಳ್ಕೊಬೇಕಾಗತ್ತೆ. ದೀಕ್ಷೆ ಅಂದ್ರೆ ಆ ಜ್ಞಾನಕ್ಕೆ
ಇವನನ್ನ ಸಿದ್ಧಗೊಳಿಸುತ್ತೆ. ಮೇಡಮ್, ತಲೆ ಮೇಲೆ ಕೈ ಇಡೋದು, ಆ ಕಣ್ಣು ದೃಷ್ಟಿ ಕೊಟ್ರೆ ಇವೆಲ್ಲ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಅವನು ಆ ಒಂದು ವೇದಾಂತ ಮಾರ್ಗದಲ್ಲಿ ಅವನು ಮುಂದಕ್ಕೆ ಹೋಗಕ್ಕೆ ಅವನಿಗೆ ದಾರಿ ಆಗತ್ತೆ. ಗುರು ದೀಕ್ಷೆ ಕೊಡ್ತಾರೆ ಅಂತ ಹೇಳ್ತಾರಲ್ವಾ, ಆ ಕೈ ಮುಟ್ಕೊಂಡ್ರು, ಆ ಕಣ್ಣು ನೋಡೋದ್ರಿಂದ, ಸ್ಪರ್ಶಿಸೋದ್ರಿಂದ ದೀಕ್ಷೆ ಕೊಡ್ತಾರೆ ಅನ್ನೋದು ಒಂದು ಮಾತು. ಅದರಿಂದ ಅವನಿಗೆ ಆ ತರ ಆಗತ್ತೆ ಅನ್ನೋದನ್ನ, ಮುಂದಕ್ಕೆ ಹೋಗಕ್ಕಾಗತ್ತೆ ದೀಕ್ಷೆ ಆಶೀರ್ವಾದ ಅನ್ನೋದು. ಅದು ಆಶೀರ್ವಾದ, ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯೋದಕ್ಕೆ ಆಶೀರ್ವಾದ. ಪ್ರಾರಂಭದಲ್ಲಿ ನೀಡುವಂತ ಆಶೀರ್ವಾದ ದೀಕ್ಷೆ ಅನ್ನೋದು ಅಂತ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ದಕ್ಷಿಣಾಮೂರ್ತಿಗಳು ಮೌನವಾಗಿಯೇ ಶಿಷ್ಯರಿಗೆ ಆತ್ಮಜ್ಞಾನವನ್ನು ಬೋಧಿಸಿದರು ಎಂಬ ಹೇಳಿಕೆಯನ್ನು ವಿಶ್ಲೇಷಿಸಿ. ಮೌನವಾಗೇ ಬೋಧಿಸಿದ್ರ? ಎಷ್ಟೋ ಜನ ಹೇಳ್ತಾರೆ ಮೌನ ವ್ಯಾಖ್ಯಾನ ಪ್ರಕಟಿತಂ ಅಂತ, ಮೌನದಿಂದಲೇ ಹೇಳಿದ್ರು ಶಿಷ್ಯರು ಮೌನವಾಗೇ ಕೇಳಿಸ್ಕೊಂಡ್ರು ಅಂತ. ಹೌದಾ? ಅಂದ್ರೆ ದಕ್ಷಿಣಾಮೂರ್ತಿಗಳು ಹೇಳಿದ್ರು ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಆತ್ಮ ಅಂದ್ರೆ ಮೌನ ಅಂತ. ಈಗ ನಾವ್ ಈ ಹಿಂದೆನೂ ಹೇಳಿದ್ವಿ ನೋಡಿ, ನಾವು ಯಾವಾಗ ಆಧ್ಯಾತ್ಮಿಕದಲ್ಲಿ ಬಂದಿರೋದು, ನಾವು ಪರಮಾತ್ಮನೇ ನಾನು ಅಂತ ತಿಳ್ಕೊಬೇಕು ಅಂದಾಗ ಆ ನಿಜ ಸ್ಥಿತಿ ಯಾವ್ದು ಅರಿವಾಯ್ತು, ಮಾತಿಲ್ಲದೆ ಮೌನವಾಗ್ಬೇಕು ಅಲ್ಲಿ, ಅದೊಂದು ಮೌನ. ಮತ್ತೆ ಈಗ ನಾವು ಜ್ಞಾನವನ್ನ ಮೌನದಿಂದ ದಕ್ಷಿಣಾಮೂರ್ತಿಗಳು ಜ್ಞಾನವನ್ನ ನಮಗೆ ತಿಳಿಸ್ತಾ ಬಂದ್ರು ಅಂತ. ಅದನ್ನು ಅಂದ್ರೆ ಶಬ್ದಗಳಲ್ಲಿ ಇಲ್ದೇ ಇರೋದು ಮೌನ. ಬ್ರಹ್ಮತತ್ವವನ್ನು ಶಬ್ದಗಳ ಮೂಲಕ ನಮ್ಗೆ ಹೇಳ್ದೇನೆ ಹಂಗೆ ಮಾಡಕ್ ಆಗಲ್ಲ. ಇಲ್ಲಿ ಹೇಳ್ಬೋದು ಅಂತ ಹೇಳಿದ್ದಾರೆ, ಆದ್ರೆ ಹೇಳಕ್ ಆಗಲ್ಲ. ಯಾಕೆ ಅಂದ್ರೆ ಈಗ ಭಗವದ್ಗೀತೆ ಬರ್ಬೇಕಾದ್ರೆ ಅರ್ಜುನನಿಗೆ ಈಗ ಹಿಂದೆ ಹೇಳಿದ್ರಿ ನೋಡಿ, ಕಣ್ಣು ಸನ್ನೆಯಿಂದನೇ ಬೇಕಾದ್ರೂ ಭಗವಂತ ಅವನನ್ನ ಪಾರ್ ಮಾಡ್ಬಿಡ್ಬೋದಿತ್ತು, ಅಥವಾ ಈಗ ಹೇಳ್ದಂಗೆ ಸ್ಪರ್ಶ ಜ್ಞಾನ ಮಾಡೋದ್ರ ಮೂಲಕ ಪಾರ್ ಮಾಡ್ಬೋದಿತ್ತು. ಮೌನವಾಗಿದ್ಬಿಟ್ಟು ಸುಮ್ನೆ ನೀನು ತಥಾಸ್ತು ಅಂತ ಅಂದ್ಬಿಟ್ಟಿದ್ರೆ ಮಾಡ್ಬೋದು. ಆದ್ರೆ ಇದ್ ಯಾವ್ದು ಮಾಡಕ್ ಆಗಲ್ಲ. ಮೌನ ಇಲ್ಲದೆ ನಮ್ಗೆ ಅವರು ತಿಳಿಸ್ಕೊಡ್ಬೇಕಾಗಿತ್ತು. ಜ್ಞಾನ ಚಕ್ಷುವನ್ನ ಮೌನದಿಂದ ನಮ್ಗೆ ತಿಳ್ಸಕ್ ಆಗಲ್ಲ. ಅದನ್ನ ಜ್ಞಾನವನ್ನ ನಮ್ಗೆ ಮಾತಿನ ಮೂಲಕವೇ ಹೇಳ್ಬೇಕು. ಹಾಗಾಗಿ ಭಗವಂತ ಭಗವದ್ಗೀತೆನೇ ಅಲ್ಲಿ ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಪರೋಕ್ಷವಾಗಿ ಹೇಳ್ತಿದ್ದಾರೆ ಅಷ್ಟೇ. ಇದನ್ನೆಲ್ಲ ನೇತಿ ಅಂತ ನೀವು ಬರ್ಬೇಕು ಅನ್ನೋದನ್ನ ಪರೋಕ್ಷವಾಗಿ ನಮ್ಗೆ ತಿಳಿಸ್ತಿದ್ದಾರೆ. ಅದನ್ನ ನೇರವಾಗಿ ಯಾಕೆ ಹೇಳಕ್ಕಾಗಲ್ಲ ಅನ್ನೋದನ್ನ ಅಲ್ಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಸಣ್ಣದಾಗಿ ನಾವ್ ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಯೂಸ್ ಮೀ, ನಾವೇನೋ ಹೇಳ್ಬೇಕಿರೋದನ್ನ ಸಣ್ಣದಾಗ ಒಂದು ಹೇಳಿದ್ರು, ಹೆಂಗ್ಸೆ ಯಾರೋ ಎಕ್ಸ್ಕ್ಯೂಸ್ ಮೀ ಅಂದಾಗ ನಾವು ತಿಳ್ಕೊಬೇಕು, ದಾರಿ ಬಿಡಿ ಅಂತನೋ ಇಲ್ಲ ಏನೋ ಕೊಡಿ ಅಂತನೋ ಕೇಳ್ತಿದ್ದಾರೆ ಅಂತ. ಹಾಗೆ ಮೌನಗಳಿಗೆ ಹಲವಾರು ವ್ಯಾಖ್ಯಾನಗಳನ್ನ ಹೇಳ್ತಾ ಹೋಗ್ಬೋದು. ಹೀಗೆ ಪ್ರಭುಜಿನೂ ಹೇಳಿದ್ರು, ಈಗ ಮನೆಯಲ್ಲಿ ಯಾರೋ ಕೋಪ ಮಾಡ್ಕೊಂಡ್ರು, ಸುಮ್ನೆ ಮಾತೇ ಇಲ್ಲ ನಮ್ಮ ಹತ್ರ ಸುಮ್ನೆ ಇದ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೇನೋ ಕೋಪ ಬಂದಿದೆ ಅಂತ. ಯಾಕೆ ಕೋಪ ಬಂದಿದೆ? ನಾವು ಇಲ್ಲಿ ನೂರಾರು ಊಹೆಗಳನ್ನ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ ಆ ಮೌನಕ್ಕೆ. ಏನಿರ್ಬೋದು? ಏನಾದ್ರು ಕೊಡ್ಸಿ ಅಂತ ಇರ್ಬೋದಾ, ಅಥವಾ ಯಾರ್ದಾದ್ರು ಬರ್ತ್ಡೇ ಇರ್ಬೋದಾ, ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದಾ, ಏನಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ? ಆದ್ರೆ ಮೌನವಾಗಿರೋದ್ರಿಂದ ಪ್ರಯೋಜನ ಇಲ್ಲ ಇಲ್ಲಿ. ಅದ್ರ ಬದಲು ನಾವು ಹೇಳೋದನ್ನ ಹೇಳೇ ಬಿಟ್ರೆ ಅವಾಗ ಒಂದೇ ಅರ್ಥ. ಅದಕ್ಕೆ ಮೌನವಾಗಿದ್ಬಿಟ್ರೆ ನೂರಾರು ಅರ್ಥ ಆಗತ್ತೆ, ಗೊಂದಲ ಆಗ್ಬಿಡತ್ತೆ. ಈ ಗೊಂದಲ ಬೇಡ. ಏನೇ ಹೇಳೋದಿದ್ರು ನೇರವಾಗಿ ನಾವು ತಿಳಿಸ್ಕೊಡ್ಬೇಕು ಅನ್ನೋದನ್ನ ಹೇಳೋದಿಕ್ಕೋಸ್ಕರವೇ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಮೌನಕ್ಕೆ ಇಲ್ಲಿ ತಿಳ್ಕೊಬೋದು ಅಷ್ಟೇ ವಿನ, ನಾವು ಈಗ ರಮಣರು ಅಷ್ಟೇ ಮೌನವಾಗಿದ್ರೆ ಶಿಷ್ಯರು ನೂರಾರು ಅರ್ಥಗಳನ್ನು ತಿಳ್ಕೊತಿದ್ರು ಅಲ್ಲಿ. ಅಂದ್ರೆ ಎಲ್ಲಾರು ತಿಳ್ಕೊಳಕ್ ಆಗಲ್ಲ ಅಲ್ಲಿ, ಪ್ರತಿಯೊಬ್ರು ತಿಳ್ಕೊಂಬಿಡಕ್ ಆಗಲ್ಲ. ಎಲ್ಲಾರ್ಗು ತಿಳ್ಕೊಬೇಕು ಅಂದ್ರೆ ಅದನ್ನ ಮಾತಿನ ಮೂಲಕವೇ ಹೇಳ್ಬೇಕು. ಹೇಳೋದು ಅರ್ಥವ್ರೊಬ್ರು ತಿಳ್ಕೊಬೋದಷ್ಟೇ. ಅವ್ರಿಗೆ ಮೌನವಾಗಿದ್ದಾರೆ ಅಂದ್ರೆ ಏನೋ ನಮ್ಗೆ ಅವ್ರು ಹೇಳ್ಬೇಕಿತ್ತು ಮೌನವಾಗಿದ್ದಾರೆ ಅಂತ ಒಬ್ರು ಅವ್ರು ತುಂಬಾ ಹತ್ರದವ್ರಷ್ಟೇ ತಿಳ್ಕೊಬೋದು. ಅದು ಎಲ್ಲಾ ಜನಸಾಮಾನ್ಯರಿಗೂ ಅರ್ಥ ಆಗಲ್ಲ. ಎಲ್ಲಾರ್ಗು ಭೂಮಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಅರ್ಥ ಆಗ್ಬೇಕು, ಪ್ರತಿಯೊಬ್ಬರಿಗೂ ಮಕ್ಕಳಾದಿಯಾಗಿ ವೃದ್ಧರವರೆಗೂ ಅಂದಾಗ ಅದನ್ನ ಭಗವದ್ಗೀತೆ ಇಂಥದ್ರ ಮೂಲಕ ತಿಳಿಸ್ಕೊಡ್ಲೇಬೇಕಾಗಿರುತ್ತೆ, ಕೇಳಲೇಬೇಕಾಗತ್ತೆ, ನುಡಿಗಳ ಮೂಲಕ ತಿಳಿಸ್ಲೇಬೇಕಾಗಿತ್ತು. ನಾವು ಸುಮ್ಮನೆ ಕೂತ್ಬಿಟ್ಟು ಅಂದ್ರೆ ಅದ್ರ ಪ್ರಯೋಜನ ಇಲ್ಲ ಅನ್ನೋದನ್ನ ತಿಳ್ಸಕ್ಕೋಸ್ಕರನೇ ಹೇಳಿದ್ದಾರೆ ಇಲ್ಲಿ. ಚೆನ್ನಾಗಿ ಹೇಳಿದ್ರಿ. ಆತ್ಮ ಅನ್ನೋದು ಮೌನ. ಆ ಮೌನದ ಬಗ್ಗೆ ತಿಳಿಸ್ಬೇಕು. ಸುಮ್ನೆ ಕೂತ್ರೆ ಆಗಲ್ಲ. ಹೌದು, ಆಗ್ಬೋದು, ಅರಿವಾದಾಗ ನಮ್ಗೆ ಮಾತಿಲ್ಲಪ್ಪ ಅಂತ ಆಗ್ಬೋದು ಅಷ್ಟೇ ವಿನ, ನಾವ್ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಅದನ್ನ ಮಾತಿನ ಮೂಲಕವೇ ಹೇಳ್ಬೇಕು. ಕೊನೆಯ ಪ್ರಶ್ನೆ ಪದ್ಮಾ ಅವ್ರಿಗೆ. ನಮಗೆ ಜ್ಞಾನ ಬರಬೇಕಾದ್ರೆ ನಾವು ಶಿಷ್ಯರಾಗಬೇಕು, ವಿವರಿಸಿ. ಯಾವಾಗ್ಲೂ ಅಷ್ಟೇ. ಇವಾಗ ಸಣ್ಣ ಮಗು ಇರುತ್ತೆ, ಅದು
ಸ್ಕೂಲ್ಗೆ ಹೋದ್ರೆ ತಾನೇ ಅಲ್ಲಿ ಪಾಠ ಕಲಿಯೋಕ್ಕಾಗೋದು. ಹಾಗೆ ಎಲ್ಲ ಅಷ್ಟೇ. ನಮ್ಗೇನಾದ್ರೂ ಗೊತ್ತಿಲ್ಲ ಅಂತಂದ್ರೆ, ನನಗೆ ಗೊತ್ತಿಲ್ಲ ಅಂತ ಗೊತ್ತಿರೋರನ್ನ ಕೇಳಿದ್ರೆ ಅವರು ತಿಳಿಸ್ಕೊಡ್ತಾರೆ. ಹಾಗೆ ಭಗವದ್ಗೀತೆಯಲ್ಲೂ ಅಷ್ಟೇ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ ಪೂರ್ತಿಯಾಗಿ ಶರಣಾಗತಿ ಆಗ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ದಲ್ಲಿ ಪೂರ್ತಿಯಾಗಿ ಶರಣಾಗತಿ ಆದಾಗ, ನೋಡಪ್ಪ ನೀನು ನನಗೆ ನಿನಗೆ ಗೊತ್ತು, ನನಗೆ ಏನು ಹೇಳ್ಕೊಡ್ಬೇಕು ಅನ್ನೋದು ನಿನಗೆ ಗೊತ್ತಿದೆ ನೋಡು, ಪೂರ್ತಿಯಾಗಿ ನಿನಗೆ ಶರಣಾಗಿದ್ದೀನಿ, ನನಗೆ ಏನು ತಿಳ್ಕೊಳ್ಬೇಕು ಅನ್ನೋದು ಸಹ ನಂಗೆ ಗೊತ್ತಿಲ್ಲ, ನನಗೆ ಯಾವುದು ಸರಿಯೋ ಅದನ್ನ ನೀನು ನನಗೆ ತಿಳಿಸ್ಕೊಡು, ನಾನು ಪೂರ್ತಿಯಾಗಿ ಇವಾಗ ನಿನಗೆ ಶರಣಾಗಿದ್ದೀನಿ ಅಂತ. ಆಮೇಲೆ 11ನೇ ಶ್ಲೋಕದಿಂದ ಶ್ರೀಕೃಷ್ಣ ಪ್ರಾರಂಭ ಮಾಡ್ತಾರೆ ಉಪದೇಶ ಮಾಡೋದಕ್ಕೆ. ಹಾಗೆ ಮೊದಲು ಶಿಷ್ಯ ಅಹಂ ಅನ್ನೋದನ್ನ ಬಿಡಬೇಕು. ಈ ಅಹಂ ವೃತ್ತಿಯನ್ನು ಬಿಟ್ಟಾಗ ಅಲ್ಲಿ ಗುರು ಪ್ರತ್ಯಕ್ಷ ಆಗ್ತಾರೆ. ಆವಾಗ ಆತ್ಮಜ್ಞಾನ ಅನ್ನೋದು ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈ ಅಹಂ ಅನ್ನೋದು ಹೋಗೋವರೆಗೂ ಆತ್ಮಜ್ಞಾನ ಅನ್ನೋದು ಆಗಲ್ಲ, ಗುರುಗಳ ಕೃಪೆನೂ ಆಗಲ್ಲ. ಹೀಗೆ ಮೊದಲು ಶಿಷ್ಯರಾಗಬೇಕು. ಖಂಡಿತ ಮೊದಲನೇದಾಗಿ ಅದನ್ನು ಮಾಡ್ಬೇಕು, ಶಿಷ್ಯನಾಗೋದನ್ನ ಕಲ್ತ್ಕೊಂಡ್ರೆ ಆವಾಗ ಏನಾದ್ರು ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಆಗೋದು. ಮತ್ತೆ ಈ ಅಹಂ ಅನ್ನೋದು ಬಿಟ್ಟ ತಕ್ಷಣ ಅಲ್ಲಿ ಬೇರೆ ಏನಿರುತ್ತೆ, ಅಲ್ಲಿ ಪರಮಾತ್ಮನೇ ಇರೋದು. ಅದು ಜ್ಞಾನದಿಂದ ಗೊತ್ತಾಗುತ್ತೆ. ಖಂಡಿತ ಚೆನ್ನಾಗಿತ್ತು. ಇಲ್ಲಿಗೆ ಇವತ್ತಿನ ಧನ್ಯವಾದಗಳು ಮೇಡಮ್. ಮುಗೀತು. ಈ ಶ್ಲೋಕ ಮಾತ್ರ ಬಹಳ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೇನಾದ್ರೂ ಇದ್ರಲ್ಲಿ ಹೇಳೋದು ಪ್ರಶ್ನೆ ಏನಾದ್ರೂ ಇದೆಯಾ? ಏನು ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. ಪ್ರಾರ್ಥನೆ ಮಾಡ್ತೀರಾ ಸಂಧ್ಯಾ ಅವರೇ? ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಎಲ್ಲರಿಗೂ.